ಸ್ನಿಗ್ಧವಾಗಿರ್ತಾನೆ ಅಲ್ವಾ. ಸ್ಫಟಿಕಮಣಿನ ಇದು, ಅಥವಾ ಇಂದ್ರ ನೀಲಮಣಿನ, ಅಥವಾ ಪುಷ್ಯರಾಗವ ಪದ್ಮರಾಗವ ಅನ್ನೋ ಥರ ಈ ಎರಡು ಕೆನ್ನೆಗಳು ಫಳ 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 ಅಂತ ಹೊಳಿತಾ ಇರುತ್ತೆ. ಚಾನ್ಸ್ ಸಿಕ್ಕಿದ್ರೆ ಹೋಗಿ ಕಟ್ಕೊಂಡು ಒಂದು ಮುತ್ಕೊಡೋಣ ಅನ್ಸುತ್ತಾ ಇಲ್ವಾ? ಬಿಡಲ್ಲ, ಅನ್ಸುತ್ತೆ ತಾನೆ. ನಮ್ಮ ಮುಖವನ್ನ ಅವನ ಕೆನ್ನೆಯಲ್ಲಿ ಪ್ರತಿಬಿಂಬಿತವಾಗಿ ನೋಡ್ಬೋದು. ಪಳಚ್ 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 ಅಂತ ಇರುತ್ತೆ ಅವನ ಕೆನ್ನೆಗಳು. ಅದಕ್ಕೆ ನೋಡಿ, ನಮಗೆ ನಾರ್ತ್ಗೆ ಹೋದ್ರೆ ಎಂಥ ಬಿರ್ಲಾ ಮಂದಿರ್ ಎಲ್ಲಿಗೆ ಹೋದ್ರೂ ನಮ್ಗೇನು ಭಕ್ತಿ ಬರಲ್ಲ. ಯಾಕೆ ಹೇಳಿ? ಕಪ್ಪಗವ್ ನೋಡ್ ರೂಢಿ ಅಲ್ವಾ. ಮೇಘ ಶ್ಯಾಮಂ, ಎಲ್ಲ ದೇವಸ್ಥಾನದಲ್ಲೂ ಕಪ್ಪಗಿರ್ಬೇಕು ವಿಗ್ರಹ. ಗರ್ಭಗೃಹದ ಹತ್ರನೂ ನಮ್ಮನ್ನು ಸೇರಿಸ್ಬಾರ್ದು, ಅಷ್ಟು ದೂರ ನಿಲ್ಲಿಸ್ಬೇಕು, ಆವಾಗಲೇ ನಮಗೆ ಭಕ್ತಿ ಬರೋದು. ಹೋಗವರೆಲ್ಲ ಮುಟ್ಟೋದಂತೆ, ಹೋಗವರೆಲ್ಲ ಮಿಠಾಯಿ ಕಾಲು ಅಂತ ಅವನ ಬಾಯಿಗೂ ಕೆನ್ನೆಗೂ ಮಿಠಾಯಿಗಳನ್ನು ಮೆತ್ತೋದಂತೆ, ಹೋಗವರೆಲ್ಲ ಅವರವರೇ ಪೂಜೆ ಮಾಡ್ಕೊಂಡು ಬರೋದಂತೆ. ನಾರ್ತಲ್ಲಿ ಇದೆ ಅಲ್ವಾ ಪದ್ಧತಿ. ವೇರೆವರ್ ವಿಚ್ ಎವರ್ ಪ್ಲೇಸ್ ಯು ಗೋ ಯು ಕ್ಯಾನ್ ಟಚ್ ದ ಲಾರ್ಡ್. ಎಲ್ಲ ಅಮೃತ ಶಿಲೆ ಬೆಳ್ಳಗೆ ಇದೆ ಅಲ್ವಾ. ನಾರ್ತ್ ಈಸ್ಟ್ ಥರ ಎಲ್ಲ ಬೆಳ್ಳಗಿರ್ತಾರೆ, ಫೀಚರ್ಸ್ ಮಾತ್ರ ಏನೂ ಇರಲ್ಲ. ಕಂಪ್ಯಾರಿಟಿವ್ಲಿ ಸೌತ್ ಇಂಡಿಯನ್ಸ್ ನೋಡಿ, ಫ್ರಮ್ ದ ಡೇ ವೆನ್ ದ ಫಿಲ್ಮ್ ಇದು ಇಂಡಿಯಾದಲ್ಲಿ ಫಿಲಿಮ್ ಅಂತ ಶುರುವಾದಾಗ್ಲಿಂದ ಲಲಿತಾ, ಪದ್ಮಿನಿ, ರಾಗಿಣಿ, ಟ್ರಿವಾಂಕೂರ್ ಸಿಸ್ಟರ್ಸ್, ಅದಾದಮೇಲೆ ವೈಜಯಂತಿಮಾಲಾ, ಆಮೇಲೆ ಹೇಮಮಾಲಿನಿ, ರೇಖಾ, ಯು ನೇಮ್ ಎನಿ ಫಿಲಿಮ್ ಆ್ಯಕ್ಟ್ರೆಸ್ ಇನ್ ಹಿಂದಿ ವರ್ಲ್ಡ್, ಬಾಲಿವುಡ್ ಆರ್ ಎನಿ ವುಡ್, ಎಲ್ಲ ನಮ್ಮ ಸೌತ್ ಇಂಡಿಯನ್ಸೇ ಫೇಮಸ್ ಆಗಿರೋದು. ಅಷ್ಟು ಒಳ್ಳೆ ಫೀಚರ್ಸು. ಶ್ರೀದೇವಿ, ಈಗಿನ ಕಾಲದಲ್ಲಿ ಹೀರೋಯಿನ್ಸ್ಗೆ ಆ ಥರ ಫೀಚರ್ಸೇ ನೋಡೋಕ್ಕಾಗಲ್ಲ ನಾವು ಅಲ್ವಾ. ಎಂಥ ಬ್ಯೂಟಿ ನಮ್ಮ ಸೌತ್ ಇಂಡಿಯನ್. ತೀಡದ ಹಾಗೆ ಇರ್ತಾರೆ ಅವರು ಅಲ್ವಾ. ವಿ ಕ್ಯಾನ್ ರೈಟ್ ದೇರ್ ಫಿಗರ್ ಪ್ರಾಪರ್ಲಿ, ಒಂದು ಡ್ರಾ ಮಾಡಿಬಿಡ್ಬೋದು ಅಲ್ವಾ. ಆ ಥರ ನಾರ್ತ್ ಅವರು ಇದ್ದರು ಕೆಲವೊಬ್ಬರು, ಆಶಾ ಪರೇಖು, ವಹಿದಾ ರೆಹಮಾನು ಅವರೆಲ್ಲ ಇದ್ದರು. ಬಟ್ ನಾಟ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಕ್ಯಾಪ್ಚರ್ ಮಾಡೋ ಅಂಥ ಆ ಒಂದು ಫೀಚರ್ಸು ನಮ್ಮ ಸೌತ್ ಇಂಡಿಯನ್ಸ್ಗಿತ್ತು. ಅದೇ ರೀತಿ ದ್ರವಿಡ ಪ್ರದೇಶಕ್ಕೆ ನೀವು ಹೋದರೆ ಅಲ್ಲಿರೋ ಆ ಕಪ್ಪು ಶಿಲೆ, ಕಪ್ಪು ವಿಗ್ರಹಗಳನ್ನು ನೋಡಿದ್ರೆ ಮನಸ್ಸು ಸೂರೆಗೊಳ್ಳುತ್ತೆ. ಭಕ್ತಿ ಇಲ್ಲದೆ ಇರೋನಿಗೂ ಭಕ್ತಿ ಬಂದ್ಬಿಡುತ್ತೆ ಅಲ್ವಾ. ಬರುತ್ತಾ ಇಲ್ವಾ? ಅಥವಾ ನನಗೆ ಮಾತ್ರ ಅನ್ಸುತ್ತಾ ಆ ಥರ? ಆದರೆ ನಾರ್ತ್ಗೆ ಹೋದ್ರೆ ಬರಲ್ಲ, ಎಂಥ ಬಿರ್ಲಾ ಮಂದಿರ್ಗೆ ಹೋದ್ರೂ ಬರಲ್ಲ. ಆಯಿ ದೇಖ್ ಲೀಜೆ ಜಾಯಿ ಅಂತಾರೆ, ಎಲ್ಲರೂ ಹೋಗಿ ಕೆನ್ನೆ ಸವರ್ತಾರೆ, ಎಲ್ಲರೂ ಹೋಗಿ ಶ್ರೀ ಮಿಠಾಯಿನಿಲ್ಲ ಅಂಟಿಸ್ತಾರೆ, ಎಲ್ಲರೂ ಹೋಗಿ ತಪ್ಕೋತಾರೆ ದೇವ್ರನ್ನ. ಮಡಿ ಇಲ್ಲ, ಮೈಲಿಗೆ ಇಲ್ಲ, ಆಚಾರ ಇಲ್ಲ ಅಂತ ಅನ್ಸುತ್ತೆ. ಅವರಲ್ಲೂ ಇದೆ, ಇಲ್ಲ ಅನ್ಕೋಬೇಡಿ. ದೇ ಹ್ಯಾವ್ ದೇರ್ ಓನ್ ವೇ ಆಫ್ ರಿಚುಯಲ್ಸ್. ಅದೇ ಅಪಾರವಾದ ಭಕ್ತಿ ಭಗವಂತನಲ್ಲಿ, ಅಷ್ಟೇ ಶ್ರದ್ಧೆ, ನಮ್ಮಷ್ಟೇ ಶ್ರದ್ಧೆ ಅವರಿಗೆ ಎಲ್ಲ ಇದೆ. ಎಕ್ಸ್ಪ್ರೆಸ್ ಮಾಡೋ ವಿಧಾನ ಎಲ್ಲ ಬೇರೆ ಅವ್ರದ್ದು ಅಲ್ವಾ. ನಮಗದು ರೂಢಿ ಇಲ್ಲ, ಹೋಗ್ತಾನೆ ಅವ್ರಿಗೆ ತಬ್ಗೋತಾರೆ. ಹೇಳಿ ನಿರ್ಮಲಾ ಆಂಟಿ. ಅದು ಜೊತೆಗೆ ಜಿಗ ಜಿಗ ಸ್ಯಾರೀಸು. ಕರೆಕ್ಟು, ಅದು ಹೇಳದೆ ಎಲ್ಲ ಜಿಲ್ ರಮಾಮಣಿ ಥರ ಜಪಾನ್ ಪ್ಲಾಸ್ಟಿಕ್ ಸ್ಯಾರೀಸ್. ಕರೆಕ್ಟು, ಯು ಆರ್ ರೈಟ್. ಯಾಕಂದ್ರೆ ಅಲ್ಲಿ ಹೂವ ಸಿಗಲ್ವಲ್ಲ. ಇನ್ಸ್ಟೆಡ್ ಆಫ್ ಫ್ಲವರ್ಸ್ ದೇ ಪುಟ್ ದೀಸ್ ಚಿನ್ಮಿಣಾಕಾರಿ. ನಮಗೆ ದೇವರು ಅಂದ್ರೆ ಒಂದು ಮಟ್ಟಕ್ಕೆ ಅವ್ರನ್ನ ಕೂರಿಸ್ಬಿಟ್ಟು ಹತ್ರಕ್ಕೂ ಹೋಗಲ್ಲ ನಾವು. ಅರ್ಚಕರು ಬಿಟ್ರೆ ಇನ್ಯಾರು, ಆಗಮಶಾಸ್ತ್ರ ಪ್ರಕಾರ ಅರ್ಚಕರು ಒಬ್ಬರೇ ಹತ್ರ ಇರಬೇಕು, ಇನ್ಯಾರು. ಅರ್ಚಕರು ಅಷ್ಟೇ ಪದೇ ಪದೇ ಮುಟ್ಟೋಂಗಿಲ್ಲ ದೇವ್ರನ್ನ. ಪದೇ ಮತ್ತೆ ಮುಟ್ತಾರ? ಒಂದ್ಸಲ ಅಲಂಕಾರ ಎಲ್ಲ ಆದ್ಮೇಲೆ ಮುಗಿದೋಯ್ತು. ಷೋಡಶೋಪಚಾರಗಳೆಲ್ಲ ಕೈಯಿಂದ ಹಿಂಗ್ ಮಾಡ್ತಾ ಇರ್ತಾರೆ, ಮುಟ್ಟಲ್ಲ. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಸರ್ವಾರ್ಥತೋಯಂ ಸಮರ್ಪಯಾಮಿ, ಶುದ್ಧೋದಕಂ ಸಮರ್ಪಯಾಮಿ. ಮತ್ತೆ ಕೈಯಿಂದ ಹೂವ ಹಿಂಗೆ ಸಮರ್ಪಣೆ ಮಾಡೋದು, ಗೋಪುಚ್ಚಯತಿಯನ್ನು ತೋರಿಸೋದು ಎಲ್ಲ ಕೈಯಿಂದ ಮಾಡ್ತಾರೆ, ಮುಟ್ಟಲ್ಲ ದೇವ್ರನ್ನ. ನಮಗೆ ಮುಟ್ಟೋ ಪ್ರಮೇಯನೇ ಇಲ್ಲ, ಎಲ್ಲ ಮಾನಸಿಕ ಭಾವನೆ ಅದರಲ್ಲೇ. ಅದಕ್ಕೆ ಮೇಘಶ್ಯಾಮಂ ನಮ್ಮ എനിക്ക് ഇത് വേണോ അത് വേണ്ട, അത് ಹಿಂಗೆ വെച്ചിട്ട് ನೀವು. ಸೊ ಮೇಘಶ್ಯಾಮಂ, ಆ ಮೇಘಕಾಂತಿಯುಕ್ತವಾದಂತಹ ಆ ರೂಪದಲ್ಲಿ ಇಡೀ ಜಗತ್ತನ್ನೇ ಸೂರೆಗೊಂಡು ನಮ್ಮ ಅಜ್ಞಾನವನ್ನ ಏನ್ ಮಾಡ್ತಾನೆ? ತೊಲಗಿಸ್ತಾನೆ ಭಗವಂತ. ಇತ್ಯು ಕಟ್ಪಣಿ ನೋಡಮ್ಮ, ತೊಲಗಿಸ್ತಾನೆ ಭಗವಂತ. ಮೇಘಶ್ಯಾಮಂ ಪೀತ ಕೌಶೇಯ ವಾಸಂ. ಯಾವ ಅಂಗಡಿ ಸಿಲ್ಕ್ಸ್, ಯಾವ ಚೆನ್ನೈ ಸಿಲ್ಕ್ಸ್, ಯಾವ ಸುಂದರಿ ಸಿಲ್ಕ್ಸ್, ಯಾವ ಹಯಗ್ರೀವ ಸಿಲ್ಕ್ಸ್ ಹೋದ್ರು ಪೀತ ಕೌಶೇಯ ವಾಸಂ, ಆ ಸೀರೆ ಕೊಡಿ ಅಂದ್ರೆ ಕೊಡಕ್ಕೆ ಸಾಧ್ಯವಿಲ್ಲ. ನೋಬಡಿ ಕ್ಯಾನ್. ಯಾವ್ದು ಕೃಷ್ಣಮಾಚಾರಿ ಚಟ್ಟಿಯಾರು ನೇಯಕ್ಕಾಗಲ್ಲ. ಅಂತಹ
ಪೀತವಸನ, ಆ ಒಂದು ಕೊಂಚು ಮಂಜಲ್ಪಟ್ಟು ಅಂತೀವಿ. ಹೆಂಗೆ ಅಂದ್ರೆ ಎಳೆಯ ಸೂರ್ಯ ಬಾಲ ಸೂರ್ಯ ಬಾಲ ಕನಕಮಯ ಚೇಲ ವಿಧೃತ ಶರಜಾಲ ಶ್ರೀರಮಾಲೋಲ ಅಂತೀವಲ್ವಾ, ಆ ರೀತಿ ಬಾಲ ಕನಕ ಆಗ್ತಾನೆ ಎಳೆಯ ಸೂರ್ಯ ದಗದಗದಗದಗದಗ ಅಂತ ಹಿಂಗೆ ಪೂರ್ವದಲ್ಲಿ ಉದಯಿಸ್ತಾ ಇದ್ರೆ ಆ ಕಿರಣಗಳು ಹೆಂಗೆ ತಂಪಾಗಿ ನಮ್ಮ ಮೇಲೆ ಬಂದು ಬೀಳುತ್ತೋ, ತಾಪ ಇಲ್ಲ, ಅದರ ವಿಪರೀತ ಬೆಳಕಿದೆ, ಆಯ್ತಾ. ಆ ರೀತಿಯಾದ ಒಂದು ಮಂಜಲ್ಪಟ್ಟು ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ, ವೆದರ್ ಇಟ್ ಇಸ್ ಲೆಮನ್ ಎಲ್ಲೋ ಅಥವಾ ಲೈಟ್ ಎಲ್ಲೋ ಗೊತ್ತಿಲ್ಲ, ಅದನ್ನ ವರ್ಣನಾತೀತ, ಆ ರೀತಿಯಾದಂತಹ ಪೀತವಸನ, ಪೀತಕೌಶೇಯ ವಾಸಂ, ಆ ರೀತಿಯಾದಂತಹ ರೇಷ್ಮೆ ಬಟ್ಟೆಯನ್ನ ಅವನು ಉಟ್ಕೊಂಡಿರ್ತಾನೆ. ಇಲ್ಲೂ ಅಷ್ಟೇ ತತ್ವ, ಏನಕ್ಕೆ ಭಗವಂತ ಪೀತವಸನವನ್ನ ಹಾಕೊಂಡಿದ್ದಾನೆ? ಮೇಘಶ್ಯಾಮಂ, ಕಲ್ಮಶಗಳನ್ನು ತೊಲಸುವವನು, ಇರುವ ಶುದ್ಧತೆಯನ್ನು ಕೊಡುವವನು ಮೇಘಶ್ಯಾಮ. ಪೀತಕೌಶೇಯ ವಾಸಂ, ಸ್ವಲ್ಪ ಎಲ್ಲೋ, ಲೈಟ್ ಎಲ್ಲೋ. ಕೆಲವರು ಹೇಳ್ತಾರೆ ಹೆಸರುಬೇಳೆ ಇರುತ್ತಲ್ಲ, ಆ ಎಲ್ಲೋ ಅಂತ ಎಲ್ಲೋ ಅವನು, ಅಥವಾ ಕಡಲೆ ಹಿಟ್ಟನ್ನ ಪುಡಿ ಮಾಡಿದ್ರೆ ಒಂದ್ ಸ್ವಲ್ಪ ವೈಟ್ಗೆ ಎಲ್ಲೋ ಮಿಕ್ಸ್ ಆಗಿರುತ್ತಲ್ಲ, ಅಥವಾ ಹಸುವಿನ ಹಾಲನ್ನ ಸಣ್ಣ ಉರಿಲಿ, ಅದು ಯಾವುದೋ ನಮ್ಮ ಗ್ಯಾಸಲ್ಲ, ಒಲೆ ಊರಿನಲ್ಲಿ ಅಲ್ವಾ, ಅದರಲ್ಲಿ ಸಣ್ಣ ಕಾಯಿಸಿದ್ರೆ ದಪ್ಪಕ್ಕೆ ಅದ್ರ ಮೇಲೆ ಎಲ್ಲೋ ಕಲರಲ್ಲಿ ಕಟ್ಟಿರುತ್ತೆ ಕೆಂಪು, ಅದು ಎಲ್ಲೋ ಅಂತ ಹೇಳಕ್ಕಾಗಲ್ಲ, ಬಟ್ ವೈಟು ಅಲ್ಲ, ಎಡಬಡಂಗಿ ಕಲರು, ಆ ಥರ ಇರುತ್ತಂತೆ ಕೃಷ್ಣನ್ ಪಟ್ಟು ವಸ್ತ್ರ. ಏನಕ್ಕದು? ಪೀತವಸನವನ ಮಾಲಿ ಅಂತ ಎಲ್ಲ ಹೇಳ್ತೀವಲ್ವಾ, ಪೀತಾಂಬರಧಾರಿ, ಅಂಬರ ಅಂದ್ರೇನು ಬಟ್ಟೆ, ವಸನ ಅಂದ್ರೇನು ಬಟ್ಟೆ, ಕೌಶೇಯ ಅಂದ್ರೇನು ಬಟ್ಟೆ, ಎಲ್ಲ ಸಂಸ್ಕೃತದ ಹೆಸರುಗಳು ಅದು, ಆಯ್ತಾ. ಆ ರೀತಿ ಪೀಠವನ್ನ ಹಾಕಿ ಧರಿಸ್ಕೊಂಡಿದ್ದಾನೆ. ಕೊಂಚ ಮಂಜಲ್ಪಟ್ಟು ಅಂತೀವಿ, ಏನನ್ನ ಸೂಚಿಸುತ್ತೆ ಅದು? ಶುಭಂ ಸರ್, ನಮ್ಮ ಜ್ಞಾನದ ಬೆಳಕನ್ನ ಸರ್. ಅಲ್ಲ, ಜ್ಞಾನದ ಬೆಳಕು ಚಂದ್ರ ಅಂತ ಹೇಳ್ಬಿಟ್ಟೆ ನಾನೀಗ. ಶುಭಮು ಇಸ್ ಕರೆಕ್ಟ್ ಆನ್ಸರ್. ಶುಭ, ಮಂಗಳಕರ. ಅದಾನ ಪವಿತ್ರಂ ಶುಭಂ ಎರಡು ಒಂದೇ. ಓಕೆ, ಮಂಗಳ, ಪವಿತ್ರ, ಶುಭ, ಅದಾನಿ ತಪ್ಪ. ನಮ್ಮಲ್ಲಿರೋ ಅಂಧಕಾರನ ಅಳಿಸುವಂತ ಇದು ಸರ್, ಅದು ಅದೇ ಮೇಘಶ್ಯಾಮಂಗಾಗೋಯ್ತು. ಯಾವಾಗಲೂ లోక కళ్యాణం కింద ఇంకా ఎక్కువగా చెప్పాలంటే ಯಾವಾಗಲೂ ಯುವಾವಸ್ಥೆಯಲ್ಲಿ ಭಗವಂತ ಇರ್ತಾನೆ, ವಯಸ್ಸೇ ಆಗಲ್ಲ ಅವನಿಗೆ, ಸರ್ವ ಯುವಾವಸ್ಥ ಅಲ್ವಾ. ನಾರಾಯಣೀಯದಲ್ಲಿ ಹೇಳ್ತೀವಲ್ವಾ, ದಿವ್ಯ ಕೈಶೋರ ವೇಷಂ, ಕಿಶೋರ ಭಾವ ಅಂತ ಹೇಳೋದದು. ಆಲ್ವೇಸ್ ಹೀಸ್ ನವಯೌವನ ತಾರುಣ್ಯ. ಮುದುಕ ಕೃಷ್ಣನ್ ಎಲ್ಲಾದ್ರೂ ನೋಡಿದೀರಾ? ಮುದುಕ ರಾಮನ್ ಎಲ್ಲಾದ್ರೂ ನೋಡಿದೀರಾ? அப்படியே வாட்டம் சாட்டமா சட்டமா இருக்கான் ராமன் ಅಂತೀವಿ ಅಲ್ವಾ. ಹೆಂಗಿದಾನ್ ರಾಮ? 16 ವಯಸ್ಸು ವಾಲಿಬನ್, ಬಂಜಿಕೋಟೆ ವಾಲಿಬನ್ ಅಂತೀವಿ ಅಲ್ವಾ. ಹೆಂಗೆ ಸರ್ವಾಯುವಾವಸ್ಥೆಯಲ್ಲಿ ಇದ್ದಾನೆ ಕೃಷ್ಣ ಆಗ್ಲಿ ರಾಮ. ಅವರಿಗೆ ವಯಸ್ಸೇ ಆಗಲ್ಲ. ನಮ್ಗೆಲ್ಲ ಈಗ ವಯಸ್ಸಾಗಿದ್ಯಾ? ಆಗಿದೆ ಅಂದ್ರೆ ಒಬ್ರೊಬ್ರಿಗೂ ಕೋಲ್ ತಗೊಂಡ್ ಬಂದು ಹೊಡಿತೀನಿ. ನೀವು ದೊಡ್ಡವರಾದ್ರೂ ಪರವಾಗಿಲ್ಲ, ಹೊಡೆಸ್ಕೋಬೇಕು ನನ್ನ ಹತ್ರ. ಆಗಿದ್ಯಾ ನಿಮ್ಗೆಲ್ಲ? ಯಾವ ಟೈಮಿಗೆ ಹೇಳಿದ್ರೆ ಆ ಟೈಮಿಗೆ ಎಷ್ಟು ಚುರುಕಾಗಿ ಬಂದು ಒಳ್ಳೆ ಎಳೆ ಮಕ್ಳ ತರ ಬಂದು ಎಷ್ಟು ಚೆನ್ನಾಗಿ ಪಾಠ ಕೇಳ್ಕೊತೀರಾ. ಭಗವಂತನ ವಿಚಾರ ಕೇಳಕ್ಕೆ ಅಯ್ಯೋ ನನಗೆ ವಯಸ್ಸಾಯ್ತು, ಅಯ್ಯೋ ನನಗೆ ಫಂಕ್ಷನ್ ಇದೆ, ಅಯ್ಯೋ ನನಗೆ ಕಾಲು ನೋವು, ಅಯ್ಯೋ ನನಗೆ ಮೊಣಕಾಲು ನೋವು ಅಂತೀರಾ ಯಾರಾದ್ರೂ? ಮತ್ತೆ ಎಲ್ಲಿಂದ ವಯಸ್ಸಾಗಿದೆ? ನಿಮ್ಮಗಳ ನೋಡಿ ನಾವು ನಾಚ್ಕೋಬೇಕು. ನಮ್ಮ ವಯಸ್ಸವರು ಎಷ್ಟು ಚೆನ್ನಾಗಿ ನನ್ನ ಸ್ಟೂಡೆಂಟ್ಸ್ ಬರ್ತಾರೆ, ಅನ್ಯಾಯ ತಪ್ಪಿಸ್ತೀನಲ್ಲ ನಾನು ಪಾಠನ ಅಂತ ನಾನು ಭಯ ಪಟ್ಕೋಬೇಕು ನನ್ನ ಸ್ಟೂಡೆಂಟ್ಸ್ನ ನೋಡಿ. ಮತ್ತೆ ಎಲ್ಲಿಂದ ವಯಸ್ಸಾಗಿದೆ ಹೂ ಅಂತ ಇದ್ದೀರಲ್ಲ ಕುತ್ಕೊಂಡು ಒಬ್ರೊಬ್ರುವೆ. ಲೌಕಿಕ ವಿಚಾರಕ್ಕೆ ವಯಸ್ಸಾಗಿದೆ, ಅವ್ರ ಮನೆ ಅಳಿಯ ನೆಟ್ಟಗಿಲ್ಲ, ಇವ್ರ ಮನೆ ಸೊಸೆ ನೆಟ್ಟಗಿಲ್ಲ ಅನ್ನಕ್ ವಯಸ್ಸಾಗಿದೆ, ಒಪ್ಕೊಳ್ಳೋಣ. ಆದ್ರೆ ಭಗವತ್ ವಿಚಾರಕ್ಕೆ ವಯಸ್ಸಾಗಿದ್ಯಾ? ಆಗಿದ್ಯಾ?
ಖಂಡಿತ ಇಲ್ಲ. ರತ್ನ ಆಂಟಿ, ನೆಕ್ಸ್ಟ್ ಟೈಮ್ ಇಫ್ ಸಂಬಡಿ ಆಸ್ಕ್ ಯು ವಯಸ್ಸಾಗಿದೆ, ಖಂಡಿತ ಇಲ್ಲ, ಐ ಆಮ್ ಸೋ ಎನರ್ಜೆಟಿಕ್ ಅನ್ಬೇಕು. ಯು ಶುಡ್ ನೆವರ್ ಸೇ ನೋ. ಅಯ್ಯೋ ವಯಸ್ಸಾಗೋಯ್ತು. ಮನಸ್ಸು ಪುಲ್ಲರಿಸುತ್ತೆ. ನೀವ್ ಯಾವ ಫೋರ್ಸ್ ಇಂದಾನು ಒಬ್ರು ಬರ್ತಾ ಇಲ್ಲ, ನನಗೆ ಗೊತ್ತು. ಆಸೆ, ಆ ವಿಹಂಗಮವಾದ ಆಸೆ ಭಗವಂತನಲ್ಲಿ, ಅವನ ವಿಚಾರಗಳನ್ನ ಕೇಳಬೇಕು ಅನ್ನೋ ಆಸೆ, ದಟ್ ಮೇಕ್ಸ್ ಯು ಆಲ್ವೇಸ್ ಯಂಗ್ ಅಲ್ವಾ? ಆ ಆಸೆ ಅನ್ನೋದು ಆಲ್ವೇಸ್ ನಿಮ್ಮನ್ನ ಚಾರ್ಮ್ಫುಲ್ ಆಗಿಡುತ್ತೆ. ಆ ಒಂದು ಸೌತೆಕಾಯಿ ಕೋಸಂಬರಿ ತಿಂದ್ರೆ ಹೆಂಗೆ ಫ್ರೆಶ್ ಆಗ್ತಿರೋ ಆ ರೀತಿ ಅಲ್ವಾ? ಸರ್ ಈ ಸೀಸನಲ್ಲಿ ಅದು ಸರಿ ಹೋಗಲ್ಲ ಸರ್, ಸೆಟ್ ಆಗಲ್ಲ. ಬೇರೆ ಏನಾದರೂ ಹೇಳಿದ್ರೆ ಸರಿ. ಒಳ್ಳೆ ಆಲೂ ಬಜ್ಜಿ ಬೋಂಡಾ ತಿಂದ್ರೆ ಹೆಂಗೀಗ ಆಗುತ್ತೋ, ಒಳ್ಳೆ ಒಂದು ಕಾಫಿ ಕುಡಿಬೇಕು ಪಕ್ಕದಲ್ಲಿ ಕುತ್ಕೊಂಡು, ಒಂದು ವೇಳೆ ಪಶಿಯೇ ಆರಿಡು ಅಂತೀವಿ ಅಲ್ವಾ? ಆ ರೀತಿ ಒಂದು ನಮಗೇನು ಆಹಾರವೋ ಅದನ್ನ ಭಗವಂತನ ಎಡೆಗೆ ತಿರುಗಿಸಿ ಅವನನ್ನ ಆಹಾರವಾಗಿ ಪಡ್ಕೊಳ್ಳೋದಿದೆಯಲ್ಲ, ದಟ್ ಇಸ್ ಕಾಲ್ಡ್ ಯಂಗ್ನೆಸ್ ಇನ್ ಅವರ್ ಮೈಂಡ್. ಅದೆಲ್ಲ ಇದೆಯಾ ಇಲ್ವಾ ನಿಮಗೆ? ಅವನ್ನ ಸುಮ್ಮನೆ ಕೇಳಲ್ಲ, ನೀವು ಯಾರು ಅನುಭವಿಸ್ತೀರಾ, ಅನುಭವಕ್ಕೆ ಬರ್ತಾನವನು. ಆ ರೀತಿ ದಟ್ ಅನುಭವ, ದಟ್ ಯಂಗ್ನೆಸ್, ಅದೇ ಆ ಪೀತವಸನ, ದಟ್ ಯೆಲ್ಲೋ ಕಲರ್, ಇಟ್ ರೆಪ್ರೆಸೆಂಟ್ಸ್ ಏನಕ್ಕೆ ಯಾವಾಗಲೂ ಕೃಷ್ಣನಿಗೆ ಎಲ್ಲೋನೇ ಕಟ್ಟಬೇಕು ಅಂತ ಜಯದೇವ ಕವಿ ಪದ್ಮಾವತಿಗೆ ಹೇಳ್ತಾ ಇದ್ರು. ಪದ್ಮಾವತಿ ಚರಣಚಾರಣ ಚಕ್ರವರ್ತಿ ಅಂತಾನೆ ಅವ್ರಿಗೆ ಹೆಸರು. ಪದ್ಮಾವತಿ ಹೆಂಡತಿ. ಆ ಪದ್ಮಾವತಿಯನ್ನು ಮದುವೆ ಆದ್ಮೇಲೆ ಅವ್ರ ಭಕ್ತಿ ಜಾಸ್ತಿ ಆಗೋಯ್ತಂತೆ. ಅದು ಹೆಂಗೆ, ಯಾವ ಥರ? ಹೆಂಡತಿ ಪಕ್ಕಕ್ಕೆ ಬಂದ್ಮೇಲೆ ಮಾಯ ಆವರಿಸ್ತಲ್ವಾ? ಕಾಮಾಸಕ್ತನಾಗಿ, ಕಾಮಿನೀಸಕ್ತನಾಗಿ, ಯಾವಾಗಲೂ ಹೆಂಡತಿ ಸೇರ್ಗನೆ ಹಿಡ್ಕೊಂಡಿರೋದೇ ಅಲ್ವಾ ಕೆಲಸ ಅಂದರೆ? ಇಲ್ಲ, ಇವರಲ್ಲಿ ಡಿಫ್ರೆಂಟು. ಕೆಲವ್ರಿಗೆ ಹಂಗಾದರೆ, ಕೆಲವ್ರಿಗೆ ಮದುವೆ ಆದಮೇಲೆ ಭಕ್ತಿ ಜಾಸ್ತಿ ಆಗೋಗುತ್ತೆ. ಯಾಕೆ ಹೇಳಿ? ಹೆಂಡತಿ ಕಾಟ ಕೊಡ್ತಾಳೆ ಅಂತ ಅಲ್ಲ, ಹೆಂಡತಿ ಧರ್ಮಪತ್ನಿಯಾಗಿ ಇವರ ಧರ್ಮಕ್ಕೆ ಸಹಚಾರಿಯಾಗಿದ್ದಾಳೆ. ಯಾಕಂದರೆ ಅಧರ್ಮ ಪತ್ನಿ ಅನ್ನೋ ವರ್ಡೇ ಸಂಸ್ಕೃತದಲ್ಲಿಲ್ಲ. ದೇರ್ ಇಸ್ ಓನ್ಲಿ ಒನ್ ವರ್ಡ್ ಕಾಲ್ಡ್ ಧರ್ಮಪತ್ನಿ. ಅಧರ್ಮಪತಿ ಇದೆ, ಡಿಕ್ಷನರಿ ಹೋಗಿ ಹುಡುಕಿ ಎಲ್ಲಾರು, ಅಮರಕೋಶದಲ್ಲಿ ಅಧರ್ಮಪತಿ ಇದೆ, ಧರ್ಮಪತ್ನಿ ಇದೆ, ಅಧರ್ಮ ಪತ್ನಿ ಇಲ್ಲ. ಪತ್ನಿ ಅನ್ನೋವಳೆ ನನ್ನ ಧರ್ಮವನ್ನ ಪಾಲಿಸುವವಳು. ನಾನು ಏನಾದರೂ ಧರ್ಮ ಕೆಲಸ ಮಾಡಬೇಕು ಅಂದರೆ ಪಕ್ಕದಲ್ಲಿ ಪತ್ನಿ ಇರಬೇಕು. ನೋಡಿ, ನಮ್ಮ ಭಾರತ ಜನ್ಮಭೂಮಿಲಿ ಸ್ತ್ರೀಯರಿಗೆ ಎಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ಏನೋ ಸ್ತ್ರೀ ಶೋಷಣೆ ಅಂತೆ, ವಿ ಡೋಂಟ್ ಹ್ಯಾವ್ ಫ್ರೀಡಮ್ ಅಂತೆ ಹೊಡ್ಕೋತಾರಲ್ಲ. ಯಾವ ಫ್ರೀಡಮ್ ಬೇಕು ಸ್ತ್ರೀಯರಿಗೆ? ಧರ್ಮ ಪತ್ನಿ ಅವಳು ಅಲ್ವಾ? ಪದ್ಮಾವತಿನ ಮದುವೆ ಆದಮೇಲೆ, ಅದಕ್ಕೆ ಮುಂಚೆ ಜಯದೇವರು ಮಕ್ಕಿ ಕೃಷ್ಣನ್ಗೂ ಕೈಗೆ ಸಿಕ್ಕಿರೋ ಬಟ್ಟೆ ಕಟ್ಟು, ರಾಧೆಗೂ ಕೈಗೆ ಸಿಕ್ಕಿರೋ ಬಟ್ಟೆ ಕಟ್ಟು, ಹಂಗೆ ಮಾಡೋರಂತೆ. ಒಂದಿನ ಪದ್ಮಾವತಿ ಹೇಳಿದ್ರಂತೆ, ಆ ರಾಧೆ ಬೆಳ್ಳಗೆ ಒಳ್ಳೆ ಸ್ಫಟಿಕ ಮಣಿ ಥರ ಇದ್ದಾಳೆ, ಆ ಕೃಷ್ಣನೋ ಇಂದ್ರನೀಲಿ ಮಣಿ ಥರ ಕಪ್ಪಗಿದ್ದಾನೆ. ಅವನಿಗೆ ಆ ಪೀತ ವಸನವನ್ನು ಹಾಕಿ, ಆ ರಾಧೆಗೆ ನೀಲಿ ಬಟ್ಟೆ, ನೀಲಿ ಪಟ್ಟು ವಸ್ತ್ರ ಅಲ್ವಾ, ನೀಲಿ ಬಟ್ಟೆನೋ ಕೆಂಪೋ ಹಸಿರೋ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತದ ದಿವ್ಯ ದಂಪತಿಗಳು ನೋಡಿ ಅಂದಾಗ, ಹೌದಲ್ವಾ ಪದ್ಮಾವತಿ, ಇಷ್ಟು ದಿನ ಇದೇ ರಾಧಾಕೃಷ್ಣನಿಗೆ ಕಂಡಿದ್ದೆಲ್ಲ ಉಡಿಸ್ತಾ ಇದ್ದೆ, ಇಷ್ಟು ಸೌಂದರ್ಯೋಪೇತವಾಗಿ ಇರಲೇ ಇರಲಿಲ್ಲ. ಆಹಾ, ಆ ಪೀತವಸನದಲ್ಲಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಆ ಕೃಷ್ಣ ವ್ಯತ್ಯಸ್ತ ಪಾದನಾಗಿ ಹಿಂಗೆ ಪಾದವನ್ನು ಇಟ್ಕೊಂಡು ಕಾಣ್ತಾ ಇದ್ದ ನೋಡು ಅಂತ ಆಶ್ಚರ್ಯಪಟ್ರಂತೆ. ಒಂದು ದಿನ ನೋಡಿದ್ಲಂತೆ, ಇದೇನಿದು ಕಣ್ಣು ಮೂಗು ತೋಚದೇ ಇರೋ ಥರ ಕೊಡಕೊಡವಾಗಿ ಸುಮ್ಮನೆ ಮೇಲಿಂದ ಧಾರಧಾರಿಯಾಗಿ ಹಾಲನ್ನು ಸುರಿತಾ ಇದ್ದೀರಾ. ಆ ಬಿಳುಪಾದ ಹಾಲನ್ನ ನಿಧಾನಕ್ಕೆ ಕೃಷ್ಣನ ಮೇಲೆ ಮತ್ತೆ ರಾಧೆ ಮೇಲೆ ಸುರಿದ್ರೆ ಆ ಕಣ್ಣು ಮೂಗು ಬಾಯಿ ಎಲ್ಲ ಆ ಹಾಲಿನ ತೆರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಹಿಂಗೆ ಕೊಡವಾಗಿ ಹಾಕಿದ್ರೆ ಏನು ಕಣ್ಣು ಮೂಗು ಎಲ್ಲ ಕಟ್ಕೊಂಡ್ಬಿಡಲ್ವಾ ಕೃಷ್ಣನಿಗೂ ರಾಧೆಗೂ? ಮಕ್ಕಳಿಗೆ ಹೆಂಗೆ ಮೇಲು ಉಪ್ಸ ಬರುತ್ತೋ ಆ ರೀತಿ ಬಂದ್ಬಿಡಲ್ವಾ ಅಂದಾಗ, ಹೌದಲ್ವಾ ಅಂತ ನಿಧಾನಕ್ಕೆ ಹಾಕಿ ನೋಡಿದ್ರೆ ಆ ಹಾಲಿನ ಬೆಳ್ದರೆಯಲ್ಲಿ ಅಷ್ಟು ಚೆನ್ನಾಗಿ ಅವ್ರು ಕಾಣ್ತಾ ಇದ್ರಂತೆ. ಇದೇ ರಾಧಾಕೃಷ್ಣನಿಗೆ ಇಷ್ಟು ವರ್ಷ ನಾನು ಇದೇ ಅಭಿಷೇಕ ಮಾಡ್ತಾ ಇದ್ದೆ, ಈ ಸೌಂದರ್ಯ ನೋಡ್ಲಿಲ್ವಲ್ಲ ಪದ್ಮಾವತಿ ಅನ್ನೋರಂತೆ. ಹೂವನ್ನು ಸಿಕ್ಕಿದ ಹೂವನ್ನು ಎರಚ ಕಡೆ ದೇವ್ರ ಮೇಲೆ ನೀಟಾಗಿ ವನಮಾಲೆ ಕಟ್ಟಿ 9 ವಿಧವಾದ ಹೂಗಳನ್ನು ಜೋಡಿಸಿ ಅಚ್ಚುಕಟ್ಟಾಗಿ ಆ ವನಮಾಲೆಯನ್ನು ಕೃಷ್ಣನಿಗೆ ರಾಧೆಗೆ ಹಾಕಿ ನೋಡಿ, ಹೌ ಬ್ಯೂಟಿಫುಲ್ ದೇ ಆರ್. ಆವಾಗ ನಿನ್ನ ಕೈ ಹಿಡಿದಿದ್ದಕ್ಕೆ ನನ್ನ ಭಕ್ತಿ ಶೃಂಗಾರವಾಯಿತು. ಯಾವ ಜಯದೇವರು ಗೀತಗೋವಿಂದವನ್ನ ಬರಿಬೇಕು ಅನ್ಕೊಂಡಿದ್ರು ಅವ್ರು ಬರೀಲಿಲ್ಲ. ಯಾವ ಪದ್ಮಾವತಿಯನ್ನು ಮದುವೆ ಆದ್ಮೇಲೆ ಬರೆಯಕ್ಕೆ ಶುರು ಮಾಡಿದ್ರು.
ಸೊ ಭಗವಂತ ಶೃಂಗಾರ ಭಾವಿ, ಹೀಸೆ ಶೃಂಗಾರ ಸಂಪೂರ್ಣ, ಶೃಂಗಾರ ರಸ ಸಂಪೂರ್ಣವಾದವನು ಅಂತ ತೋರಿಸೋದೆ ಪೀತ ಕೌಶೇಯ ವಾಸಂ. ಶೃಂಗಾರ ಇಲ್ಲದೆ ಏನಾದ್ರೂ ಇದೆಯಾ? ಏನಾದ್ರೂ ಇದೆಯಾ ಜಗತ್ತಲ್ಲಿ ಶೃಂಗಾರವಿಲ್ಲದೆ? ಶೃಂಗೇ ಗಿರಹ ಇತಿ ಶೃಂಗಾರ. ಶೃಂಗ ಅಂದ್ರೆ ಒಂದು ಬೆಟ್ಟದ ಮೇಲೆ ಎತ್ತರ ಸ್ಥಾನದಲ್ಲಿ ಒಂದು ರಸ ಅಂತ ಇದ್ರೆ ಅದು ಶೃಂಗಾರ ರಸ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ರಿಲೀಸ್ಡ್ ಫಾರ್ ದ ಲಾಂಗರ್ ಟೈಮ್. ಶೃಂಗಾರ ಅಂದ್ರೆ ಬರೀ ಲವ್ ಅಂತ ತಿಳ್ಕೊಬೇಡಿ. ಇಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಅ ಸನ್ ಅಂಡ್ ಅ ಮದರ್, ಅ ಡಾಟರ್ ಅಂಡ್ ಅ ಫಾದರ್, ಫ್ರೆಂಡ್ಸ್, in a group, satsanga, guru and shishya. Anything can be a shringara bhava. It need not be always a romantic couple. Aita, that is a wrong misconception people does. Shringara andre takshana love. No, it can be between even your pet and yourself. ಅಲ್ವಾ? ಆ ಶೃಂಗಾರ ಅನ್ನೋದು ಇದ್ರೇನೆ ಭಗವತ್ ಸಾನ್ನಿಧ್ಯ ಅಲ್ಲಿ ಇರುತ್ತೆ. ಕಶ್ಚಿತ್ ಒಂದು ವಿಗ್ರಹ ಅಂತ ನೋಡಿದ್ರೆ ಏನ್ ಶೃಂಗಾರ ಇರುತ್ತೆ? ಏನೂ ಇಲ್ಲ. ಆ ವಿಗ್ರಹ ನೋಡಿ, ಆಹಾ ಆ ಕಾಲನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ, ಕೈಯಲ್ಲಿ ಎಷ್ಟು ಸುಕೋಮಲವಾಗಿ ಆ ಪುಲ್ಲಾಂಗುಳಲ್ಲಿ ಇಟ್ಕೊಂಡಿದ್ದಾನೆ, ಆ ನವಿಲ್ಗರಿ ಎಷ್ಟು ಚೆನ್ನಾಗಿ ತಲೆ ಮೇಲೆ ಮಂದಹಾಸವಾಗಿ ಆ ಗಾಳಿನಲ್ಲಿ ಹಿಂಗೆ ಅಲ್ಲಾಡ್ತಾ ಇದೆ ಅಂತ ಆ ಶೃಂಗಾರದಲ್ಲಿ ಆ ಕೃಷ್ಣನ್ ನೋಡಿ ನಮ್ಮನ್ನೇ ಹಿಂಗೆ ಓರೆಗಣ್ಣಿಂದ ನೋಡ್ತಾ ಇದ್ದಾನೇನೋ ಅಂತ ನಮಗನ್ಸುತ್ತೆ ಅಲ್ವಾ? ಜಗತ್ತು ಬೇಕಾದ್ರೆ ನಮ್ಮನ್ನು ಹುಚ್ಚ ಅನ್ಲಿ, ಆದ್ರೆ ನಾವು ಹುಚ್ಚರಲ್ಲ. ವಿ ನೋ ಹೌ ಟು ಎಂಜಾಯ್ ದಟ್ ಪರ್ಸನ್ ಅಲ್ವಾ? ಅದು ಶೃಂಗಾರ. ಆ ರೀತಿ ಪೀತ ಕೌಶೇಯ ವಾಸಂ, ನಿತ್ಯ ಕಿಶೋರತ್ವವನ್ನು ವಹಿಸಿ ಯಾವಾಗಲೂ ನವ ಯವ್ವನ ತಾರುಣ್ಯ ಲತೆ ಹಾಗೆ ಭಗವಂತ ಇರ್ತಾನೆ. ಈಗ ತಾನು ಹುಟ್ಟಿದೆಯೋ ಈ ಮಗು ಅಂದ್ರೆ ಹೆಂಗಿರುತ್ತದೋ, ತಾಯಿನೂ ಮುಟ್ಟಕ್ಕೆ ಅಂಜುತ್ತಾಳೆ, ನಲುಕ್ತಾಳೆ. ತೊಟ್ಟ ತುಲುಂಗುಮ್ ಅಂತೀವಲ್ವಾ, ಅಯ್ಯೋ ಈ ಮಗುನ ಮುಟ್ಟೋದು ಹೆಂಗಪ್ಪ, ಎಷ್ಟು ಸೆನ್ಸಿಟಿವ್ ಆಗಿ ಕೋಮಲವಾಗಿದೆಯಲ್ಲ, ಆ ರೀತಿ ಕೋಮಲತ್ವವನ್ನು ತೋರಿಸೋದೆ ಪೀತ ಕೌಶೇಯ ವಾಸಂ ಶ್ರೀವತ್ಸ ಅಂಕಂ. ಶ್ರೀವತ್ಸ ಅನ್ನೋದು ಇಲ್ಲಿ ಅಂಕ. ಅಂಕ ಅಂದ್ರೆ ಮಚ್ಚೆ, ಮೋಲ್ ಅಂತ ಹೇಳ್ತೀವಲ್ವಾ, ಮಚ್ಚೆ. ಅವನ ಹೃದಯ ವಕ್ಷಸ್ಥಳದಲ್ಲಿ ಕೆಲವರು ಶ್ರೀವತ್ಸ ಅನ್ನೋದನ್ನ ಕಲ್ಲು ಅಂತಾರೆ, ನೀಲನಾಯಕ ಕಲ್ಲು ಅಂತ ಕರಿತೀವಿ. ಕೆಲವರು ಅದನ್ನ ಮಚ್ಚೆ ಅಂತಾರೆ. ಎರಡೂ ಹೇಳ್ಬೋದು, ತಪ್ಪಿಲ್ಲ. ಮಚ್ಚೆ ಅಂತ ಆದ್ರೂ ಇಟ್ಕೊಳ್ಳಿ, ಕಲ್ಲು ಅಂತಾದ್ರೂ ಇಟ್ಕೊಳ್ಳಿ, ಹೊಳೆಯುವಂತಹ ಒಂದು ವಸ್ತು ಅಂತಾದ್ರೂ ಇಟ್ಕೊಳ್ಳಿ. ಆ ಶ್ರೀವತ್ಸ ಅದ್ರಲ್ಲಿ ಯಾರಿರ್ತಾರೆ? ಶ್ರೀವತ್ಸ ಲಕ್ಷ್ಮೀ ದೇವಿ ಸರ್. ವೆರಿ ಗುಡ್. ಸಾಕ್ಷಾತ್ ಶ್ರೀಯಾದಂತಹ ಮಹಾಲಕ್ಷ್ಮಿ ಅವಳ ಆವಾಸ ಸ್ಥಾನ. ತುಂಬಾ ಸಲ ಹೇಳಿದೀನಲ್ವಾ ಇದನ್ನ. ಆ ಶ್ರೀವತ್ಸದಲ್ಲಿ ಹೋಗಿ ಕೂತ್ಬಿಟ್ಲು ಅವಳು. ಅಗಲಿಗಿಲ್ಲೇ ನಿರೆಯುಮ್ಮೆಂದ್ರೆ ಅಲರ್ಮೇಲ್ ಮಂಗೈ ಉರೈ ಮಾರ್ಭ. ಮಾರ್ಭ ಅಂದ್ರೆ ಮಾರ್ಬ್, ತಿರುಮಾರ್ಬ್, ಅವನುடைய ಎದೆ. ಆ ಎದೆ ಮೇಲೆ ಆ ಅಲರ್ಮೇಲ್ ಮಂಗೈ, ಅಲಮೇಲು ಮಂಗ ತಾಯಾರು ಹೋಗಿ ಛಲ್ ಅಂತ ಕಾಲಿಟ್ಟು ಹೋಗಲ್ ಕೂತ್ಲು. அலர்மேல் மங்கை உரைமார்பா நிகரில் புகழாய் உலகம் மூன்றுடையா என்னையாழ்வானே நிகரில் அமரர் முனிகணங்கள் விரும்பும் திருವೆಂಗಡತ್ತಾನೆ புகழ் ஒன்றிಲ್ಲ ಉನ್ನಡಿಕೀಳ್ ಅಮರ್ந்து ಪುಹುಂದೇನೆ. ಇದೇ ಶರಣಾಗತಿಯ ಲಕ್ಷಣ ಅಂತ ಹೇಳೋದು. ಆ ಮಹಾಲಕ್ಷ್ಮಿ ಇಲ್ದೆ ಏನೂ ಸಾಧ್ಯವಿಲ್ಲ. ಕರುಣೆಯನ್ನೇ ಬರ್ಸುವವಳು ಆ ಮಹಾಲಕ್ಷ್ಮಿ ಭಗವಂತನ ವಕ್ಷಸ್ಥಳದಲ್ಲಿ. ಅವಳ ಆವಾಸ ಸ್ಥಾನ ಶ್ರೀವತ್ಸ ಲಾಂಛನವಾದ ಶ್ರೀವತ್ಸಾಂಕಂ. ನಮಗೆಲ್ಲ ಭಗವಂತನಲ್ಲಿ ಎಲ್ಲಿ ಸ್ಥಾನ? ಎಲ್ಲಿ ಸ್ಥಾನ? ಯಾರಾದ್ರೂ ಹೇಳಿ ನೋಡೋಣ. ಮಾಡಿದೀನ್ ಪಾಠನ ಭಾಗವತದಲ್ಲಿ. ಅವನ ಎದೆಯಲ್ಲೇ ಸರ್. ವೆರಿ ಗುಡ್. ಅವನ ಎದೆಯಲ್ಲೇ ಎಲ್ಲಿ ಮಹಾಲಕ್ಷ್ಮಿ ಕೂತಿದ್ದಾಳೋ. ವೆರಿ ಗುಡ್ ಚಂದನ ಅಂಡ್ ಪ್ರಭಾ ಆಂಟಿ. ಅದೇ ಎದೆಯಲ್ಲೇ ನಮಗೂ ಸ್ಥಾನ. ಮನುಜೋ ನಿವಾಸ ವರೀಯಾನೇಶತೆ ಪ್ರಶ್ನಃ ಕೃತೋ ಲೋಕಹಿತೋ ನೃಪ. ಆ ಚಾಪ್ಟರ್ ಅಲ್ಲಿ ಬರುತ್ತೆ ಅಲ್ವಾ. ಮನುಷ್ಯರೆಲ್ಲಿದ್ದಾರೆ? ಮನುಜೋ ನಿವಾಸ ಮನಸಿ ಮನುಜೋ ನಿವಾಸ. ಭಗವಂತನ ಹೃದಯ ವಕ್ಷಸ್ಥಳದಲ್ಲೇ ನಾವೆಲ್ಲ ಅಲ್ಲೇ ಇರ್ತೀವಂತೆ. ನಾವೆಲ್ಲ ಆಫ್ಟರ್ ಗೋಯಿಂಗ್ ಟು ವೈಕುಂಠಂ ಮತ್ತೆ ಅಲ್ಲೇ ನಿಮ್ಮನ್ನ ನಾನು ಮೀಟ್ ಮಾಡೋದು ಅಲ್ವಾ. ಅಲ್ಲೂ ಇದೇ ತರ ವಿಷ್ಣು ಸಹಸ್ರನಾಮ ಭಾಗವತ ಕ್ಲಾಸ್ ಅವನ ವಕ್ಷಸ್ಥಳದಲ್ಲಿ ನಾನೇ ನಡೆಸ್ತಾ ಇರ್ತೀನಿ, ನೀವೇ ಬರ್ತಾ ಇರ್ತೀರ. ವಿ ಶುಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಖಂಡಿತ ನಮಗ್ ಮೋಕ್ಷ ಸಿಗುತ್ತೆ. ನಮ್ ಜೊತೆಲಿರೋರಿಗೆಲ್ಲ ಸಿಕ್ಕಿದೆ, ನಮಗೂ ಸಿಗುತ್ತೆ. ತಾಯಿನ ಹೆಂಗ್ ನಂಬ್ತೀರೋ ಆ ರೀತಿ ಇದನ್ನ ನಂಬಬೇಕು. ಖಂಡಿತ ಸಿಗುತ್ತೆ.
ಇನ್ನು ನಮಗ್ ಮುಂದೆ ಜನ್ಮ ಇಲ್ಲ. ಜನ್ಮ ಇದ್ರೂ ನಿನ್ನ ಸ್ಮರಣಾರ್ಥವಾದ ಜನ್ಮ. ನಾಲಿಗೆಗೆ ಎಲುಬೇ ಇಲ್ಲದೆ ಇರೋ ಒಂದು ಕ್ರಿಮಿ ಕೀಟವಾಗಾದ್ರೂ ಹುಟ್ಟಕ್ಕೆ ನಾನ್ ತಯಾರು ಕೃಷ್ಣ. ಆದ್ರೆ ನಿನ್ನ ಸ್ಮರಣೆ ನನ್ನಲ್ಲಿ ಇರಬೇಕು. ಇಲ್ದಿದ್ರೆ ನೀನು ನನ್ನ ರಾಜಾದಿರಾಜ ಚಕ್ರವರ್ತಿಯಾಗಿ ಹುಟ್ಟಿಸಿದ್ರು ನನಗೆ ಪ್ರಯೋಜನವಿಲ್ಲ. ಆಂಡಾಳ್ ಸೇಸ್ ಇನ್ ಹರ್ ನಾಚಿಯಾರ್ ತಿರುಮೊಳಿ. ಇಡೀ ವಿಶ್ವಕ್ಕೆ ನಾನು ಚಕ್ರವರ್ತಿಯಾಗಿ ಹುಟ್ಟಿದ್ರು ಏನ್ ಪ್ರಯೋಜನ? ನಿನ್ನ ಸ್ಮರಣೆ ಇಲ್ಲ. ಕ್ರಿಮಿ ಕೀಟ ಹುಳು ಯಾವುದೋ ಒಂದು ಮೋರಿನಲ್ಲಿ ತೆವಳೋ ಅಂತಹ ಕೀಟವಾದ್ರೂ ಪರವಾಗಿಲ್ಲ, ನಾ ಹುಟ್ಟಕ್ ತಯಾರಾಗಿದ್ದೀನಿ. ಯಾವಾಗ ನಿನ್ನ ಸ್ಮರಣೆ ಇದ್ರೆ ಹ್ಯಾಪಿಲಿ ಐ ವಿಲ್ ಬಿ ಲೀಡಿಂಗ್ ಮೈ ಲೈಫ್. ಆ ಸ್ಮರಣೆ ಇದೆ ಅಲ್ವಾ ನಿಮಗೆಲ್ಲ? ಇನ್ ನಮಗಿಂತ ಎರಡನೇವ್ರು ಇನ್ನೊಬ್ರು ಯಾರಾದ್ರೂ ಸಾಹುಕಾರರಿದ್ದಾರ? ನಾನೇಕೆ ಬಡವನು, ನಾನೇಕೆ ಪರದೇಶಿ, ಶ್ರೀನಿಧೇ ನೀ ಎನಗೆ ನೀನಿರುವ ತನಕ ಅಲ್ವಾ? ಬುದ್ಧಿ ಹೇಳುವ ನೀನೆ, ವಿದ್ಯೆ ಕೊಡುವನು ನೀನೆ, ಉದ್ಧಾರ ಕರ್ತ ಮಮ ಸ್ವಾಮಿ ನೀನೆ. ಮುದ್ದು ಸಿರಿ ಪುರಂದರ ವಿಠಲ ನಿನ್ನಡಿ ಮೇಲೆ ಬಿದ್ದುಕೊಂಡಿರುವ ಎನಗೇ ತರ ಭಯವು. ಕಾನ್ಫಿಡೆಂಟ್ಲಿ ಹಿ ಸೇಸ್, ನೀನೇ ಪರದೇಶಿ, ನಾನೇ ಸ್ವದೇಶಿ. ನನ್ನನ್ನು ಸ್ಮರಣೆ ಮಾಡಕ್, ನಿನ್ನನ್ನು ಸ್ಮರಣೆ ಮಾಡಕ್ ನಾ ಇದ್ದೀನಿ, ನಿನಗೆ ಯಾರಿದಾರ ಸ್ಮರಣೆ ಮಾಡಕ್ಕೆ? ಗೋವಿಂದ ಅಂತೀನಿ, ನೀನ್ ಗೋವಿಂದ ಅಂತೀಯಾ? ಗೋವಿಂದ ಹೋಗಿಲ್ಲಾದ್ರೂ ಗೋವಿಂದ ಅನ್ನಕ್ಕಾಗುತ್ತಾ? ಆಗಲ್ಲ. ನಾನ್ ಗೋವಿಂದ ಅಂತ ನನಗ್ ಕರಿಯಕ್ ನಿನ್ ಹೆಸರಿದೆ, ನಿನಗೇ ಇಲ್ಲ. ನೀನೇ ಪರದೇಶಿ, ನಾನು ಸ್ವದೇಶಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರ ನೋಡಿ ಪುರಂದರದಾಸು. ಹಿ ಚಾಲೆಂಜಸ್. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನನ್ನ ದೇವರ, ನಿನ್ನ ದೇವರಾಣೆ ಅನ್ನಕ್ಕಾಗಲ್ಲ ಅಲ್ಲಿ, ಬಿಕಾಸ್ ಅವನೇ ದೇವರು. ಎನ್ನ ದೇವರಾಣೆ ಅಂತ ಹೇಳ್ತಾರೆ ಮೋಕ್ಷಕ್ಕೆ ಹೋಗುವಾಗ. ಆ ರೀತಿ ದಾಸವಾಕ್ಯವೋ ವ್ಯಾಸವಾಕ್ಯವೋ, ಹಿ ಹ್ಯಾಸ್ ಕವರ್ಡ್ ಎವ್ರಿಥಿಂಗ್. ಹಿ ಹ್ಯಾಸ್ ಕವರ್ಡ್ ಎವ್ರಿಥಿಂಗ್ ಕಂಪ್ಲೀಟ್ಲಿ. ಈ ರೀತಿಯಾಗಿ ಆ ಶ್ರೀವತ್ಸ ಅಂಕದಲ್ಲಿ ಕೌಸ್ತುಭೋದ್ ಭಾಸಿತಾಂಗಂ, ಕೌಸ್ತುಭರತ್ನ ಫಳ 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 ಅಂತ ಹೊಳಿತಾ ಇದೆ. ಅದು ಭಾಸಮಾನವಾಗಿ ಪ್ರಕಾಶವನ್ನ ತರಿಸುವಂತಹ ನಿನ್ನ ಇಡೀ ವಕ್ಷಸ್ಥಳಕ್ಕೆ ಅಲಂಕಾರಪ್ರಾಯವಾಗಿದೆ. ಕೌಸ್ತುಭರತ್ನ ಅನ್ನೋದೇ ಇಂದ್ರನೀಲಮಣಿ ಅಂತ ಕರಿತೀವಿ. ಕೆಲವರು ಅದನ್ನ ಮರಕತ ಮಣಿ ಅಂತ ಕರೀತಾರೆ, ಕೆಲವರು ಶ್ಯಾಮಲವರ್ಣ ತಿರುಮೇನಿ ಅಂತ ಕರೀತಾರೆ, ಶ್ಯಾಮಲ ಮಣಿ ಅಂತ ಕರಿತೀವಿ. ಅದು ಏನಕ್ಕೆ ಅಂದ್ರೆ ಇವನೇ ಮೋಕ್ಷಧಾತ, ಇವನೇ ಶ್ರೀಹರಿ ಅಂತ ತೋರ್ಸಕ್ಕೆ ಈ ಕೌಸ್ತುಭರತ್ನವನ್ನ ಅವನು ಹಾಕೊಂಡಿರ್ತಾನೆ. ಗೊತ್ತಾಯ್ತಾ? ನೀವು ವಿಷ್ಣು ದೇವಸ್ಥಾನಗಳಿಗೆಲ್ಲ ಹೋದ್ರೆ ಉತ್ಸವ ಮೂರ್ತಿಯನ್ನು ಗಮನಿಸ್ ನೋಡಿ, ಒಂದು ಪ್ಲಸ್ ಮಾರ್ಕ್ ತರ ಬ್ಲೂ ಕಲರ್ ಸ್ಟೋನು, ಆಮೇಲೆ ಇಂಟು ಮಾರ್ಕ್ ತರ ರೆಡ್ ಕಲರ್ ಸ್ಟೋನು, ಈ ತರ ಪ್ಲಸ್ ಈ ತರ ಇಂಟು ಇರುತ್ತೆ. ದಿಸ್ ಇಂಟೂಸ್ ವಿಲ್ ಬಿ ಇನ್ ರೆಡ್ ಕಲರ್ and this plus will be in blue color. The combination of blue and red, ಅದರದ್ದು ಒಂದು ವಕ್ಷಸ್ಥಳದಲ್ಲಿ ಅವರು ಈ ಕಡೆ ಲಕ್ಷ್ಮಿ, ಈ ಕಡೆ ಲಕ್ಷ್ಮಿ, ಎರಡು ಕಡೆ ಲಕ್ಷ್ಮಿ, ಇಲ್ಲಿ ವಕ್ಷಸ್ಥಳದಲ್ಲಿ ಮಧ್ಯದಲ್ಲಿ ನಡನಾಯಕ ನೀಲಕ್ಕಲ್ ಅಂತ ಹೇಳ್ತೀವಿ, ಅದನ್ನ ಹಾಕಿರ್ತಾರೆ. ಯು ಗೋ ಟು ಎನಿ ವಿಷ್ಣು ಟೆಂಪಲ್, ದಿವ್ಯದೇಶಮೇ ಆಗಿರ್ಬೇಕು ಅಂತ ಅಲ್ಲ, ಯಾವ ಅಭಿಷೇಕದಲ್ಲೋ ಯಾವ ಬೇರೆ ಬೇರೆ ಅಲಂಕಾರಗಳು ಮಾಡಿದ್ರು ಅದನ್ನ ಮಾತ್ರ ತೆಗಿಯಲ್ಲ ಅವರು. ಅದು ಯಾವಾಗಲೂ ಇರುತ್ತೆ, ತಿರುಮಾರ್ ಭಲೆ ಯಾವಾಗಲೂ ಇರುತ್ತೆ. ದಟ್ ಈಸ್ ಕಾಲ್ಡ್ ಕೌಸ್ತುಭರತ್ನ. ಸಕಲ ಜೀವಾತ್ಮಗಳು ಇಲ್ಲಿ ಬಂದು ಸೇರ್ತಾರೆ ಅಂತ ಅದು ಸೂಚಕ. ಇಟ್ ಇಸ್ ಯೋರ್ ಪ್ಲೇಸ್. ಕಮಾನ್ ಚಂದ್ರಿಕಾ, ಸಿ ಹಿಯರ್, ದಿಸ್ ಇಸ್ ಯೋರ್ ಪ್ಲೇಸ್. ಇಲ್ಲಿದೆ ನಮ್ಮನೆ, ಅಲ್ಲಿ ಬಂದೆ ಸುಮ್ಮನೆ. ಕಮಾನ್ ರತ್ನ ಆಂಟಿ, ಸಿ ಹಿಯರ್, ದಿಸ್ ಇಸ್ ಯೋರ್ ಪ್ಲೇಸ್. ಕಮಾನ್ ನಿರ್ಮಲಾ ಆಂಟಿ, ಸಿ ಹಿಯರ್, ದಿಸ್ ಇಸ್ ಯೋರ್ ಪ್ಲೇಸ್ ಅಂತ ತೋರಿಸ್ತಾ ಇರ್ತಾನವನು. ಅದನ್ನೇ ಕೌಸ್ತುಭರತ್ನ, ಕೌಸ್ತುಭರತ್ನ ಅಂತ ಹೇಳೋದು. ಸೊ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ ಭಾಸಿತಾಂಗಂ ಪುಣ್ಯೋಪೇತಂ, ಪುಣ್ಯವನ್ನು ತರುವವನು ಅವನಾಗಿದ್ದಾನೆ ಅಲ್ವಾ? ಯಾರೋ ಹೆಸರು ಹೇಳಿದ್ರೆ ಪುಣ್ಯ ಬರುತ್ತಾ? ಸದ್ಯ ಇಲ್ದೇ ಇರೋ ಪಾಪ ಸುತ್ಕೊಳ್ಳೋದಿದ್ರು ಸಾಕಾಗಿರುತ್ತೆ ಅಲ್ವಾ? ಭಗವಂತನ ಹೆಸರು ಹೇಳಿದ್ರೆ ಪುಣ್ಯ, ಪುಣ್ಯಕ್ಕೆ ಪುಣ್ಯವೇ ಬರುತ್ತೆ. ಪುಣ್ಯ ಅಂದ್ರೆ ಏನು ಹೇಳಿ? ಪುಣ್ಯ ಅಂದ್ರೆ ಏನು? ಗುಡ್ ಡೀಡ್ಸ್. ಗುಡ್ ಡೀಡ್ಸ್. ಅದಕ್ಕೂ ಮೇಲೆ ಗುಡ್ ಡೀಡ್ಸ್ ಅನ್ನೋದು ಸೂಪರ್ಫಿಷಿಯಲ್ ಅರ್ಥ. ಪುಣ್ಯ ಅಂದ್ರೆ ಏನು? ధర్మం పాటించటం. ధర్మం పాటించటం, దానికు మేల్పోండ కొంచెము. వెరీ గుడ్. గుడ్ డీడ్స్, ధర్మం పాటించటం. నెక్స్ట్ లెవెల్
ముక్తి సార్. ముక్తి కాదు, ముక్తి ఇంకా డౌన్గా ఉంది. పాపరహితం. పాపరహితం దాన్ని ఏం పిలిచేది? పాపరహితమే, కరెక్ట్. ఏమని చెప్తారు పాపరహితమైన ఒక ఆత్మని? పుణ్య ಅಂದ್ರೆ ಅದು. ఒక్క వర్డ్ అంతే, పక్కంలోనే ఉన్నారు. ముముక్షువ సార్. ముముక్షు మోక్షానికి పోయే మార్గంలో ఉండేది ముముక్షత్వం. వీళ్ళంతా ఇప్పుడు ముముక్షులే. జ్ఞానిన సార్. ಪರಿಶುದ್ಧತ, ಪಾವಿತ್ರ್ಯಮು, ಶುದ್ಧಂ, ಶುದ್ಧ ಸ್ವರೂಪ ಅಂತೀವಲ್ವಾ ಅದು. ಪುಣ್ಯೋಪೇತಂ. ಭಗವಂತನ ಹೆಸರುಗಳನ್ನ ಹೇಳಿದ್ರೆ ಏನಾಗುತ್ತೆ ನಮಗೆ? ಶುದ್ಧಿ ಆಗುತ್ತೆ. ಶುದ್ಧೀಕರಣ ಅಂತೀವಲ್ವಾ. ಕಣ್ಣಿಗೆ ಯಾವುದು ಶುದ್ಧಿ? ಭಗವಂತನ ತಿರುಮೇನಿಯನ್ನು ದರ್ಶನ ಮಾಡೋದೇ ಕಣ್ಣು ಶುದ್ಧಿ. ಮೂಗಿಗೆ ಯಾವುದು ಶುದ್ಧಿ? ಅವನ ವನಮಾಲೆಯ ಗಂಧವನ್ನು ಮೂಸುವುದೇ ಮೂಗಿಗೆ ಶುದ್ಧಿ. ಬಾಯಿಗೆ ಏನು ಶುದ್ಧಿ? ಅವನ ನಾಮಾಮೃತವನ್ನು ಪರುಹುವುದೇ ಬಾಯಿಗೆ ಶುದ್ಧಿ. ಕಿವಿಗೆ ಏನು ಶುದ್ಧಿ? ಅವನ ಲೀಲೆಗಳನ್ನು ಕೇಳುವುದೇ ಕಿವಿಗೆ ಶುದ್ಧಿ ಅಲ್ವಾ. ಆ ಶುದ್ಧತ್ವ ಬರೋದು, ಪುಣ್ಯತ್ವ ಬರೋದು ಅವನಿಂದಲೇ. ಪುಂಡರೀಕಾಯತಾಕ್ಷಂ, ಪುಂಡರೀಕ ಅಕ್ಷ ಅಲ್ವಾ, ಒಳ್ಳೆ ಕಮಲದಂತೆ ಕಣ್ಣುಗಳನ್ನ ಉಳ್ಳವನಾಗಿದ್ದಾನೆ. ಓಂ ನಮೋ ಪುಂಡರೀಕಾಕ್ಷಾಯ ನಮಃ ಅಂತ ದಿನಾ ಒಂದ್ಸಲ ಬೆಳಿಗ್ಗೆ ಸ್ನಾನಕ್ಕೆ ಮುಂಚೆ ಅಥವಾ ಸ್ನಾನ ಆದ್ಮೇಲೆ ಹೇಳ್ಕೊಂಡ್ರೆ ಅಂತರಂಗ ಸ್ನಾನ ಆಗುತ್ತಂತೆ. ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಹರಿ 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 ಅಂತ 7 ಸಲ ಹೇಳ್ಬೇಕು. ಅಥವಾ ಅದನ್ನ ಹೇಳಿದೀನಿ ಅನ್ಸುತ್ತೆ ನಿಮ್ಗೆ ಆಲ್ರೆಡಿ. 7 times ಯು ಮಸ್ಟ್ ಟೆಲ್ ಹರಿ 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 ಹರಿ. ಆ ಹರಿಯನ್ನು ಅವನು ಏನ್ ಮಾಡ್ತಾನೆ, ಬೆಡ್ಡಿಂದ ಎದ್ದ ತಕ್ಷಣ ಹೇಳ್ಬಿಡ್ಬೇಕು. ನಮ್ಗೆಲ್ಲ ಅದೇ ಪ್ರಾಕ್ಟೀಸ್ ಆಗಿರೋದು. ಎದ್ದ ತಕ್ಷಣ ಫಸ್ಟ್ ಹರಿ 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 ಅಂತೀವಿ. ಎಲ್ಲ ನಮ್ಮ ಪಾಪಗಳನ್ನು ಟರ್ರ ಅಂತ ಹರಿದಾಕ್ತಾನಂತೆ. ಅದಾದ್ಮೇಲೆ ಸ್ನಾನಕ್ಕೆ ಹೋಗಕ್ ಮುಂಚೆ ಅಥವಾ ಸ್ನಾನ ಆದ್ಮೇಲೆ ಓಂ ನಮೋ ಪುಂಡರೀಕಾಕ್ಷಾಯ ನಮಃ ಹೇಳ್ಬಿಟ್ರೆ ಅಂತರಂಗ ಶುದ್ಧಿಯನ್ನ ಮಾಡ್ತಾನೆ. ನೀರಿನ ಗುಣ ಅವನಿಗಿರೋದ್ರಿಂದ ನಮಗೆ ಶುದ್ಧತ್ವವನ್ನ, ಪುಣ್ಯತ್ವವನ್ನ ಅವನು ಕೊಡ್ತಾನೆ. ಪುಂಡರೀಕಾಯತಾಕ್ಷಂ. ಗೊತ್ತಾಯ್ತಾ? ಪುಂಡರೀಕ ಅಕ್ಷ. ದೇರ್ ಇಸ್ ಅ ದಿವ್ಯ ದೇಶಂ ಕಾಲ್ಡ್ ತಿರುವೆಳ್ಳರೈ, ಶ್ರೀರಂಗದ ಪಕ್ಕ. ಇಟ್ ಇಸ್ ಜಸ್ಟ್ 4 or 5 kilometers ಫ್ರಮ್ ಶ್ರೀರಂಗಂ. ಶಿಬಿ ಚಕ್ರವರ್ತಿಯಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ದೊಡ್ಡ ಕ್ಷೇತ್ರ, ಬಹಳ ಚೆನ್ನಾಗಿದೆ. ಇಫ್ ಯು ಗೆಟ್ ಎ ಚಾನ್ಸ್ ಪ್ಲೀಸ್ ಗೋ ವಿಸಿಟ್ ಪುಂಡರೀಕಾಕ್ಷ ಪೆರುಮಾಳ ಆಸ್ಥಾನಂ. ಉತ್ತರಾಯಣ ಪುಣ್ಯಕಾಲದಲ್ಲಿ ಒಂದು ಬಾಗಿಲು ತೆಗಿತಾರೆ, ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಇನ್ನೊಂದು ಬಾಗಿಲು ತೆಗಿತಾರೆ. 2 ಬಾಗಿಲಿರುವಂತಹ ದೇವಸ್ಥಾನ. ಬಹಳ ಬ್ಯೂಟಿಫುಲ್ ಆಗಿದ್ದಾರೆ ಪುಂಡರೀಕಾಕ್ಷ ಪೆರುಮಾಳ್. ತುಂಬಾ 18 ಅಡಿ ಎತ್ತರ ಇದ್ದಾರೆ ನೋಡಕ್ಕೆ. ಪಕ್ಕದಲ್ಲೇ ಭೂಮಾದೇವಿ, ಮಾರ್ಕಂಡೇಯರು, ಗರುಡ, ವಿಶ್ವಕ್ಸೇನ, ಹನುಮಂತ, ಅರ್ಜುನ, ಪ್ರಹ್ಲಾದ, ರಂಭ, ಊರ್ವಶಿ ಇಬ್ರು ಚಾಮರವನ್ನು ಬೀಸ್ತಾ ಇದ್ದಾರೆ. ಸೂರ್ಯಚಂದ್ರರು ದೀವಟ್ಟಿಯನ್ನು ಹಿಡ್ಕೊಂಡಿದ್ದಾರೆ. ಆಲ್ ದೀಸ್ ಪೀಪಲ್ ಆರ್ ದೇರ್ ಇನ್ ಒನ್ ಗರ್ಭಗೃಹ. ಅದು ಗರ್ಭಗೃಹದ ತರಾನೇ ಇಲ್ಲ ನೋಡಕ್ಕೆ. ಹೆಂಗಿದೆ ಅಂದ್ರೆ ರಿಸೆಪ್ಷನ್ಗೆ ಎಲ್ಲಾರು ಸ್ಟೇಜ್ ಮೇಲೆ ನಿಂತಿದ್ದಾರೇನೋ ಅನ್ನೋ ತರ ಇದೆ. ಅಯ್ಯೋ ಇದು ಗರ್ಭಗೃಹನ, ಇಷ್ಟೊಂದು ವಿಗ್ರಹಗಳಿದೆಯಲ್ಲ ಅಂತ. ವಿತ್ ಸೋ ಮೆನಿ ಕ್ಯಾರೆಕ್ಟರ್ಸ್. ಪುಂಡರೀಕಾಕ್ಷ ಪೆರುಮಾಳ್ ಒಳ್ಳೆ ಅಗಲಗಲವಾಗಿ ಕಣ್ಣನ್ನ ಇಟ್ಟುಕೊಂಡು ಬಂದವರಿಗೆಲ್ಲ ನಿಮ್ಮ ಪಾಪಗಳನ್ನೆಲ್ಲ ತೊಳೆದು ನಿಮ್ಮನ್ನ ಪವಿತ್ರ ಮಾಡಿ ಶುದ್ಧ ಸ್ವರೂಪವಾಗಿಸಿ ಶುದ್ಧ ಸತ್ವಮಯವಾಗಿ ನನ್ನಲ್ಲಿ ನಾನು ನಿಮ್ಮನ್ನ ಕರ್ಕೋತೀನಿ ಅಂತ ಅಭಯಹಸ್ತವನ್ನು ಹಿಡ್ಕೊಂಡು ನಿಂತಿದ್ದಾನೆ. ಬ್ಯೂಟಿಫುಲ್ ಟೆಂಪಲ್. ತಿರುವೆಳ್ಳರೈ ಅಂತ ಹೇಳ್ತೀವಿ ತಮಿಳಲ್ಲಿ. ವೆಳ್ಳೈ ಅಂದ್ರೆ ಬೆಳ್ಳಿ ಅಂತ ಅರ್ಥ, ಬಿಳಿ ಅಂತ ಅರ್ಥ. ಆ ಬಿಳಿ ಒಂದು ಶ್ವೇತ ಸ್ವರೂಪದಲ್ಲಿ ಇಡೀ ದೇವಸ್ಥಾನ ಇದೆ. ಶಿಬಿ ಚಕ್ರವರ್ತಿಯಿಂದ ಕಟ್ಟಲ್ಪಟ್ಟಂತ ದೇವಸ್ಥಾನ. ಅಲ್ಲಿ ಇರೋದು ನಮ್ಮ ಸೌತ್ ಇಂಡಿಯಾಲೇ ಪೂರ್ತಿ ಫೇಮಸ್ ಆಗಿರೋ ಪುಂಡರೀಕಾಕ್ಷ ಪೆರುಮಾಳ್ ಏಕೈಕ ದೇವಸ್ಥಾನ ಅಂದ್ರೆ ತಿರುವೆಳ್ಳರೈ. ಅಲ್ಲಿ ಸಾಧ್ಯವಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ದಿನಾ ಬೆಳಿಗ್ಗೆ ಸ್ನಾನಕ್ಕೆ ಮುಂಚೆ ಅಥವಾ ಸ್ನಾನ ಆದ್ಮೇಲೆ ಅಥವಾ 2 ಟೈಮು ಓಂ ನಮೋ ಪುಂಡರೀಕಾಕ್ಷಾಯ ನಮಃ ಅಂದ್ರೆ ಅಂತರ್ಶುದ್ಧಿ ನಮಗೆ ಆಗುತ್ತೆ ಅಂತ. ಕೆಲವೊಂದೆಲ್ಲ ನಮ್ಮ ಮನೆಗಳಲ್ಲಿ ನಮ್ಮ ಅಜ್ಜಿ, ನಮ್ಮ ತಾತ ಅವರೆಲ್ಲ ಚಿಕ್ಕ ವಯಸ್ಸಿಂದ ಮೀನಿಂಗ್ ಹೇಳ್ತಾ ಇರ್ಲಿಲ್ಲ, ಪ್ರಾಕ್ಟೀಸ್ ಮಾಡಿಸ್ಬಿಡೋ ಅವರು. ಇವಾಗ ನಾವು ಮಲ್ಕೊಳ್ಳೋವಾಗ್ಲೂ ಅಷ್ಟೇನೆ ಒಂದು ಮಂತ್ರ ಹೇಳಿ ಮಲ್ಕೋತೀವಿ.
ರಾಮಸ್ಕಂದಂ ವೈನತೇಯಂ ಹನುಮಂತಂ ವೃಕೋದರಂ ಶಯನೇತಿ ಸ್ಮರೇ ನಿತ್ಯಂ ಧುಸ್ವಪ್ನಂ ಪಶ್ಯನಿಷ್ಯತಿ ಅಂತ ವೈನತೇಯನಾದ ಗರುಡನನ್ನ, ಹನುಮಂತನನ್ನ, ವೃಕೋದರನನ್ನ, ಅರ್ಜುನ ವೃಕೋದರ ಅಂದ್ರೆ ಅದೇ ರೀತಿ ಕೃಷ್ಣನನ್ನ ಮತ್ತೆ ವಿದುರನನ್ನ 5 ಜನನ್ನೂ ಸ್ಮರಣೆ ಮಾಡಿ ಮಲಗಿದ್ರೆ ದುಸ್ವಪ್ನಂ ಪಶ್ಯನಿಷ್ಯತಿ, ಸ್ವಪ್ನವೇ ಬರಲ್ವಂತೆ, ಬರೋ ಸ್ವಪ್ನವು ಭಗವತ್ ಸ್ವಪ್ನವಾಗಿರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಕೆಲವೊಂದೆಲ್ಲ ನಮಗೆ ರಿಚುಯಲ್ ಅನ್ಸಲ್ಲ, ವಿ ಹ್ಯಾವ್ ಬಿನ್ ಪ್ರಾಕ್ಟೀಸ್ಡ್ ಇನ್ ಡೇ ಟು ಡೇ. ಅದನ್ನ ನಾವು ಬೆಡ್ರೂಮ್ ಅನ್ಕೋಬಾರ್ದಂತೆ, ಮಾಧವನ ಸನ್ನಿಧಿಯಲ್ಲಿ ನಾನು ಮಲಗ್ತಾ ಇದ್ದೀನಿ ಅನ್ಕೋಬೇಕಂತೆ. ಮಲಗೋದು ಅಷ್ಟು ಪವಿತ್ರತೆ ಅಂತ ಹೇಳೋರು. ಬೆಳಿಗ್ಗೆ ಏಳಿಸ್ಬೇಕಾದ್ರೆ ಮಗುನ ರಾಮ ಕೃಷ್ಣ ಆ ಶಬ್ದಗಳಿಂದ ಹೇಳಿಸ್ಬೇಕಂತೆ. ಏಳಿಂದ ತೊಲೆ ಎರಮೆ ಕಡೆ ಅಂತ ಹೇಳಿಸ್ಬಾರ್ದು ತಾಯಿಯಾದವಳು ಅಲ್ವಾ, ಮಂಗಳಕರವಾಗಿ ರಮ್ಯವಾಗಿ ಅಲ್ವಾ. ಅಯ್ಯೋ ಮೂದೇವಿ ಇನ್ನೂ ಬಿದ್ಕೊಂಡಿದೀಲ್ಲ, ಎಳಿಂದ ತೊಲೆ ಎರಮೆ ಕಡೆ ಅಂತ ಹೇಳಿಸಿದ್ರೆ ಪಾಪ ಆ ದಿನ ಎಲ್ಲ ಮಗುಗೆ ಏನು ಅಮಂಗಳವಾಗಿರುತ್ತೆ ಅಲ್ವಾ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಆ ರಾಮನ ಶಯನ ನೋಡಿದಾಗ್ಲೇ ತಕ್ಷಣ ವಿಶ್ವಾಮಿತ್ರರಿಗೆ ಕೌಸಲ್ಯ ಜ್ಞಾಪಕ ಬಂದ್ಲಂತೆ. ಆಹಾ, ಈ ಕಾಡಲ್ಲಿ ಬಾಲರಾಮ ಲಕ್ಷ್ಮಣನ ಜೊತೆ ಮಲಗಿರೋ ಆ ಸೌಂದರ್ಯ ಎಷ್ಟು ಚೆನ್ನಾಗಿದೆ, ಎಂಥ ಭಾಗ್ಯ ಮಾಡಿದ್ಲಪ್ಪ ಕೌಸಲ್ಯೇ ದಿನ ಈ ರಾಮನ ಸೌಂದರ್ಯ ನೋಡಿ 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 ಏಳ್ಸಕ್ಕೆ. ಓ ಮೈ ಗುಡ್ನೆಸ್, ಕೌಸಲ್ಯ ಸುಪ್ರಜಾ. ತಾಯಿ ಹೆಸರು ಹೇಳಿ ಮಂಗಳಕರವಾಗಿ ಏಳಿಸ್ಬೇಕಂತೆ. ಪಾಪ ಬಿಟ್ಟು ಬಂದಿದೆ ಅಲ್ವಾ ಮಗು, 15 ವರ್ಷ, ಇನ್ನು ಊನ ಷೋಡಶ ವರ್ಷೋಮೇ ರಾಜೀವ ಲೋಚನ, ಇನ್ನು 16 ವಯಸ್ಸು ಆಗಿಲ್ಲ. ಊಣ ಷೋಡಶ, 16 ವಯಸ್ಸಿಗೆ 1 ವಯಸ್ಸು ಕಮ್ಮಿ ಅಂತೆ. ವಾಲ್ಮೀಕಿ ಹೇಳ್ತಾರೆ 15 ವಯಸ್ಸು ರಾಮ ಹುಲ್ ಮೇಲೆ ಮಲ್ಕೊಂಡಿದ್ದಾನೆ. ಅಲ್ಲಿ ಬಾಲಕಾಂಡದಲ್ಲಿ ಬರುತ್ತೆ ಇದು. ಸಿದ್ಧಾಶ್ರಮದಲ್ಲಿ ಮಲಗಿರೋವಾಗ ವಿಶ್ವಾಮಿತ್ರರು ಬಂದು ಏಳಿಸ್ತಾರೆ. ಆವಾಗ ಆ ಮಗು ಎದ್ರೆ ಎಲ್ಲಿದ್ದೀನೋ ನಾನು, ಅಮ್ಮ ಕಾಣ್ತಾ ಇಲ್ವಲ್ಲ ಅನ್ಬಾರ್ದಲ್ವಾ, ಅದಕ್ಕೆ ಕೌಸಲ್ಯ ಹೆಸರನ್ನು ಹೇಳಿ ಏಳಿಸ್ತಾರಂತೆ. ಇನ್ನೂ ಒಂದು ಭಾವ, ಏನು ಪುಣ್ಯ ಮಾಡಿದ್ಲ ಆ ಕೌಸಲ್ಯೆ ದಿನ ಈ ರಾಮನ ಮಲಗಿರೋ ಶಯನ ಸೌಂದರ್ಯವನ್ನ ನೋಡಕ್ಕೆ. ಬಿಕಾಸ್ ಭಗವಂತನಲ್ಲಿ ಎಲ್ಲ ಕೂತಿರೋ ಭಗವಂತ ನಿಂತಿರೋ ಭಗವಂತನಿಗಿಂತ ಮಲಗಿರೋ ಭಗವಂತನ ಸೊಬಗೆ ಸೊಬಗಂತೆ. ಆ ಸೌಂದರ್ಯ ಇನ್ಯಾವುದಕ್ಕೂ ಬರಲ್ಲ ಅಂತಾರೆ. ಅದನ್ನ ನೋಡಿ ಮನಸ್ಸನ್ನ ರಾಧೆ ಗೋಪಿಕೆಯರು ಸೂರೆಗೊಳ್ಳೋದಿರ್ಲಿ, ವಿಶ್ವಾಮಿತ್ರರು ಸರ್ವಸಂಗ ಪರಿತ್ಯಾಗಿ ಅವ್ರ ಮನಸ್ಸೇ ಸೋತೋಯ್ತು ರಾಮನ ಸೌಂದರ್ಯವನ್ನ ನೋಡಿ ಅಲ್ವಾ. ವೆಚ್ಚ ಕಣ್ವಾಂಗಾಮೆ ಪಾತಾರ್ ಅಂತ ಹೇಳ್ತೀವಿ. ಆ ರೀತಿ ಏಳಿಸೋದು ಮಲಗೋದು ಎಲ್ಲದರಲ್ಲೂ ನಮ್ಮ ಪೂರ್ವಿಕರು ಭಗವಂತನ ತರ್ತಾರೆ. ನಾವು ಹೇಳ್ತೀವಿ ಅಂಗೆ ಪೆರಂಡಾಲೆನ್ನ ಹಿಂಗೆ ಪೆರಂಡಾಲೆನ್ನ ಅಂಗೆ ಪೆರಂಡ್ರತೆ ಭಗವಾನೇ ಒನ್ನೊಡೆಯ ಸನ್ನಿಧಿಕುಳ್ಳೆಯೇ ಪೆರಂಡ್ರೇನ್, ಮಾಧವ ಉಮ್ಮೊಡೆ ಸನ್ನಿಧಿಕುಳ್ಳೆಯೇ ಪೆರಂಡ್ರೇನ್. ಅಲ್ಲಿ ಮಲಗಿದ್ರೆ ಏನು ಇಲ್ಲಿ ಮಲಗಿದ್ರೆ ಏನು, ಆದರೆ ಪರಮಾತ್ಮ ನಾ ಮಲಗೋ ಕಡೆ ನಿನ್ನ ಸಾನ್ನಿಧ್ಯ ಇರಲಿ ಅಂತ ಸಂಕಲ್ಪ ಮಾಡಿ ಮಲಗ್ತೀವಿ. ಮಲಗೋದು ಅಷ್ಟು ಮಂಗಳಕರವಾಗಿರ್ಬೇಕು, ಏಳೋದಷ್ಟು ಮಂಗಳಕರವಾಗಿರ್ಬೇಕು. ಭಗವಂತನ ಬಿಟ್ರೆ ಪೂರ್ವಿಕರಿಗೆ ಏನೂ ಇಲ್ಲ. ನಮಗೆ ಮೊಬೈಲ್ ಬಿಟ್ರೆ ಮಲಗೋದು ಮೊಬೈಲ್ ಜೊತೆನೆ, ತಾಚಿ ಮಾಡೋದು ಮೊಬೈಲ್ ಜೊತೆನೆ. ಮಧ್ಯದಲ್ಲಿ 2 ಗಂಟೆ 3 ಗಂಟೆಗೆ ಒಂದೊಂದ್ಸಲ ಬೇರೆ ಎದ್ದು ನೋಡ್ತಾರೆ. ಅದೇನು ನೋಡ್ತಾರೋ ಗೊತ್ತಿಲ್ಲ. ಇರೋವಾಗ ನೋಡಿದ್ರೆ ಸಾಕಾಗಲ್ವಾ. ಮಧ್ಯದಲ್ಲಿ ಅದೇನು ಕಿಸಿಯೋ ಕೆಲಸ ಇರುತ್ತೋ ಅರ್ಧರಾತ್ರಿಲಿ ಅವರಿಗೆ ಗೊತ್ತಿಲ್ಲ ಅಲ್ವಾ. ಭಗವಂತ ಈಸ್ ಈಕ್ವಲ್ ಟು ಮೊಬೈಲ್ ಅಲ್ವಾ. ಸದ್ಯ ನಮ್ಮ ಮಹಾವಿಷ್ಣು ಥರ ನಮಗೆ 4 ಭುಜಗಳಿದ್ದಿದ್ರೆ 4 ಮೊಬೈಲ್ ಒಂದೇ ಸಲ ಇಟ್ಕೊಂಡು 40 ಮೆಸೇಜ್ನ 400 ಕಡೆ ಒಮ್ಮೆಲೆ ಮಾಡ್ತಾ ಇದ್ವಾ ಇಲ್ವಾ ಅಲ್ವಾ. ಸದ್ಯ ಅದೊಂದಿಲ್ಲ. ಆದರೆ ಮೊಬೈಲ್ ಅನ್ನೋದು ಹೆಂಗೆ ಅಂದರೆ ಅದರಿಂದ ಒಳ್ಳೇದು ಆಗ್ತಾ ಇದೆ, ಕೆಟ್ಟದ್ದು ಆಗ್ತಾ ಇದೆ. ವಿ ಶುಡ್ ನೋ ಹೌ ಟು ಯೂಸ್ ಅಷ್ಟೇ. ಎಲ್ಲರೂ ಬ್ಲೇಮ್ ಮಾಡ್ತೀವಿ ಮೊಬೈಲ್ನ, ಇಲ್ಲ ಅನ್ನಲ್ಲ, ಆದರೆ ಎಲ್ರಿಗೂ ಅಗತ್ಯ ಇದೆ ಈಗ ಅಲ್ವಾ. ಯುಟಿಲೈಸೇಷನ್ ಶುಡ್ ಬಿ ಇನ್ ಅ ಪರ್ಫೆಕ್ಟ್ ವೇ ಅಷ್ಟೇ. ಆ ರೀತಿ ಪರಮಾತ್ಮ ಪುಂಡರೀಕಾಕ್ಷನಾಗಿ ಅವನು ನಮ್ಮನ್ನು ಶುದ್ಧಿ ಮಾಡಿ ಪುಣ್ಯೋಪೇತವಾಗಿದ್ದಾನೆ, ನಮ್ಮನ್ನು ಪರಿಶುದ್ಧತೆಗೆ ಕರ್ಕೊಂಡು ಹೋಗ್ತಾನೆ. ಅಂತಹ ವಿಷ್ಣು ಅವನಿಗೆ ಒಂದೇ ಸರ್ವಲೋಕೈಕನಾಥಂ, ಸಕಲ ಲೋಕಕ್ಕೂ ಏಕನಾದಂತಹ ನಾಥ, ಒಡೆಯನಾದವನು ಅಂತ ಅರ್ಥ. ನೆಕ್ಸ್ಟ್ ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕ ರೂಪರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ನಮಃ ಸಮಸ್ತ ಭೂತಾನಾಂ, ಸಕಲ ಭೂತಗಳ ರೂಪವೂ ಅವನೇ ಆಗಿದ್ದಾನೆ. ನಮಃ ಸಮಸ್ತ ಭೂತಾನಾಂ
ಆದಿಭೂತಾಯ ಭೂಭೃತೆ, ಆದಿಭೂತನು ಅವನೇ ಆಗಿದ್ದಾನೆ. ಇದನ್ನ ನಾನು ಐ ಥಿಂಕ್ ಐ ಕ್ಯಾನ್ ಟೆಲ್ ಇಟ್ ಟು ದ ಸ್ಯಾಟರ್ಡೇ 3 to 5 ಬ್ಯಾಚ್ ಇದೆಯಲ್ವಾ, ಅವ್ರಿಗೆ ಇದನ್ನ ಬೇಗ ನಾನು ಅರ್ಥ ಮಾಡಿಸ್ಬೋದು. ಯಾಕಂದ್ರೆ ನೀವೆಲ್ಲ ಚತುಶ್ಲೋಕಿ ಭಾಗವತವನ್ನ ಕಲ್ತಿದ್ದೀರಾ. ಸ್ಯಾಟರ್ಡೇ 3 to 5 ಬ್ಯಾಚ್ ಅವರು. ನೀವು ಅದರಲ್ಲಿ ಕಲ್ತಿದ್ದೀರಾ ಅಲ್ವಾ, ಪಂಚಭೂತಗಳು ಬಂದ್ಮೇಲೆ ವಸ್ತುಗಳು ಬಂತು ಅಂತ ಅಲ್ಲ, ಅಥವಾ ಒಂದು ವಸ್ತು ಬಂದ್ಮೇಲೆ ಪಂಚಭೂತ ಬಂತು ಅಲ್ಲ. ಪಂಚಭೂತಗಳು ತನ್ನಷ್ಟಕ್ಕೆ ತಾನೇ ಎಕ್ಸಿಸ್ಟ್ ಆಗಿದೆ ಅಲ್ವಾ. ಒಂದು ವಸ್ತು ಬಂದ್ಮೇಲೆ, ಈಗ ಒಂದು ಬೆಂಕಿ ಬಂದ್ಮೇಲೆ ಅಗ್ನಿ ಬಂದ ಅಂತ ಅಲ್ಲ, ಅಗ್ನಿ ಇರೋದಕ್ಕೆ ಬೆಂಕಿ ಉರಿತಾ ಇದೆ ಅಲ್ವಾ. ನೀರಿರೋದ್ರಿಂದ ಅಲ್ಲಿ ಪಂಚಭೂತವಾದ ಜಲತತ್ವ ಇದೆ ಅಂತ ಅಲ್ಲ, ಜಲತತ್ವ ಪೂರ್ತಿ ಜಗತ್ತಲ್ಲಿ ಇರೋದ್ರಿಂದ ನೀರಲ್ಲಿ ಹರಿತಾ ಇದೆ. ಆ ರೀತಿ ಪಂಚಭೂತ್ಯಾತ್ಮಕವಾದಂತಹ ಶಕ್ತಿ ಅವನಲ್ಲಿ ಅಡಗಿದೆ ಅನ್ನೋದಕ್ಕೆ ಆದಿಭೂತಾಯ ಭೂಭೃತೆ. ಸಕಲ ಭೂತ ಜನಗಳಲ್ಲೂ ಅಥವಾ ಸಕಲ ಭೂತಗಳಲ್ಲೂ ಪಂಚಭೂತಗಳಲ್ಲೂ ತನ್ನ ತತ್ವವನ್ನ ಭಗವಂತ ಅಡಗಿಸಿ ಇಟ್ಟಿದ್ದಾನೆ. ದಿಸ್ ಇಸ್ ಬೀನ್ ಸ್ಟಡಿಡ್ ಬೈ ಭಾಗವತ ಪೀಪಲ್ ಇನ್ ಚಾಪ್ಟರ್ ಕಾಲ್ಡ್ ಚತುಶ್ಲೋಕಿ ಭಾಗವತಂ ಅಲ್ವಾ. ನಿಮಗೆ ಸ್ಯಾಟರ್ಡೇ ಮಾರ್ನಿಂಗ್ ಬ್ಯಾಚ್ ಅವ್ರಿಗೆ ಮುಂದೆ ಬರುತ್ತೆ, ಅದನ್ನ ತಗೋತೀನಿ. ಎನಿವೇ ಯು ಆರ್ ನಿಯರಿಂಗ್ ಟು ಇಟ್, ಆಯ್ತಾ. ಇನ್ನೊಂದು 2 ಚಾಪ್ಟರ್ ಆದ್ಮೇಲೆ ನೀವು ಅದಕ್ಕೆ ಬರ್ತೀರಾ. ಸೊ ಆ ರೀತಿ ಸಕಲ ಭೂತ ಜನಾದಿಗಳು ಅವನಲ್ಲೇ ಸೇರ್ಕೊಂಡಿದೆ. ಸಕಲ ಭೂತ ತತ್ವವು ಅವನೇ ಆಗಿದ್ದಾನೆ. ಅಗ್ನಿಯಲ್ಲಿ ಏನಾಗಿದ್ದಾನೆ ಭಗವಂತ? ಏನಾಗಿದ್ದಾನೆ ಅಗ್ನಿಯಲ್ಲಿ ಭಗವಂತ? ಹೀಟ್. ವೆರಿ ಗುಡ್. ಬೆಂಡಿ, ಬೆಳಕು ಅಂಡ್ ಹೀಟ್, ಪ್ರಕಾಶ ಹಾಗೂ ತಾಪ, ಬೆಳಕು. ಗುಡ್ ಅಲ್ವಾ. ಅಗ್ನಿಯಲ್ಲಿ ಪ್ರಕಾಶಮಾನವಾಗಿದ್ದಾನೆ, ತಾಪಮಾನವಾಗಿಯೂ ಇದ್ದಾನೆ. ನೀರಲ್ಲಿ ತಂಪು. ವೆರಿ ಗುಡ್. ನೆಕ್ಸ್ಟ್ ರುಚಿ. ರುಚಿ. ರಸ. ವೆರಿ ಗುಡ್. ರಸ ಹಾಗೂ ತಂಪಾಗಿದ್ದಾನೆ. ಮತ್ತೆ ಗಾಳಿಯಲ್ಲಿ ಗಂಧ ಸರ್, ವಾಸನೆ. ಗಂಧ, ವಾಸನೆ. ಆಮೇಲೆ ಸರ್ ಸ್ಪರ್ಶ. ವೆರಿ ಗುಡ್. ಎಲ್ಲವನ್ನೂ ಮುಟ್ಟುವಂತಹ ತನ್ಮಯತೆ ಗಾಳಿಗೆ ಇರೋದು, ಇನ್ಯಾವುದಕ್ಕೂ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಯು ಹ್ಯಾವ್ ಅಂಡರ್ಸ್ಟುಡ್ ಭಾಗವತಂ ಪ್ರಾಪರ್ಲಿ. ವಿಷ್ಣು ಸಹಸ್ರನಾಮ ಬ್ಯಾಚ್ ಮುಂದೆ ನನ್ನ ಮಾನವನ್ನ ಉಳಿಸ್ತಾ ಇದ್ದೀರಾ ಅಪ್ಪ, ಥ್ಯಾಂಕ್ ಗಾಡ್. ನೆಕ್ಸ್ಟ್ ಏನ್ ಗೊತ್ತಾ, ಯಾರಾದ್ರೂ ಸ್ಟೂಡೆಂಟ್ ತುಂಬಾ ಭಾಗವತದ ಆನ್ಸರ್ ಕೊಟ್ರೆ ನನಗ್ ಖುಷಿ ಆಗುತ್ತೆ. ಯಾಕಂದ್ರೆ ಪರವಾಗಿಲ್ಲ, ಐ ಆಮ್ ಎ ಲಿಟಲ್ ಬಿಟ್ ಸ್ಟ್ಯಾಂಡರ್ಡ್ ಟೀಚರ್. ಒಂಚೂರು ಅವ್ರ ಮನಸ್ಸಿಗೆ ಅರ್ಥ ಮಾಡಿಸಿದೀನಿ ಅಂತ ನನಗೆ ನನ್ನ ಕ್ವಾಲಿಫಿಕೇಶನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅವಾಗ. ದಿಸ್ ಇಸ್ ಅನ್ ಎಕ್ಸಾಮಿನೇಷನ್ ಟು ಮೀ, ನಾಟ್ ಟು ಯು. when I ask question, I should be on toes, not you people. Okay, next ಪೃಥ್ವಿನಲ್ಲಿ ಏನಾಗಿದ್ದಾನೆ ಭಗವಂತ? ಗಂಧ. ಗಂಧ ಗಾಳಿಗೆ ಬಂದ್ಬಿಡ್ತು. ಪೃಥ್ವಿಯ ರೂಪ ಗಂಧವೇ, ನಾನು ಒಪ್ಕೋತೀನಿಲ್ಲ ಅನ್ನಲ್ಲ. ಆದ್ರೆ ಪೃಥ್ವಿಯಲ್ಲಿ ಭಗವಂತ ಏನಾಗಿದ್ದಾನೆ? ವಾಸನೆ. ಗಂಧ ವಾಸನೆ ಎರಡು ಒಂದೇ. ಹೆವಿನೆಸ್, ವೆಯ್ಟೇಜ್, ಹೆವಿನೆಸ್, ವಾಲ್ಯೂಮ್ ಅಲ್ವಾ. ಗಂಧ ಅನ್ನೋದು ಗಾಳಿಗೆ ಬರುತ್ತೆ, ಇಲ್ಲಿ ಗಂಧ ಬರಲ್ಲ, ಹೆವಿನೆಸ್. ಕೊನೆಯಲ್ಲಿ ಆಕಾಶದಲ್ಲಿ ಏನಾಗಿದ್ದಾನೆ? ಚಂದ್ರಿಕಾ, ಟೆಲ್ ಮೀ. ವಿಶಾಲ. ಸ್ಪೇಸ್, ಜಾಗ. ಶಬ್ದ. ಶಬ್ದ ಹಾಗೂ ಜಾಗ ಎರಡು. ಶಬ್ದ, ವೆರಿ ಗುಡ್. ಶಬ್ದವೂ ಅವನೇ ಆಗಿದ್ದಾನೆ. ಶಬ್ದ ಹಾಗೂ ಜಾಗ. ಈ ರೀತಿ ಪಂಚಭೂತಗಳಲ್ಲಿ ಅವನು ಒಂದಾಗಿರೋದ್ರಿಂದ ಏನಂತ ಕರಿತೀರಾ? ಸರ್ವಭೂತಾಯ ಭೂಭೃತೆ. ಅನೇಕ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಅನೇಕ ರೂಪವೂ ಅವನೇ ಆಗಿದ್ದಾನೆ. ಒಪ್ಕೋತೀರಾ? ಸುಮಾ ಆಂಟಿ ಅವನೇ ಆಗಿದ್ದಾನೆ, ವಿದ್ಯಾ ಅವರು ಅವನೇ ಆಗಿರೋದು, ಜಯಲಕ್ಷ್ಮಿ ಮಾಮಿ ಅವನೇ ಆಗಿರೋದು ಅಲ್ವಾ, ವೇದಾ ಮಾಮಿ ಅವನೇ ಆಗಿರೋದು, ಪದ್ಮಾ ಆಂಟಿ ಅವನೇ ಆಗಿರೋದು. ಒಪ್ಕೋತೀರಾ ಇಲ್ವಾ? ಎಲ್ಲರ ಹೃದಯ ಅಂತಃಕರಣದಲ್ಲೂ ಅವನೇ ಇರೋದು.
ನಾನು ಮಾತಾಡಬೇಕು, ನಾನು ಒಂದು ಕೈಯಿನಿಂಗ ಈ ಕಡೆಯಿಂದ ಈ ಕಡೆಗೆ ಮೂವ್ ಆಗಬೇಕು, ಒಬ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು, ಒಬ್ರನ್ನ ದೃಷ್ಟಿಸಿ ನೋಡಬೇಕು, ಒಂದು ಭಾಷೆಯಲ್ಲಿ ನಾನು ನನ್ನ ಫೀಲಿಂಗ್ನ ಹಾಕಿ ಕನ್ವೆ ಮಾಡಬೇಕು. ಎಲ್ಲದನ್ನೂ ಇಲ್ಲಿ ಒಳಗಡೆ ಕೂತ್ಕೊಂಡು ಅವನು ಮಾಡ್ತಾ ಇದ್ದಾನೆ. ನಾ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡ್ಕೊಳಕ್ ಸಾಧ್ಯವಾ? ಹೇಳ್ಕೊಳೋದು ಮಾತ್ರ ನಾ ಮಾಡ್ತಾ ಇದ್ದೀನಿ ಏನೋ ನಾ ವಿಷ್ಣು ಸಹಸ್ರನಾಮ ಟೀಚ್ ಮಾಡೋದಂತೆ, ನೀವೇನೋ ಕೇಳೋದಂತೆ. ಇದೆಲ್ಲ ಜಗನ್ನಾಟಕ ಸೂತ್ರಧಾರಿಯ ನಾಟಕ ಅಷ್ಟೇನೆ, ರಂಗದಲ್ಲಿರುವಂತಹ ನಾಟಕ. ತೆರೆ ಎಳೆದ್ರೆ ಮುಗ್ದೋಯ್ತು ಎಲ್ಲ ಅಲ್ವಾ? ತೆರೆ ಎಳೆಯೋದು ಅಂದ್ರೆ ಏನು? ಪ್ರಳಯ ಸಂಭವಿಸೋದಷ್ಟೇನೆ. ಎಳೆದ್ರೆ ಎಲ್ಲ ಮುಗ್ದೋಯ್ತು. ಎಲ್ಲಿ ಏನು ನಮ್ದೇನು ನಡೆಯಲ್ಲ. ಅವನ ಸಂಕಲ್ಪ ಅನ್ನೋದೇ ಅನೇಕ ರೂಪಾಯ. ಸಕಲವಾಗಿಯೂ ನಾನೇ ಹೊರಗಡೆ ಬರ್ತೀನಿ ಅಂದ್ರೆ ಅವನೇ ಸಕಲವಾಗಿಯೂ ಹೊರಗಡೆ ಬರ್ತಾನೆ. ಯಾರೂ ಬೇಡ, ತನ್ನಷ್ಟಕ್ಕೆ ತಾನೇ ಇರ್ತೀನಿ ಅಂದ್ರೆ ವಟಸ್ಯ ಪತ್ರಸ್ಯ ಕುಠೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಬಾಲಮುಕುಂದನಾಗಿ ಘುಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ ಅಂತ ಕುಲಶೇಖರ ಆಳ್ವಾರ್ ಹಾಡ್ತಾರಲ್ವಾ ಮುಕುಂದ ಮಾಲೆ. ಜಯೇತಿ ಭವಲುಂಠನೇತಿ ಜಯೇತಿ ಜಗನ್ನಿವಾಸೇತಿ ಶಯನೇತಿ ಬಾಲಶಯನೇತಿ ವಟಪತ್ರ ಶಯನೇತಿ. ವಟದ ಮೇಲೆ, ಆ ವಟಪತ್ರದ ಮೇಲೆ ಮಲಗಿರುವ ಮಗುವಾಗಿ ಇರ್ತಾನೆ. ಅವನಿಗೇನು ಬೇಡ, ಸೃಷ್ಟಿನೂ ಬೇಡ, ಸ್ಥಿತಿನೂ ಬೇಡ, ಲಯನೂ ಬೇಡ, ಯಾವ ಜಂಜಾಟಗಳು ಬೇಡ. ಅಂದ್ರೆ ಏನಾಗ್ತಾನವನು? ಚಿಕ್ಕ ಮಗುವಾಗಿ ಆಲಿಲೈ ಕಣ್ಣನ್ ಅಂತ ಹೇಳ್ತೀವಲ್ವಾ. ಆಲಮಾಮರತ್ತಿ ನಿಲೆಮೇಲ್ ஒரு ಬಾಲಕನಾಯ್ ஞானமேரும் உண்டான் அரங்கத் அரவின் அணையான் ಅಂತ ಹೇಳ್ತೀವಿ. ಅರಂಗತ್ ಅರವಿಣ್ ಅಣಯಾನ್. ಅಣೈ ಅಂದ್ರೆ ಎಲೆ ಮೇಲೆ ಹಾಸಿಗೆ ತರ ಅದನ್ನ ಇಟ್ಕೊಂಡು ಮಲಗಿರ್ತಾನೆ. ಆ ರೀತಿ ಸಕಲ ರೂಪವೂ ಅವನೇ ಆಗಿದ್ದಾನೆ. ಅದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದು ಮಗು ತನ್ನ ಹೆಬ್ಬೆಟ್ಟನ್ನ ಬಾಯಲ್ಲಿ ಇಟ್ಕೊಂಡು ಚೀಪ್ಕೊಂಡು ಮಲಗಿರುತ್ತಂತೆ, ಏನೂ ಗೊತ್ತಿಲ್ಲ ನೋಡಕ್ಕೆ. ಆದ್ರೆ ಎಲ್ಲರ ಅರಿವಿಗೂ ಅವನೇ ಅಲ್ವಾ? ಎಲ್ಲರ ಅರಿವಿಗೂ ವಿಷಯ ಅವನೇ ಆಗಿದ್ದಾನೆ. ನೀವು ಕುಂಭಕೋಣಂ ಸೈಡೆಲ್ಲ ದಿವ್ಯದೇಶಗಳಿಗೆ ಹೋದ್ರೆ ಇಂದ ಆಲಿಲೈ ಕಣ್ಣನ್ ಅಂತ ಹೇಳ್ತೀವಲ್ವಾ, ದಪ್ಪದಪ್ಪಕ್ಕೆ ಗುಂಡಕ್ಕೆ ಪಂಚಲೋಹದಲ್ಲಿ ಮಾಡಿರ್ತಾರೆ ಅದನ್ನ. ಎಲ್ಲಾ ದೇವಸ್ಥಾನದಲ್ಲೂ ಅದನ್ನ ಇಟ್ಟಿರ್ತಾರೆ. ನಾವು ಹೋದ ತಕ್ಷಣ ಕಣ್ಣನೆ ಕುಡುಂಗೋ ಅಂತ ಕೇಳಬೇಕು. ಕಣ್ಣನೆ ಕುಡುಂಗೋ ಅರವಣೈಪ್ಪು ചെയ്ದು ಕುಡುಕರೇನ್. ಕಣ್ಣನೆ ಕುಡುಂಗೋ ಅಂದ್ರೆ ಕೈಯಲ್ಲಿ ಕೊಟ್ಬಿಡ್ತಾರೆ, ದಪ್ಪ ಅಂತ ಹಿಂಗ್ ಕೈಯಲ್ಲಿ ಇಡ್ತಾರೆ. ಅಷ್ಟಗಲ ಇರ್ತಾನವನು. ಅವನಿನ ಇಟ್ಕೊಂಡು ಹಿಂಗೆ ಆಡಿಸ್ತೀವಿ ನಾವು. ಆಡಿಸ್ಬಿಟ್ಟು ಆಳ್ವಾರ್ ಪಾಶುರಗಳೆಲ್ಲ ಹೇಳಿ ಆಮೇಲೆ ಕೈಗೆ ಕೊಡ್ತೀವಿ. ಎಲ್ಲ ದೇವಸ್ಥಾನದಲ್ಲೂ ಅದು ಮಾಡ್ತೀವಿ ನಾವು. ತುಂಬಾ ಚೆನ್ನಾಗಿರ್ತಾನೆ. ಆದ್ರೆ ಎಲ್ಲ ದೇವಸ್ಥಾನದಲ್ಲೂ ವಿಷ್ಣು ರೂಪ ಅಲ್ಲ, ಆ ಆಲದಲ್ಲೇ ಬಾಲಕೃಷ್ಣ ಮುಕುಂದ ರೂಪದಲ್ಲೇ ಅವನಿರ್ತಾನೆ. ಮಾಣಿಕ್ಯಂ ಕಟ್ಟಿ ವೈರಮಿಡೈ ಕಟ್ಟಿ ஆணி பொன்னால் செய்த தங்க திரு தொட்டில் பேணி உனக்கு பிரமன் விடை தந்தான் மாணிக்கூரளனே தாலேலோ வையமளந்தானே தாலேಲೋ ತಾಲೇಲೋ. ಆಳ್ವಾರ್ ಪಾಶುರಗಳು ತಾಲೇಲೋ ತಾಲಾಟ್ಟು ಪಾಡು ಅಲ್ವಾ, ಲಲುಬಿ ಹಾಡೋದು. ಹಂಗ ಹಾಡಿಂಗ ಆಡಿಸುವಾಗ ಅವಾಗ ಗೊತ್ತಾಗುತ್ತೆ, ಆಹಾ ಕೃಷ್ಣ ಇಡೀ ಬ್ರಹ್ಮಾಂಡವನ್ನೇ ಬಸರಲ್ಲಿ ನೀನ್ ಧರಿಸಿದೀಯಾ, ಆದ್ರೆ ನನ್ನ ಕೈ ಮೇಲೆ ಮಲಗಿ ಹಿಂಗ ಆಡ್ತಾ ಇದೀಯಾ. ಇದು ನಿನ್ನ ಸಂಕಲ್ಪ. ಬೇಕು ಅಂದ್ರೆ ಜಗತ್ತನ್ನ ಉಳಿಸ್ತೀಯ, ಇಲ್ದಿದ್ರೆ ಅಳಿಸ್ತೀಯ. ಅದೇ ಸರ್ವಲೋಕ ಏಕನಾಥಂ ಅದಕ್ಕರ್ಥ. ನಿನಗ್ ಬೇಕು ಅಂದ್ರೆ ಎಲ್ಲವನ್ನೂ ಉಳಿಸ್ತೀಯ, ಬೇಡವಾ ನಿಮಿಷ ಮಾತ್ರದಲ್ಲಿ ಎಲ್ಲವನ್ನೂ ಕಬಳಿಸ್ತೀಯ. ಹೆಂಗಿದೆ ನೋಡಿ ವರ್ಡ್ಸು. ದಟ್ ಇಸ್ ವೈ ವಿಷ್ಣು ಸಹಸ್ರನಾಮಕ್ಕೆ ಈಡಾದ ಉಪನಿಷತ್ ಎರಡನೇದಿಲ್ಲ. ಅದನ್ನ ಹೇಳ್ತಾ ಇದ್ರೆ ಒಂದೊಂದು ಅಕ್ಷರಗಳು ಅಷ್ಟು ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟು ಸಶಂಖ ಚಕ್ರಂ. ಶಂಖಚಕ್ರಗಳನ್ನ ಲಾಂಛನವಾಗಿ ಹಿಡ್ಕೊಂಡಿದ್ದಾನೆ ಭಗವಂತ. ನಮ್ಗೆಲ್ಲ ಡೌಟ್ ಬರಲ್ವಾ? 30 ಶಂಖಚಕ್ರಗಳನ್ನ ಹಿಡ್ಕೊಂಡಿದ್ರೆ ಪಾಪ ಕೈ ನೋವು ಬರಲ್ವಾ ಅವನಿಗೆ? ಕೈ ನೋವು ಬರಲ್ವಾ? ಆದ್ರೂ ಹಿಡ್ಕೊಂಡಿರ್ತಾನೆ. ಏನಕ್ಕೆ ಹಿಡ್ಕೊಂಡಿದ್ದಾನೆ ಯಾರಾದ್ರೂ ಹೇಳಕ್ಕಾಗತ್ತಾ? ಧರ್ಮ ಕಾಪಾಡಕ್ಕೆ, ಧರ್ಮಗಳನ್ನ ಕಾಪಾಡಕ್ಕೆ ಹಿಡ್ಕೊಳ್ಳೋದೇ ಬೇಕಿಲ್ಲ. ಅವನು ಓರೆ ಕಣ್ಣಿನಿಂದ ನೋಡಿದ್ರೇನೆ ಧರ್ಮ ಕಾಪಾಡೋಗುತ್ತೆ. ನಮ್ಮನ್ನ ಕಾಪಾಡಕ್ ಸರ್. ವೆರಿ ಗುಡ್. ನಮ್ಮನ್ನ ಕಾಪಾಡಕ್ಕೆ ವೆರಿ ಗುಡ್. ನಮ್ಮಂತ ಪರಮ ಪಾಪಿಗಳನ್ನ ಕಾಪಾಡಬೇಕು ಅಂದ್ರೆ ಅವ್ನು ಶಂಖಚಕ್ರನೇ ಹಿಡ್ಕೋಬೇಕು. ಈ ವಿಧಿನೇ ಇಲ್ಲ. ಧರ್ಮ ಕಾಪಾಡೋಗುತ್ತೆ. ನಾನಿದೀನಲ್ಲ ಒಬ್ಬ
ಅನೇಕ ಜನ್ಮಗಳು ಸಂತೋಷವಾಗಿ ಅವನನ್ನು ಬಿಟ್ಬಿಟ್ಟು ಹಾಯಾಗಿದ್ದೀನಿ ನಾನು ಅಲ್ವಾ. ನಿನ್ನೆವರೆಗೂ ಕತ್ತೆ ಜನ್ಮ, ಮೊನ್ನೆವರೆಗೂ ಗಿಣಿ ಜನ್ಮ, ನಾಳೆವರೆಗೂ ಇಲಿ ಜನ್ಮ, ಇವತ್ತು ವಿವೇಕ್ ಜನ್ಮ. ಯಾವುದೋ ಒಂದು ಜನ್ಮದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ. ಯಾವತ್ತಾದ್ರೂ ಭಗವಂತ ಇವನು ಅಂತ ವೆದರ್ ಐ ಹ್ಯಾವ್ ಟರ್ನ್ಡ್ ಆರ್ ನಾಟ್ ತಿರ್ಗಿದೀವ ಅವನ ಹತ್ರ? ತಿರುಗೋ ಚಾನ್ಸೇ ಇಲ್ಲ. ಅದ್ರ ಗೋಜೆ ಇಲ್ಲ ನಮಗೆ. ಏನು ಹಲವಾರು ಜನ್ಮಗಳಲ್ಲಿ ಐಷಾರಾಮವಾಗಿ ನಂದೇ ಮಸ್ತಿ, ನಂದೇ ಮೋಜು, ಕೊಂಡದೇ ಕೋಲಂ, ಕಂಡದೇ ಕಾಕ್ಷಿ, ಉಂಡದೇ ಭೋಗಂ ಅಂತ ಇದೀವ ಇಲ್ವಾ? ಈ ಜನ್ಮನ ನೋಡು ಹೆಂಗಿದೀನಿ ನಾನು ರಾಜನ್ ಥರ, ಆ ಜನ್ಮನ ನೋಡು ಹೆಂಗಿದೀನಿ ಗಂಧರ್ವನ್ ಥರ. ಯಾವಾಗ ಅವನ ಹತ್ರ ತಿರುಗಿ ನೋಡೋದು? ಅದಕ್ಕೆ ರಕ್ಷಣ ಸ್ಥೈರ್ಯ ವಿಜಯಂ ಅನ್ನೋ ಗುಣ. ನಿನಗೆ ರಕ್ಷಣೆ ಸದಾ ಕೊಡೋನು ನಾನು ಅಂತ ಶಂಖಚಕ್ರಗಳನ್ನು ಹಿಂಗೆ ಹಿಡ್ಕೊಂಡು ನಿಂತಿದ್ದಾನೆ ಸ್ವಾಮಿ. ಕೂರತ್ತಾಳ್ವಾನ್ ವರದರಾಜ ಸ್ತವದಲ್ಲಿ ಹೇಳ್ತಾರೆ, ವರದರಾಜ ಆ ಶಂಖಚಕ್ರಗಳನ್ನು ಹಿಡ್ಕೊಂಡಿರೋ ಟಿವಿನಲ್ಲೇ ಜಗತ್ತೇ ನಿನ್ನಲ್ಲಿ ಶರಣಾಗತಿ ಆಗಬೇಕು. ಅದನ್ನ ನೋಡಿದ ತಕ್ಷಣ ನಿನ್ನನ್ನು ಬಿಟ್ರೆ ಯಾರೂ ನಿನ್ನ ಥರ ಸಂರಕ್ಷಣೆ ಮಾಡಕ್ಕೆ ಆಗಲ್ಲ. ನಮಗೆ ಸ್ವಾಮಿಗಳು, ಆಂಡವನ್ ಸ್ವಾಮಿ, ಪ್ರಕಾರ ಮಠದ ಸ್ವಾಮಿ ಎಲ್ಲ ಇಲ್ಲಿ ಇರುಭುಜಗಳಲ್ಲಿ ಶಂಖಚಕ್ರಗಳನ್ನು ಕಾಯಿಸಿ ಒತ್ತಿ ಇಡ್ತಾರೆ. ಉನ್ ಚಕ್ಕರ ಪರಿ ಒತ್ತಿಕೊಂಡು ಅಂತ ಹೇಳ್ತೀವಿ ನಾವು. ಅಂದ್ರೆ ಇಲ್ಲಿ ಬಲಗಡೆ ಪಾರ್ಶ್ವದಲ್ಲಿ ಚಕ್ರ, ಎಡಗಡೆ ಪಾರ್ಶ್ವದಲ್ಲಿ ಶಂಖ. ಈಗಲೂ ನಮ್ಮಲ್ಲಿ ಇಲ್ಲಿ ಗುರುತಿದೆ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹತ್ರಕ್ಕೆ ಹಿಂಗೆ ನೋಡಿದ್ರೆ ಕ್ಲೀನಾಗಿ ಇಲ್ಲಿ ಪಾಂಚಜನ್ಯ, ಇಲ್ಲಿ ಸುದರ್ಶನ. ಮದುವೆ ಆದ್ಮೇಲೆ ದಿವ್ಯ ದಂಪತಿಗಳ ತರ ಹೆಂಡತಿ ಜೊತೆ ಬರೀ ಹೊಟ್ಟೆಲ್ಲ ಹೋಗ್ಬೇಕು. ಹಿಂದಿನ ದಿನ ಹೋಗಿ ವಿಜ್ಞಾಪನೆ ಮಾಡ್ಕೋಬೇಕು ಸ್ವಾಮಿಯಲ್ಲಿ. ಪಂಚಸಂಸ್ಕಾರ ಹಾಗೂ ಭರಣ್ಯಾಸಾದಿಗಳನ್ನ ಅಡಿಯೇನ್ ಅರುಳಿ ತರಬೇಂಡಂ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಬನ್ನಿ ಅಂತ ಕಳಿಸ್ತಾರೆ, ಒಂದು ಡೇಟ್ ಕೊಟ್ಟು. ಅವತ್ತು ಹೋಗಿ ಪಂಚಸಂಸ್ಕಾರ ಭರಣ್ಯಾಸಾದಿಗಳನ್ನ ಮಾಡ್ಕೋಬೇಕು. ಆವಾಗ ಶಂಖಚಕ್ರ ಲಾಂಛನಗಳನ್ನ ಇಲ್ಲಿ ಹಾಕ್ತಾರೆ. ಏನಕ್ಕೆ ಗೊತ್ತಾ? ನೀವು HP ಕೆಲಸ ಮಾಡಿದ್ರೆ HP ಟ್ಯಾಗ್ ಇರ್ಬೇಕು ನಿಮಗೆ. ಇಲ್ದಿದ್ರೆ ಪಾರ್ಕಿಂಗ್ ಅಲ್ಲಿ ಬಿಡ್ತಾರಾ ನಿಮ್ಮನ್ನ? ಕಾರ್ ಬಿಡ್ತಾರಾ? ಇಫ್ ಯು ಆರ್ ವರ್ಕಿಂಗ್ ಇನ್ ಆಕ್ಸೆಂಚರ್ ಟ್ಯಾಗ್ ಇರಬೇಕು. ಯಾವ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಎಲ್ಲಿ ವರ್ಕ್ ಮಾಡ್ತಿರೋ, ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಮಕ್ಕಳು ಬಂದಿದ್ದಾರೆ ಅನ್ನೋದು ಏನ್ ಗ್ಯಾರಂಟಿ? ಸ್ಕೂಲ್ ಬ್ಯಾಡ್ಜ್. ಇವಾಗ ಏನಿದೆಯೋ ಗೊತ್ತಿಲ್ಲ. ನಾವೆಲ್ಲ ಹೋದವಾಗ ಸ್ಕೂಲ್ ಬ್ಯಾಡ್ಜ್ ಟೈಗೆ ಹಾಕೊಂಡು ಹೋಗ್ತಾ ಇದ್ವಿ ಅಲ್ವಾ? ಈಗ ಅದು ಏನಿರುತ್ತೋ ಗೊತ್ತಿಲ್ಲ. ಈಗಿನ ಸ್ಕೂಲ್ಗಳಲ್ಲೆಲ್ಲ ಅದು ಏನು ಎಜುಕೇಶನ್ನು ಏನು ಮಾಡ್ತಾರೋ ನಮ್ಗೇನು ಗೊತ್ತಾಗಲ್ಲ, ಬಿಟ್ಟಾಕಿ. ಅವಾಗಿಂದ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸ್ಕೂಲ್ ಮಕ್ಕಳು ಬಂದರು ಅಂದರೆ ಏನೋ ಅದಕ್ಕೇನೋ ಒಂದು ಲಾಂಛನ ಅಲ್ವಾ? ಇಹಲೋಕದ ಒಂದು ಗ್ರೂಪ್ಗೆ ಒಂದು ಲಾಂಛನ ಇದೆ. ಇನ್ನು ಪರಮಾತ್ಮನ ಅಡಿಯಾಳು ನಾನು ಅನ್ನಕ್ಕೆ ಬೇಡವಾ ನಮಗೆ ಲಾಂಛನ? ಅದೇ ಶಂಖಚಕ್ರ ಲಾಂಛನಗಳು. ಈ ಲಾಂಛನ ದೇಹಕ್ಕಲ್ಲ, ಆತ್ಮಕ್ಕೆ ಭೂಷಣ ಇದು ಅಲ್ವಾ? ನೀನು ಯಾವ ಶಂಖಚಕ್ರಗಳನ್ನು ಧರಿಸಿದೀಯೋ ಹೇ ಪರಮಾತ್ಮ, ಅದರ ಲಾಂಛನವನ್ನು ನನ್ನ ಇರುಭುಜಗಳಲ್ಲೂ ಧರಿಸ್ತೀನಿ. ನಾನು ನಿನ್ನ ಅಡಿಯಾಳು ಆಗಿದ್ದೀನಿ. ನೀನೇ ನನ್ನನ್ನು ರಕ್ಷಿಸಲ್ಪಡುವವನು. ನೀನು ರಕ್ಷಕ, ನಾನು ರಕ್ಷಿಕ. ಸದಾ ನಾನು ರಕ್ಷಿಸಲ್ಪಡ್ತೀನಿ, ನೀನು ನನ್ನನ್ನು ರಕ್ಷಿಸ್ತೀಯ. ಇದೇ ಅಲ್ವಾ ದ ರಿಯಲ್ ಎಸೆನ್ಸ್ ಆಫ್ ಅವರ್ ಲೈಫ್ ಅಲ್ವಾ? ನನಗೆ ಜನ್ಮ ಬೇಕು ಅಂತ ನಾನು ಕೇಳಿದ್ನ? ನನಗೆ ತಾಯಿ ಬೇಕು ಅಂತ ಕೇಳಿದ್ನ? ನನಗೆ ತಂದೆ ಬೇಕು ಅಂತ ಕೇಳಿದ್ನ? ನನಗೆ ಈ ವಿದ್ಯೆ ಬೇಕು ಅಂತ ಕೇಳಿದ್ನ? ನನಗೆ ಈ ಸತ್ಸಂಗ ಬೇಕು ಅಂತ ಕೇಳಿದ್ನ? ನನಗಿಂಥವರೇ ಫ್ರೆಂಡ್ ಆಗಬೇಕು ಅಂತ ನಿರ್ಮಲಾ ಆಂಟಿ ನನ್ನ ಫ್ರೆಂಡ್ ಆಗಬೇಕು, ಅನುರಾಧ ಆಂಟಿ ನನ್ನ ಫ್ರೆಂಡ್ ಆಗಬೇಕು, ಪ್ರಭಾ ಆಂಟಿ ನನಗೆ ಗೊತ್ತಿರಬೇಕು, ಚಂದ್ರಿಕಾ ಅವರು ನನಗೆ ಗೊತ್ತಿರಬೇಕು. ನಾನು ಕೇಳ್ಕೊಂಡ? ಅಥವಾ ವಿವೇಕ್ ಅವ್ರು ಗೊತ್ತಿರಬೇಕು? ನೀವ್ಯಾರಾದ್ರೂ ಕೇಳ್ಕೊಂಡ್ರ? ಸರ್ ನಿಮಗೋಸ್ಕರ ನಾನು ತಪಸ್ ಮಾಡಿದೆ ಅಂತ ಎಲ್ಲಿ ಯಾರಾದರೂ ಹೇಳಿ ನೋಡೋಣ. నేను అంత తపము చేశాను, దానికే మీ స్టూడెంట్ అయ్యాను. లేదు, మీరు లేదంటే మీ అప్ప లేదంటే మీ నాన్న, ఎవరో ఒకరు దారి దీపంగా ఎవరో ఉంటారు. భగవంతుడిని తప్ప ఇంకెవరూ లేదు. ఇదంత రుణము కదా, ఒప్పుకోತೀರಾ ಇಲ್ವಾ? ಸಂಬಂಧ ಅನ್ನೋದು ಹೆಂಗಂದ್ರೆ ಇಟ್ ಇಸ್ ಟೂ ವೇ. If I am good, you will be good. If I am an enemy to you, you are also enemy to me. That's all. ನೀವು ಯಾವ ಚೆಂಡನ್ನ ಜಗತ್ತಿಗೆ ಹಾಕ್ತಿರೋ ಅದೇ ನಿಮಗೆ ಬೌನ್ಸ್ ಆಗುತ್ತೆ. ಕೋಮಲವಾಗಿ ಒಳ್ಳೆ ಪರಿಮಳ ಗಂಧಯುಕ್ತವಾದ ಮಲ್ಗೆ ಚೆಂಡನ್ನು ಹಾಕಿ ನಿಮ್ಗೆ ಅದೇ ಬಡಿಯುತ್ತೆ. ಇಲ್ಲ ಅಂತ ಒಳ್ಳೆ ಏನು ಟೈರ್ ಬಾಲನ್ನ ಏನಾದರೂ ಹಾಕಿ ನಿಮಗೆ ಪಟ್ ಅಂತ ಅದೇ ಬೀಸುತ್ತೆ ಬಂದು ಅಲ್ವಾ? ಸೊ ಆಲ್ ರಿಲೇಶನ್ಶಿಪ್ ಟೂ ವೇ, but only one relationship that is only one way is the relationship with the
ಲಾರ್ಡ್. ಅದನ್ನು ತೋರಿಸೋದೆ ಈ ಶಂಖಚಕ್ರಗಳ ರಕ್ಷಣಾ ಸ್ಥೈರ್ಯ ವಿಜಯ. ಸಶಂಖ ಚಕ್ರಂ ಸ ಕಿರೀಟ ಕುಂಡಲಂ. ದಿವ್ಯವಾದ ಕಿರೀಟ. ದಿವ್ಯವಾದ ಕಿರೀಟ ಅಂದ ತಕ್ಷಣ ಎಲ್ಲ ಜನಾರ್ದನ್ ರೆಡ್ಡಿ ಕಿರೀಟ ಅನ್ಕೋಬಾರ್ದು. ತೊಂಡಮಾನ್ ಚಕ್ರವರ್ತಿಯ ಕಿರೀಟ. ಓಕೆ, ಪರಮ ಪಾಪಿಷ್ಠವಾಗಿ ಯಾವುದೋ ಸಂಪಾದನೆಯಲ್ಲಿ ಯಾರ್ದೋ ಇದು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಆ ತರ ಮಾಡಿದ್ರೆ ಕಿರೀಟ, ಆ ಕಿರೀಟ ಎಲ್ಲ ಅವ್ನು ಧರಿಸೋವನಲ್ಲ. ತೊಂಡಮಾನ್ ಚಕ್ರವರ್ತಿ ಮೊದಲು ಸಮರ್ಪಣೆ ಮಾಡದ್ನಂತೆ ತಿರುಮಲೆಯಪ್ಪನಿಗೆ ಕಿರೀಟವನ್ನ. ತಿರುಮಲೆಯಪ್ಪನ ಕಿರೀಟ ವರ್ಲ್ಡ್ ಫೇಮಸ್ ಅಲ್ವಾ. ಅವನ ಮುಖ ಇಷ್ಟಗಲ ಇದ್ರೆ ಆ ಕಿರೀಟ ಅಷ್ಟುದ್ದ ಇರುತ್ತೆ, ಒಂದು ಇಬ್ಬಳಿಗೆ ತರ ಇರುತ್ತೆ, ಸೇರೋ ಪಾವೋ ಅನ್ಕೋಬೇಕು ನಾವು ಅಲ್ವಾ, ಅಷ್ಟುದ್ದ ಇರುತ್ತೆ. ಆ ಕಿರೀಟದಿಂದಲೇ ಆ ಶ್ರೀನಿವಾಸರಿಗೆ ಒಂದು ಸರ ಹಿಂಗ್ ಬಿಟ್ಟಿರ್ತಾರೆ ಅಲ್ವಾ. ಕಿರೀಟ ಸರ ಅಂತಾನೆ ಅದಕ್ಕೆ ಹೇಳೋದು ಹಿಂಗೆ. ಅದು ನೋಡಿದ್ರೇನೆ ಗೊತ್ತಾಗುತ್ತೆ ಶ್ರೀನಿವಾಸರು ಬಾಲಾಜಿ ತಿರುಮಲೆಯಪ್ಪನ್ ಅಂತ. ಏನಕ್ಕೆ ಹೇಳಿ ಅಷ್ಟುದ್ದ ಕಿರೀಟ? ನಿನಗೆ ತಲೆನೋವು ಬರಲ್ವಾ ದೇವ್ರೆ ಅಂತ ಕೇಳ್ಬೋದು. ಬರಲ್ಲ ಅವನಿಗೆ. ನಾನೇ ಎಲ್ಲರನ್ನೂ ಕಾಪಾಡುವಂತಹ ಚಕ್ರವರ್ತಿ ಅಂತ ತೋರಿಸ್ತಾ ಇರೋದು ಆ ಕಿರೀಟವನ್ನ. ಶ್ರೀರಂಗಕ್ಕೆ ಹೋದ್ರೆ ರಂಗನಾಥರು ಒಂದು ಕೈಯನ್ನ ಹಿಂಗಿಟ್ಕೊಂಡಿದ್ದಾರೆ, ಉಪದಾನ ಹಸ್ತವಾಗಿ ಕಿರೀಟವನ್ನು ತೋರಿಸ್ಕೊಂಡು ಮಲಗಿದ್ದಾರೆ ಅವರು. ಒಂದು ಕೈ ಹಿಂಗಿಟ್ಕೊಂಡಿದ್ದಾರೆ, ಇನ್ನೊಂದು ಕೈ ಅವರ ತಿರುಮೇನಿ ಮೇಲೆ ಚಾಚ್ಕೊಂಡಿದ್ದಾರೆ. ಈ ಕಿರೀಟ ಹಿಂಗ್ ತೋರಿಸ್ತಾ ಇರೋದೇ ಏನಕ್ಕೆ? ಈ ಕಿರೀಟ ನೋಡಿದ್ರೆ ಗೊತ್ತಾಗಲ್ವಾ ನಾನೇ ನಿನಗೆ ಮೋಕ್ಷದಾತ ಅಂತ ಆ ಚಕ್ರವರ್ತಿ ಆ ಒಂದು ಕ್ಷಾತ್ರ ತೇಜಸ್ಸನ್ನ ತೋರಿಸೋದು ಕಿರೀಟ. ಕಿರೀಟ ಕುಂಡಲಂ, ಒಳ್ಳೆ ಕುಂಡಲಗಳು. ಕುಂಡಲ ಎಲ್ಲಿ ಫೇಮಸ್ ಹೇಳಿ ನಮ್ಮ ಇಂಡಿಯಾದಲ್ಲಿ ಭಗವಂತನಿಗೆ? ಸಕಿರೀಟ ಕುಂಡಲಂ. ಯಾರಕ್ ಫೇಮಸ್ ಕುಂಡಲ? ಗಮನಿಸಿದ್ರೆ ಗೊತ್ತಾಗುತ್ತೆ. ಜಗನ್ನಾಥ. ನೋ, ಯಾರಿಗೆ ತುಂಬಾ ಫೇಮಸ್ ಕುಂಡಲ? ಸರ್ ಪಾಂಡುರಂಗ ಅವ್ರಗ ಸರ್. ವೆರಿ ಗುಡ್, ವೆರಿ ಗುಡ್. ಆಯ್ತಾ? ಕರ್ನಾಟಕ ಕುಂಡಲ. ಒಳ್ಳೆ ಮತ್ಸ್ಯ ಕುಂಡಲಗಳು, ಮೀನಿಂಗ್ ಇಳದಿರುತ್ತೆ ಕೆಳಗಡೆಗಲ್ವಾ. ಮತ್ಸ್ಯ ಕಂಠಿ ಅಂತ ಹೇಳ್ತೀವಿ, ಮಕರಿ ಕಂಠಿ, ಮತ್ಸ್ಯ ಕಂಠಿ ಅಂತ ಹೇಳ್ತೀವಿ. ಒಳ್ಳೆ ಕುಂಡಲಗಳು ಹಿಂಗೆ ಎರಡು ಕಡೆನೂ ಮೀನು ಹಿಂಗೆ ಜೋತು ಬಿಡ್ದಿರುತ್ತೆ. ಮೀನನ್ನ ಏನಕ್ಕೆ ತೋರಿಸೋದು ಹೇಳಿ? ಎವ್ರಿಥಿಂಗ್ ಹ್ಯಾಸ್ ಮೀನಿಂಗ್. ಅಯ್ಯೋ ಬಾಡಿಗೆ ಅವಳು ಚಿನ್ನದವನು, ಚಿನ್ನ ಜಾಸ್ತಿ ಇತ್ತು ತಟ್ಟು ಹಾಕದ ಮೀನನ್ನ ಆ ಕಡೆ ಅಂತ ಅಲ್ಲ. ಆ ಮೀನನ್ನ ಏನಕ್ಕೆ ತೋರಿಸೋದು? ಪಂಡ್ರಾಪುರದ ಪಾಂಡುರಂಗನಿಗೆ ಮೀನ್ ಏನ್ ಮಾಡುತ್ತೆ? ಏನೋ ಮಾಡುತ್ತೆ ಸರ್, ಗೊತ್ತಿಲ್ಲ. ಫಿಶ್ ತಿನ್ನೋದು ಮಾತ್ರ ಗೊತ್ತು ನಮಗಷ್ಟೇನೆ. ಏನ್ ಮಾಡುತ್ತೆ ಮೀನು? ಮೀನ್ ತಿನ್ನೋರ್ಗೆ ಮೀನಿನ ಸ್ವಭಾವ ಗೊತ್ತಿಲ್ಲ. ನೋಡಿ ಹೆಂಗಿದೆ. ಇಲ್ಲಿ ಯಾರಾದ್ರೂ ಫಿಶ್ ತಿಂತೀರಾ? ಇಟ್ ವಿಲ್ ಸ್ವಿಮ್ ಸರ್. ಇಟ್ ವಿಲ್ ಸ್ವಿಮ್ ಇನ್ ದ ವಾಟರ್. ಸ್ವಿಮ್ ಸರ್. ಅಲ್ವಾ? ಅದ್ರ ಹೆಜ್ಜೆ ಯಾರಿಗೂ ಗೊತ್ತಾಗಲ್ಲ. ನೀರಲ್ಲಿ ಮೀನಿನ ಹೆಜ್ಜೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ನಾವು ಬಾಳಿದ್ರೆ ಮೀನಿನ ಹಾಗೆ ಬಾಳಬೇಕು ಅಲ್ವಾ. ನಮ್ಮ ಹೆಜ್ಜೆ ಎಲ್ಲೂ ಗೊತ್ತಾಗಬಾರ್ದು. ಮತ್ತೆ ಮೀನಿನ ಹಾಗೆ ಭಗವಂತನಡೆಗೆ ಮನಸ್ಸು ಜಾರಬೇಕು. ಜಾರುತ್ತಲ್ವ ಮೀನು? ಜಾರುತ್ತಾ ಇಲ್ವಾ? ಕೈಯಿಂದ ಮುಟ್ಟಕ್ಕಾಗಲ್ಲ, ಬಳಕ್ ಬಳಕ್ ಅಂತ ಜಾರುತ್ತೆ ಅಲ್ವಾ. ಮೀನು ಹೆಂಗೆ ಅಂದ್ರೆ ಜಾರುತ್ತೆ, ಜೊತೆಗೆ ಸ್ಪಿನ್ ಆಗುತ್ತೆ. ಭಗವಂತನಡೆಗೆ ಮನಸ್ಸು ಜಾರಬೇಕು. ಮೀನನ ಹೆಜ್ಜೆ ಹೆಂಗೆ ಗೊತ್ತಾಗಲ್ವೋ, ನಾವಿರೋದು, ನಾವು ಬಂದ್ವಪ್ಪ ಭಗವಂತನ ಸ್ಮರಣೆ ಮಾಡಿದ್ವಪ್ಪ, ಭೂಮಿ ಮೇಲೆ ಇದ್ವಪ್ಪ, ಹೊರಟೋದ್ವಪ್ಪ, ಹಂಗಿರ್ಬೇಕು ಅಲ್ವಾ. ಬಂದಂತೆ, ಕೊಲೆ ಮಾಡದ್ನಂತೆ, ದರೋಡೆ ಮಾಡದ್ನಂತೆ, ಇರೋ ಅಷ್ಟು ದಿನ ಪಾಲಿಟಿಕ್ಸ್ ಅಲ್ಲಿ ಇದ್ನಂತೆ, ಇಲ್ದೇ ಇರೋ ಕೇಸುಗಳಂತೆ. ಅಯ್ಯೋ 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 ಅಯ್ಯೋ. ಈಗೆಲ್ಲ ಕೆಟ್ಟತನದಲ್ಲೂ ಫೇಮಸ್ ಆಗ್ತಾ ಇದಾರೆ ಜನ. ಒಳ್ಳೆತನನೇ ಬೇಕು ಅಂತ ಅಲ್ಲ. ಜಸ್ಟ್ ಐ ವಾಂಟ್ ಟು ಬಿ ಇನ್ ಲೈಮ್ ಲೈಟ್. ಅದು ಹೆಂಗಾದ್ರೂ ಆಗ್ಲಿ, ಇನ್ನೊಬ್ರನ್ನ ಕೆಡಿಸಿ ಆದ್ರೂ ಐ ಹ್ಯಾವ್ ಟು ಕಮ್ ಟು ದ ಫೇಸ್ಬುಕ್ ಅಂಡ್ ಲೈಮ್ ಲೈಟ್ ಅಲ್ವಾ. ಆ ರೀತಿ ಇರ್ಕೊಡುದು. ಇದ್ರೆ 10 ಜನ ನಮ್ಮ ನೋಡ್ದಿದ್ರು ಪರವಾಗಿಲ್ಲ, 10ರಲ್ಲಿ 11ನೇವನಾಗಿದ್ದು ಭಕ್ತಿಯನ್ನು ಸಂಪಾದಿಸ್ಕೊಂಡು ಹೊರಟು ಬಿಡ್ಬೇಕು. ಒಪ್ಕೋತೀರಾ? ಮೀನಿನ ತರ, ಆ ಮೀನಿನ ಹೆಜ್ಜೆ ತರ ನಮ್ಮ ಜೀವನ ಇರ್ಬೇಕಂತೆ. ಅದಕ್ಕೆ ನೋಡಿ ಪಾಂಡ್ರಂಗ ಪಂಡ್ರಾಪುರದಲ್ಲಿ ಯಾವಾಗ್ಲೂ ಮೀನಿನ ತರ ಹಿಂಗೆ ಇಟ್ಕೊಂಡಿರ್ತಾನೆ. ನೋಡಿದೀರಾ ಎಷ್ಟು ಬ್ಯೂಟಿಫುಲ್ ಅವನು ಮಕರಾಕೃತಿ. ಆ ಮುಖಕ್ಕೆ ಉದ್ದ ಮುಖ, ಜೋಡ್ ತಪ್ಲೆ ಮುಖ ಅವನಿಗೆ, ಗುಂಡು ಮುಖ ಇಲ್ಲ. ಆ ಜೋಡ್ ತಪ್ಲೆ ಮುಖ ಕರೆಕ್ಟ್ ಆಗಿ ಆ ಮೀನನ್ನು ಹೋಗಿ ಕೂರಿಸ್ತಾರೆ ಹಿಂಗೆ, ಮಕರಕಂಠಿ ಅಲ್ವಾ. ಸಕೀರೀಟ ಕುಂಡಲಂ ಸಪೀತ ವಸ್ತ್ರಂ. ಅಗೇನ್ ಪೀತ ವಸ್ತ್ರ ಅನ್ನೋದು ಎಲ್ಲೋ ಪೀತಾಂಬರ, ಈಗಾಗ್ಲೇ ನಾ ಅರ್ಥ ಹೇಳಾಗಿದೆ. ಸರಸೀರು ಹೇಕ್ಷಣಂ. ಸರಸೀರುಹ ಅಂದ್ರೆ ಕಮಲ ಪುಷ್ಪದಲ್ಲೇ ಅರಳತಾ ಇರೋ ಕಮಲ, ಪೂರ್ತಿ ಅರಳಿರೋ ಕಮಲ ಅಲ್ಲ, ಆಗ್ತಾ ಹಿಂಗ ಅರಳತಾ ಇರೋ ಕಮಲ. ಸರಸೀರು ಹೇಕ್ಷಣಂ.
ಏನಕ್ಕೆ ಭಗವಂತನ ಕಣ್ಣನ್ನ ಆಗ್ತಾನ ಅರಳಿರೋ ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ? ಅವಾಗ್ತಾನ ಇನ್ನು ಪುಷ್ಪಿತವಾಗ್ತಾ ಇದೆ ಆ ಕಮಲ, ಪೂರ್ತಿ ಗೊಲ್ಲಂತ ಹೆಂಗ್ ಬಿಟ್ಕೊಂಡಿಲ್ಲ ಅಲ್ವಾ? ಭಗವಂತ ನಿಮೀಲ ನೇತ್ರಾಲದಲ್ಲಿ ಇರ್ತಾನೆ ಸರ್, ಅದಕ್ಕೆ ನಿಮೀಲ ನೇತ್ರಾಹ, ಉನ್ಮೀಲನ ನೇತ್ರಾಹ ಅಂತ ಹೇಳ್ತೀವಿ. ಏನಕ್ಕೆ? ಅರ್ಧ ಕಣ್ ಮುಚ್ಚಿದಂಗೆ. ಶಿವನ್ ನೋಡಿ, ಶಿವ ಧ್ಯಾನಸ್ಥನಾಗಿರ್ತಾನಲ್ಲ, ಪೂರ್ತಿ ಕಣ್ ಮುಚ್ಚಿರಲ್ಲ, ಅರ್ಧ ಕಣ್ ಮುಚ್ಚಿರ. ಆ ಕಣ್ಣು ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲಿ ಶಿವನ ವಿಗ್ರಹ ಇದ್ರು ನಾನು ಮೊದಲು ಗಮನಿಸೋದು ಕಣ್ಣನ್ನ. ಹಿಂಗ ತೆಕ್ಕೊಂಡಿರಲ್ಲ ಅವನು, ಅರ್ಧ. ಮದಿರಾಕ್ಷಿ ಮುರಳಿ ಅಂತ ಹೇಳ್ತೀವಿ ಅಲ್ವಾ, ಮದಿರಾಕ್ಷಿ. ಏನಕ್ಕೆ ಅರ್ಧ ಕಣ್ಣಲ್ಲಿರೋದು? ಭಗವಂತ ರಂಗನಾಥ ನಿದ್ರೆ ಮಾಡೋವಾಗ್ಲೂ ನಮ್ಮ ಥರ ಗಾಢವಾಗಿ ನಿದ್ರೆ ಮಾಡ್ತಾನ ಕಣ್ಣು ಮುಚ್ಕೊಂಡು? ಯೋಗ ನಿದ್ರೆಯಲ್ಲಿ ಇರ್ತಾನ ಅವನು ಅಲ್ವಾ, ಯೋಗೀಂದ್ರ ಶಾಹಿ ಅವನು. ఉన్మీలిత. భగవంతుడు మనుషుల్ని అన్ని కాలాలు చూస్తుంటాడు అని అర్థం. అన్ని కాలాలు చూస్తూ ఉంటాడు, కన్నులో కటాక్షం చేస్తాడు. భగవంతుడిని కటాక్షము కళ్ళలోనే వచ్చేది. ಕಣ್ಣೇ ಮನುಷ್ಯನ ಕಣ್ಣಾಡಿ. ಗೊತ್ತಾ ನಿಮಗೆ? ನೀವೇನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಕಣ್ಣೇ ಕಾಟಿ ಕುಡುಕ್ರದು ಪಾರು ಅಂತೀವಿ ಅಲ್ವಾ? ಈ ನಮ್ಮ ಮುಖ ಮನಸ್ಸಿನ ಕಣ್ಣಾಡಿ, ಕಣ್ಣು ನಮ್ಮ ಹೃದಯದ ಕಣ್ಣಾಡಿ. ಗೊತ್ತಾಯ್ತಾ? ಆ ಹತ್ತಿನ ಅழகு ಮುಹತ್ತಲ್ಲಿ ತೆರೆಯುಮ್ ಅಂತ ಹೇಳ್ತೀವಿ. ಒಳಗಡೆ ಇರೋ ಸೌಂದರ್ಯ ಹೊರಗಡೆ ಕಾಣಿಸೋದು ಯಾವುದೋ? ಕಣ್ಣಿಂದ. ಕಳತನ ಇಲ್ಲ, ದಿಟ್ಟತನವಾಗಿದ್ದೀವಿ, ಮಾಡೋ ಕೆಲಸ ಗಂಭೀರವಾಗಿ ಮಾಡ್ತೀವಿ, ಧರ್ಮಪೂರಿತವಾಗಿ ಮಾಡ್ತೀವಿ ಅಂದ್ರೆ ಕಣ್ಣನ್ನು ನೋಡಿ ಮಾತಾಡ್ತೀವಿ ಅಲ್ವಾ? ಒಬ್ರು ಮುಖ ನೋಡಿದ ತಕ್ಷಣ ನಮ್ಗೆ ಕಣ್ಣು ಎಲ್ಲಿಗೆ ಹೋಗುತ್ತೆ? ಅವ್ರ ಕಣ್ಣಿಗೆ ಹೋಗುತ್ತೆ. ನಾನೇನಾದ್ರೂ ಕದ್ಗಿದ್ದಿದ್ರೆ, ಏನಾದ್ರೂ ಕಳ್ತನ ಮಾಡಿದ್ರೆ, ಅಥವಾ ಏನಾದ್ರೂ ದುಷ್ಟತನದ ಸಹವಾಸದಲ್ಲಿದ್ರೆ ಕಣ್ಣು ಏನಾಗುತ್ತೆ? ಕೆಳಗಡೆ ಹೋಗುತ್ತೆ, ಮುಖಾನೇ ನೋಡಲ್ಲ ಅಲ್ವಾ? ತಾಯಿ ಆದವಳಿಗೆ ಎಸ್ಪೆಷಲಿ ಅದೆಲ್ಲ ಹೋಗುತ್ತೆ. ಮಕ್ಕಳಲ್ಲಿ ಚೇಂಜ್ ಆಗಿರೋದು. ಕಣ್ಣು ಯಾಕೋ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಂದ್ರೆ ಏನೋ ಕಾರ್ಬಾರ್ ನಡೆಸಿದೀಯಾ ನೀನು ಅಂತ ಅರ್ಥ. ಒಪ್ಕೋತೀರಾ? ಕಣ್ಣು ನೇರ ಹಂಗೆ ಸರಿಯಾಗಿ ಮಾತಾಡಿದ್ರೆ ಏನರ್ಥ? ಓಹೋ ಏನೂ ತಪ್ಪಿಲ್ಲ, ಮನಸ್ಸಲ್ಲಿ ಕಳಂಕವಿಲ್ಲ, ಅಳಕಿಲ್ಲ ಅಂತ ಅರ್ಥ. ಕಣ್ಣು ಕಣ್ಣಾಡಿ ಇದ್ದ ಹಾಗೆ. ಸೊ ಆ ಕಣ್ಣು ಭಗವಂತಂದು ಅರ್ಧ ಉನ್ಮೀಲಿತವಾಗಿರೋದು ಕಾರಣ ಕರುಣಾ ಕಟಾಕ್ಷ, ಕರುಣಾ ದ್ರವವನ್ನ ಅವನು ಬೀಸ್ತಾನ ನಮ್ಮಲ್ಲಿ. ಸೊ ಸಹಾರ ವಕ್ಷ ನೆಕ್ಸ್ಟು ಸರಸೀರು ಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿ ಕೌಸ್ತುಭಂ ಅಂದ್ರೆ ಸಹಸ್ರಾರು ಮಂದಿಗಳಿಗೆ ಅವನ ಕೌಸ್ತುಭ ರತ್ನವಾದಂತಹ ವಕ್ಷಸ್ಥಳ ಜಾಗ ಆಶ್ರಯವಾಗಿದೆ. ನಮಾಮಿ ವಿಷ್ಣುಂ ಶಿರಸ ಚತುರ್ಭುಜಂ, 4 ಭುಜಗಳನ್ನು ಉಳ್ಳಂತಹ ವಿಷ್ಣುವನ್ನ ನಾನು ನಮಸ್ಕರಿಸ್ತೇನೆ. ಅಗೇನ್ 4 ಭುಜ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? 4 ವೇದಗಳಿಗೆ ಸೂಚಕವಾಗಿ 4 ಭುಜಗಳನ್ನ ಪರಮಾತ್ಮ ಧರಿಸಿದ್ದಾನೆ. ಆ ರೀತಿಯಾಗಿ ಪರಮಾತ್ಮನ ವರ್ಣನೆ ಆಗುತ್ತೆ. ನಂತರ ಛಾಯಾಯಾಂ ಪಾರಿಜಾತಸ್ಯ ಹೇಮ ಸಿಂಹಾಸನೋಪರಿ, ಹೆಂಗೆ ಪಾರಿಜಾತದ ಛಾಯೆಯಲ್ಲಿ ಓರ್ವನು ಸುಖವಾಗಿ ಮಲಗಿ ನಿದ್ರಿಸ್ತಾನೋ ಆ ರೀತಿ ಪರಮಾತ್ಮನ ಸಿಂಹಾಸನದ ಅಡಿಯಲ್ಲಿ ನಾವು ಅವನ ನೆರಳಲ್ಲಿ ಕ್ಷೇಮವಾಗಿ ಇರ್ತೀವಿ. ಛಾಯಾಯಾಂ ಪಾರಿಜಾತಸ್ಯ ಹೇಮ ಸಿಂಹಾಸನ ಅಂದ್ರೆ ಕನಕರತ್ನವಾದಂತಹ ಸಿಂಹಾಸನಗೆ ಒಡೆಯನಾದಂತಹ ಪರಮಾತ್ಮನಲ್ಲಿ ಉಪರಿ, ಅದರ ಮೇಲೆ ಅವನು ಕೂತಾಗ ಅವನಲ್ಲಿ ನಾವು ಆಶ್ರಯವನ್ನ ಪಡಿತೀವಿ. ಪಾರಿಜಾತದ ಕೆಳಗಡೆ ಕುತ್ಕೊಳ್ಳೋದೇ ಒಂದು ಕ್ಷೇಮ ಅಲ್ವಾ? ಪಾರಿಜಾತ ಮೂಲತರು ನಿವಾಸಿನಂ. ಯಾರಿರ್ತಾರೆ ಪಾರಿಜಾತದ ಬುಡದಲ್ಲಿ? ಗೊತ್ತಿಲ್ವಾ ಯಾರಿಗೋ? ಆಂಜನೇಯ. ವೆರಿ ಗುಡ್, ಆಂಜನೇಯ. ಪಾರಿಜಾತದ ಬುಡವನ್ನ, ಅದಕ್ಕೆ ದೊಡ್ಡವರುಗಳೆಲ್ಲ ನೋಡಿ ಪಾರಿಜಾತ ವೃಕ್ಷ ಎಲ್ಲಾದ್ರೂ ಕಂಡ್ರೆ ಹೋಗಿ ಬುಡಾನ್ ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿ ಹನುಮಂತ ಕೂತಿರ್ತಾನೆ. ಪಾರಿಜಾತ ದ್ರುಮಾಲ ಸ್ಥಾಯೇ ನಮಃ ಅನ್ನಿస్తుంది. ಕರೆಕ್ಟ್. ಪಾರಿಜಾತ ದ್ರುಮಾಲ ಸ್ಥಾಯೇ ನಮಃ. ಮೇಲೂ ಪಾರಿಜಾತ ಮೂಲತರು ನಿವಾಸಿನಂ ಅಂತ ತುಳಸಿದಾಸರು ಹನುಮಂತನಿಗೆ ಶ್ಲೋಕ ಮಾಡಿದ್ದಾರೆ ಅಲ್ವಾ? ಪಾರಿಜಾತದ ಬುಡದಲ್ಲಿ ರಾಮನ ವಿಯೋಗವನ್ನ ಸಹಿಸಲಾಗದೆ ರಾಮ ಇದ್ದಾನೆ ರಾಮ ಇದ್ದಾನೆ ರಾಮ ಇದ್ದಾನೆ ಅಂತ ರಾಮನಾಮವನ್ನ ಜಪಿಸ್ಕೊಂಡು ಇವತ್ತಿಗೂ ಎಲ್ಲಾ ಪಾರಿಜಾತದ ಬುಡದಲ್ಲೂ ಹನುಮಂತ ಕೂತಿರ್ತಾನೆ. ಆಯ್ತಾ? ಸೊ ಆ ಹನುಮಂತ ಇರುವಂತಹ ಪಾರಿಜಾತ ಬುಡದಲ್ಲಿ ನಾವು ಹೋಗಿ ಕೂತ್ಕೊಂಡು ಹೆಂಗಿರುತ್ತದೋ
ಚೆಲ್ಲಂತ ಘಮ 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 ಅಂತ ಮೇಲಿಂದ ಪಾರಿಜಾತ ಬೀಳ್ತಾ ಇರುತ್ತೆ. ಇನ್ನು ಇದಕ್ಕಿಂತ ಎರಡನೇ ಹಂಸತೂಲಿಕಾ ತಲುಪಬೇಕಾ ನಮಗೆ? ಒಂದ್ಸಲ ಕುತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಯಾರು ಹೋಗಿ ನೋಡ್ತೀವಿ, ಎಲ್ಲಿ ಹೋಗಿ ಕುತ್ಕೋತೀವಿ? ಪಾರಿಜಾತ ಇರೋ ಕಡೆ ಎಲ್ಲ ಕಸ ಕುಪ್ಪೆ ಪೊದೆಗಳೇ ತುಂಬಿರುತ್ತೆ ಯಾವಾಗಲೂ ಅಲ್ವಾ? ಕ್ಲೀನಾಗಿ ಇಟ್ಕೋಬೇಕು, ಕುತ್ಕೊಳ್ಳೋಕ್ಕಾದ್ರೂ ಕ್ಲೀನಾಗಿ ಇಟ್ಕೋಬೇಕು. ಆ ಪಾರಿಜಾತದ ಬುಡದಲ್ಲಿ ಇರುವ ಹಾಗೆ ಇಲ್ಲಿ ಪಾರಿಜಾತ ಅಂದರೆ ಡೋಂಟ್ ಮೀನ್ ದಟ್ ಲಿಟ್ರಲಿ ಪಾರಿಜಾತ, ಆಯ್ತಾ? ಭಗವತ್ ಸ್ವರೂಪವಾದ ಪಾರಿಜಾತ ಅಂತ ನಾವು ಅಂದ್ಕೋಬೇಕು. ಪಾರಿಜಾತ ಹೆಂಗೆ ಘಮ 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 ಅಂತ ವಾಸನೆಯನ್ನು ಬೀರುತ್ತೋ, ಭಗವದ್ ವಿಚಾರಗಳು ನಮ್ಮ ಹೃದಯದಲ್ಲಿ ಗಂಧವನ್ನು ಸೂಸಿಸುತ್ತೆ. ಪಾರಿಜಾತ ಎಂದೂ ತಾನು ಕೊಡುವಾಗ ಇಷ್ಟೇ ಕ್ವಾಂಟಿಟಿ ಕೊಡೋದು ಅಂತ ಇಲ್ಲ, ಸುರಿಸುತ್ತೆ ಅಲ್ವಾ? ಬಿಂದಿಗೆ 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 ಮಕ್ಕರಿಗಟ್ಲೆ ಹೂವನ್ನು ಸುರಿಸುತ್ತೆ. ಆ ರೀತಿ ಪರಮಾತ್ಮನ ಆ ಒಂದು ಅನುಗ್ರಹ ಅನ್ನೋದು ನಮ್ಮ ಮೇಲೆ ಆ ರೀತಿ ಸುರುಮಳೆಯಾಗಿ ಪುಷ್ಪಮಳೆಯಾಗಿ ಪುಷ್ಪ ಪರಾಗವಾಗಿ ಬೀರುತ್ತೆ. ಬೀರಿದೆಯಾ ಇಲ್ವಾ? ಎಲ್ಲವೂ ನಮ್ಮ ಜೀವನದಲ್ಲಿ ಏರಾಳವಾಗಿ ತಾನೇ ಇದೆ. ಏನಾದರೂ ಕೊರೆ ಇದೆಯಾ? ಕೊರೆ ಇದ್ರೆ ಒಂದೇ ಕೊರೆ, ಏನು ಹೇಳಿ? ನನಗೆ ನಾನೇ ಕೊರೆ. ಒಪ್ಕೋತೀರಾ? ನನಗೆ ನಾನೇ ಕೊರೆ. ಅಯ್ಯೋ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ, ಹಿಂಗೆ ಮಾಡಿದೆ ಹಂಗೆ ಮಾಡಬಾರ್ದಿತ್ತು, ಈ ಕಷ್ಟ ಆ ಕಷ್ಟ ಈ ಕಷ್ಟ ಆ ಕಷ್ಟ. ವೆನ್ ಐ ಲುಕ್ ಇನ್ ಟು ಮೈ ಓನ್ ಲೈಫ್, ನನಗೆ ಯಾರು ಕೊರೆ? ನನಗೆ ಯಾರು ಅಬ್ಸ್ಟಕಲ್ಲು? ಐ ಆಮ್ ದ ಬಿಗ್ ಅಬ್ಸ್ಟಕಲ್ ಫಾರ್ ಮೈ ಸೆಲ್ಫ್. ಒಪ್ಕೋತೀರಾ? ಇನ್ಯಾರು ಅಬ್ಸ್ಟಕಲ್ ಅಲ್ಲ. ಇವನು ಸರಿ ಇಲ್ಲ, ಅದು ಸರಿ ಕಡೆயாது, ಇದು ಸರಿ ಕಡೆயாது, ಅವನ್ ಅಪ್ಪಡಿ ಪಣ್ಣಿನ, ಇವಳು ಇಪ್ಪಡಿ ಪಣ್ಣಿನ, ಇವಳು ನೆಟ್ಟಿಗಿಲ್ಲ ಅವನ್ ನೀನು ಹೆಂಗಿದೀಯಾ? ಯು ಕ್ವೆಶ್ಚನ್ ಯೋರ್ ಸೆಲ್ಫ್. ಐ ಆಮ್ ದ ಮೋಸ್ಟ್ ಬಿಗ್ಗೆಸ್ಟ್ ಅಬ್ಸ್ಟಕಲ್ ಫಾರ್ ಮೈ ಲೈಫ್ ಅಲ್ವಾ? ಅದು ನೀಗಬೇಕಾದ್ರೆ குறை ஒன்றுமில்லாத கோவிந்தனை நினைக்கணும். குறை ஒன்றுமில்லை மறைமூர்த்தி கண்ணா, குறை ஒன்றுமில்லை கண்ணா, குறை ஒன்றும் இல்லை கோவிந்தா அல்வா? வேண்டியதை தந்திட வெங்கடேಶன் இருந்திருக்க வேறொன்றும் குறை இல்லை மறைமூರ್ತಿ ಕಣ್ಣ. MS ಅಮ್ಮ ಹಾಡ್ತಾರಲ್ವಾ? ಡಾಕ್ಟರ್ ರಾಜಗೋಪಾಲಾಚಾರಿ, ಚಕ್ರವರ್ತಿ ರಾಜಗೋಪಾಲಾಚಾರಿ has composed this and she sung this right front of Tirumalai Appan. It was such a ಗ್ರೇಟ್ ಮೊಮೆಂಟ್. ಪೂರ್ತಿ ಶ್ರೈನನ್ನ, ತಿರುಮಲೈ ಅಪ್ಪನ ಶ್ರೈನನ್ನ ಕ್ಲೋಸ್ ಮಾಡಿ ಓನ್ಲಿ MS ಅಮ್ಮ ಅಂಡ್ ರಾಧಾ ವಿಶ್ವನಾಥನ್ ಮಗಳು ಆಸ್ ಎ ವೋಕಲ್ ಸಪೋರ್ಟರ್, ಓನ್ಲಿ ದೋಸ್ ಟು. ಈವನ್ ಸದಾಶಿವಂ ಮಾಮ ವಾಸ್ ನಾಟ್ ಅಲೋಡ್ ಇನ್ಸೈಡ್ TTDನಲ್ಲಿ. ಅವರಿಬ್ಬರೇ ದೇವ್ರ ಮುಂದೆ ನಿಂತ್ಕೊಂಡು, ಗರ್ಭಗೃಹದ ಮುಂದೆ ನಿಂತ್ಕೊಂಡು ಈ ಕುರೆಯೊಂಡ್ರುಮಿಲ್ಲೈ ಮறைமூர்த்தி ಕಣ್ಣ ಹಾಡಿದ್ರು, ವಿತೌಟ್ ಎನಿ ಪಕ್ಕವಾದ್ಯಂ, ವಿತೌಟ್ ಎನಿ ಪ್ಯಾರಫಿಲ್ನಿಯಾ. ಶಿ ಆಲ್ವೇಸ್ ಶೇರ್ಸ್ ದಟ್ ಮೊಮೆಂಟ್. அது அப்படியே எனக்கு வைகுண்டமா அமைஞ்சது ಅಂತಾರೆ ಅವರು. அந்த நாளை என்னால் மறக்கவே முடியாத வாழ்நாள். ದಟ್ ಇಸ್ ವೈ MS ಅಮ್ಮ ಹೋದಾಗ ದ ಹೋಲ್ ಡೇ ಬಾಲಾಜಿ ಶ್ರೈನ್ ವಾಸ್ ಕೆಪ್ಟ್ ಕ್ಲೋಸ್ಡ್. ಶ್ರೀನಿವಾಸರ ದೇವರು ಸೂತಕವನ್ನು ಆಚರಿಸಿದ್ರು MS-ಗೋಸ್ಕರ. ಬಿಕಾಸ್ ಆಫ್ MS ಡಿಮೈಸ್, ಸೂತಕ ಹ್ಯಾಸ್ ಬೀನ್ ಸೆಲೆಬ್ರೇಟೆಡ್ ಇನ್ ತಿರುಮಲೈ. ಅವತ್ತಿನ ವರಮಾನ ಹೋಯ್ತು, TTDಗೆ ಬರೋ ಲಕ್ಷಾಂತರ ಕೋಟ್ಯಾಂತರ ವರಮಾನ ಹೋಯ್ತು, ಭಕ್ತಾದಿಗಳನ್ನೆಲ್ಲ ಸ್ಟಾಪ್ ಮಾಡಿದ್ರು ಬಿಕಾಸ್ ಆಫ್ ಹರ್ ಡಿಮೈಸ್. ಅಂತ ಸೋಲ್ ಇನ್ನೊಂದ್ಸಲ ಹುಟ್ಟಲ್ಲ. ಮತ್ತೆ MS ಅಮ್ಮ ಹುಟ್ಟು ಬಂದ್ರು, ಆ ರೀತಿ ಹುಟ್ಟು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಆ ರೀತಿ ಕುರೆಯೊಂಡ್ರುಮಿಲ್ಲಾದ ಗೋವಿಂದನಕ್ಕೆ ಶರಣಾಗತಿ ಅಂದ್ರೆ ಕೇಳ್ಬೇಕಾ? ಕೊರೆಯೇ ಇಡಲ್ಲ ಯಾರಿಗೂ. ಅದಕ್ಕೆ ಆ ಪಾರಿಜಾತವನ್ನ ಅಲ್ಲಿ ತರೋದು. ಕೊರೆಯೇ ಇಲ್ಲದ ಸೂಚಕ ಪಾರಿಜಾತ. ಗಾಟ್ ಇಟ್? ಸೊ ಹಾಡು ಹಾಡಿ ಸರ್ ಸ್ವಲ್ಪ. ಅದು ಹಾಡ್ತೀನಿ. ನನಗೆ ಈಗ ಹಾಡಿ ಅಂದ್ರೆ ತಕ್ಷಣ ಬರಲ್ಲ. ಐ ವಿಲ್ ಸಿಂಗ್ ಫಾರ್ ಯು. ಬರ್ತಾ ಇತ್ತು ಕುರೆಯೊಂಡ್ರುಂ ಇಲ್ಲೈ ಮறைமூர்த்தி, ರಾಗ ಹೊರಟೋಗಿದೆ. ಐ ವಿಲ್ ಪ್ರಾಕ್ಟೀಸ್ ಅಂಡ್ ಸಿಂಗ್ ಫಾರ್ ಯು. ನಾನು ತುಂಬಾನೇ ಹಾಡ್ತಾ ಇದ್ದೆ ಅದು. குறை ஒன்றுமில்லை மறைமூர்த்தி கண்ணா, குறை ஒன்றுமில்லை கண்ணா, குறை ஒன்றுமில்லை ಗೋವಿಂದ. My niece sings very well, sir. ನಾನು ಕಲ್ತಿದ್ದೀನಿ. 3 ರಾಗ ಅದು. ಫಸ್ಟ್ ಪಂತುಬರಾಳಿ, ಎರಡನೇದು ಬಂದು ಬೃಂದಾವನ ಸಾರಂಗ, ಮೂರನೇದು ಬಂದು ದೇಶಿರಾಗ. 3 ರಾಗದಲ್ಲಿ ರಾಗಮಾಲಿಕೆಯಲ್ಲಿದೆ ಅದು. ಮರ್ತು ಹೋಗಿದೆ, ಸ್ವಲ್ಪ ವರ್ಡಿಂಗ್ಸು ಮರ್ತಿದೆ. ಅದು ತಮಿಳ್ ನಂಗೆ ಅಷ್ಟು ಬೇಗ, ಆಳ್ವಾರ್ ಪಾಶುರಗಳಾದ್ರೆ ಬಂದ್ಬಿಡುತ್ತೆ. ಈ ಹಾಡು ಅಷ್ಟು ಬೇಗ ನನಗೆ ತಲೆಯಲ್ಲಿ ಉಳಿಯಲ್ಲ, ಮರ್ತು ಹೋಗುತ್ತೆ. ಬಿಕಾಸ್ ಐ ಆಮ್ ನಾಟ್ ಅ ಸಿಂಗರ್. ನಮ್ಮಮ್ಮ ಚೆನ್ನಾಗಿ ಹಾಡ್ತಾರೆ. ನಮ್ಮಮ್ಮನ ಕೈಯಲ್ಲಿ ಹಾಡಿಸಿ ನಾನು
ನಿಮ್ಗೆ ಹೇಳ್ತೀನಿ. ಒಂದಿನ ಅವ್ರನ್ನ ಕರೆದು ಬಿಟ್ಟು ಅಮ್ಮ ಕುತ್ಕೊಂಡು ಹಾಡು ಅಂತ ಹಾಡ್ತಾರೆ ಅವರು, ನೀವು ಕೇಳ್ಬೋದು. ಬಹಳ ಚೆನ್ನಾಗಿದೆ. ಯಾರು ಹಾಡಿದ್ರು MS ಹಾಡ್ದಂಗಿಲ್ಲ ಬಿಡಿ. ನೋ ಬಡಿ ಕ್ಯಾನ್ ಬೀಟ್ ಹರ್. ಯಾಕಂದ್ರೆ MS ಹಾಡ್ಲಿಲ್ಲ, ಅದು ಪರಮಾತ್ಮ ಹಾಡ್ಸಿದ್ರು ಅವ್ರ ಕೈಯಲ್ಲಿ. ನಾಟ್ ದಟ್ MS ಸಂಗ್, ಇಟ್ ಇಸ್ ಬೀನ್ ಸಂಗ್ ಬೈ ಪರಮಾತ್ಮ ಥ್ರೂ MS. ಇವತ್ತಿಗೂ ಅದಕ್ಕೆ ನೋಡಿ, ಥಿಯೋಸಾಫಿಕಲ್ ಸೊಸೈಟಿ ಚೆನ್ನೈ ಇದೆಯಲ್ಲ, ಚೆನ್ನೈಯಲ್ಲಿ ಘೋಷಿಸಿದ್ದಾರೆ, ಎವ್ರಿ ಅಗರ್ಬತ್ತಿ ಕಂಪನಿ ಹ್ಯಾಸ್ ಟು ಪ್ಲೇ ದ CD of MS, ಎಸ್ಪೆಷಲಿ ಕುರೆಯೊಂಡ್ರ ಮೇಲೆ ಸಾಂಗ್, ಆ್ಯಂಡ್ ದೇ ಹ್ಯಾವ್ ಟು ಡೂ ದ ಅಗರ್ಬತ್ತಿ. ಅದು ಎಕ್ಸ್ಪೆರಿಮೆಂಟ್ ಆಗಿದೆ. ಏನಕ್ಕಂದ್ರೆ ಆ ವೀಣೆನಲ್ಲಿ ಈಗ ಸ್ಟ್ರಿಂಗ್ನ ಹಿಂಗೆ ಮಾಡಿದ್ರೆ ಟಂಗ್ ಅಂತ ಒಂದು ಕ್ವಾಲಿಟಿ ಬರುತ್ತೆ ಅಲ್ವಾ, ತಂಬೂರಾನೋ ವೀಣೆನೋ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಹಿಂಗಂದ್ರೆ ಆ ಟಿಂಬರಿಂಗ್ ಕ್ವಾಲಿಟಿ ಆಕೆ ವಾಯ್ಸಲ್ಲಿ ಇತ್ತಂತೆ. ಆ ಟಿಂಬರಿಂಗ್ ಸೌಂಡ್ಗೆ ಅಗರ್ಬತ್ತಿ ಮಾಡಿದ್ರೆ ಅದರಲ್ಲಿ ಆ ಧೂಪ ಜಾಸ್ತಿ ಬರುತ್ತಂತೆ. Scientifically it has been proved. That is why in India, throughout India, every famous agarbatti company, they are going to play the MS record and they do the agarbatti. ಎಷ್ಟು ಚೆನ್ನಾಗಿರುತ್ತಲ್ವಾ? ಅಗರಬತ್ತಿ ಮಾಡೋದು ಕಷ್ಟ ಇಲ್ಲ, ಕೇಳ್ಕೊಂಡು ಇನಿಪ್ಪ ಇರ್ಕ್ ಅಂತೀವಲ್ವಾ. ಮುಂಚೆ ಎಲ್ಲ ತಿರುಮಲೆ ಹತ್ತವರು, ನಾನು ಹತ್ತಿದ್ದೀನಿ 2 ಸಲ. ಇದು ತಿರುಮಲೆ ಕಾಲ್ನಡೆಯಿಂದ ಹತ್ತೋವಾಗ ಅಲ್ಲಲ್ಲಿ ಮೈಕ್ ಸೆಟಪ್ ಮಾಡಿರೋರು. ಟುಡೇ ನೌ ಇಟ್ ಹ್ಯಾಸ್ ಗಾನ್. MS ಪೂರ್ತಿ ಬಾಲಾಜಿ ಪಂಚರತ್ನಮಾಲ ದೇ ಯೂಸ್ ಟು ಪ್ಲೇ. ಹತ್ತೋ ಶ್ರಮನೇ ಇರ್ತಾ ಇರಲಿಲ್ಲ ನಮಗೆ. ಅದರ ಜೊತೆಯಲ್ಲೇ ನಾವು ಶ್ರೀಮನ್ನಾರಾಯಣ ಹಾಡ್ಕೊಂಡೇ ಹತ್ತಾ ಇದ್ವಿ ಅಲ್ವಾ. ಕೊಲುಡಿ ಭಕ್ತಿ ಅದು, ಮತ್ತೆ ಶ್ರೀಮನ್ನಾರಾಯಣ ನಾಟಿ ಬದುಕೋ ನಾಟಕಮು, ಅದನ್ನ ಹಾಡ್ಕೊಂಡು ಹತ್ತಾ ಇದ್ವಿ. ಒಂದು ಸ್ವಲ್ಪ ದೂರ ಆದ್ಮೇಲೆ ಕೊಲುಡಿ ಭಕ್ತಿ, ಆಮೇಲೆ ಎಂತ ಮಾತ್ರಮನ ಯೌವರು ತಲಚಿನ ಅಂತ ಮಾತ್ರಮೇ ನೋವು, ಅದು ಎಲ್ಲ ದೇ ಯೂಸ್ ಟು ಪ್ಲೇ ಇನ್ ತಿರುಮಲ. ಹೋಲ್ ತಿರುಮಲ ಯೂಸ್ ಟು ಪ್ಲೇ MS ವಾಯ್ಸ್. ಈಗೆಲ್ಲ ನಿಲ್ಸ್ಬಿಟ್ಟಿದ್ದಾರೆ ಅನ್ಸುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ವೆರಿ ಕಮರ್ಷಿಯಲ್ ನೌ. ಆವಾಗ ಆ ಥರ ಇತ್ತು. ಇದೆಲ್ಲ ಏನ್ ಸೂಚಿಸುತ್ತೆ? ಪಾರಿಜಾತ ಎಷ್ಟು ಹಿತವಾಗಿರುತ್ತೋ ಭಗವಂತನ ಸಾಂಗತ್ಯ ಅಷ್ಟು ಹಿತವಾಗಿ ಇರುತ್ತೆ. ಛಾಯಾಯಾಮ್ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದ ಶ್ಯಾಮಂ ಆಯತಾಕ್ಷಂ ಅಲಂಕೃತಂ. ಸಹಸ್ರದಳ ಕಮಲದಲ್ಲಿ ಆಸೀನನಾಗಿರ್ತಾನಂತೆ ಭಗವಂತ. ಆಸೀನಮಂಬುದ ಶ್ಯಾಮಂ, ಅಂಬುದ ಶ್ಯಾಮಂ. ಆ ಸಹಸ್ರದಳ ಕಮಲ ಆಗ್ತಾನೆ ಅಂಬುದ ಅಂದ್ರೆ ಸೂರ್ಯನ ಬೆಳಕಿನಿಂದ ಅರಳಿರೋ ತರ ಇರುತ್ತೆ. ಅದರಲ್ಲಿ ಅವನು ವಿರಾಜಮಾನವಾಗಿ ಇರ್ತಾನೆ, ಕೂತಿರ್ತಾನೆ. ಆಸೀನಮಂಬುದ ಶ್ಯಾಮಂ ಆಯತಾಕ್ಷಂ ಅಲಂಕೃತಂ. ಎಲ್ಲ ನಮ್ಮ ಕಣ್ಣುಗಳು ಅವನ ಕಣ್ಣುಗಳಾಗಿರುತ್ತೆ, ಅವನ ಕಣ್ಣುಗಳು ನಮ್ಮ ಕಣ್ಣುಗಳಾಗಿವೆ. ನಮ್ಮ ಕಣ್ಣುಗಳಲ್ಲಿ ಅವನು ದೃಷ್ಟಿಯಾಗಿದ್ದಾನೆ. ಆಯತಾಕ್ಷಂ ಅಲಂಕೃತಂ ಚಂದ್ರಾನನಂ, ಚಂದ್ರ ಆನನಂ, ಚಂದ್ರ ಬಿಂಬದ ಹಾಗೆ ಅವನ ಮುಖ ಗುಂಡಕ್ಕಿದೆಯಂತೆ. ಇದೆ ಅಲ್ವಾ ಕೃಷ್ಣನ್ ಮುಖ ಗುಂಡಕ್ಕೆ? ಚಂದ್ರ ಹಂಗಾದ್ರೂ ಒಂಚೂರು ಅಂಕುಡಂಕು ಇರುತ್ತೇನೋ, ಕೃಷ್ಣನ್ ಮುಖದಲ್ಲಿ ಅಂಕುಡಂಕು ನೋಡ್ತೀರಾ? ಚಂದ್ರ ಬಿಂಬಂ ಪೋಲೆ ಮಲರಾಲೆ ಅಂತ ಹಾಡ್ತಾರೆ. ಚಂದ್ರನ ಹಾಗೆ ಅವನ ಮುಖ ಕಾಂತಿ ಇರುತ್ತಂತೆ. ಅವನ ಚಂದ್ರನ ಹಾಗೆ ರೌಂಡಾಗಿ, ಪೌರ್ಣಮಿ ಚಂದ್ರ ನೋಡಿದೀರಾ ಎಲ್ರು? ಮುಂಚೆ ಎಲ್ಲ ಮಕ್ಕಳಿಗೆ ತಂದೆ ತಾಯಿ ಅಜ್ಜಿ ತಾತ ಎಲ್ಲ ಟೆರೆಸ್ ಅಲ್ಲಿ ಕರ್ಕೊಂಡು ಹೋಗಿ ಮಲಗಿಸ್ಕೊಳ್ಳೋರು, ಪಕ್ಕದಲ್ಲಿ ದಿಂಬು ಹಾಕೊಂಡು ಒಂದ್ ಚಾಪೆ ಹಾಕಿ ಅಲ್ವಾ. ನೋಡಿ ಮಕ್ಕಳ, ಮೊಬೈಲ್ ಇಲ್ದೇ ಇರೋ ಕಾಲ, TV ಇಲ್ದೇ ಇರೋ ಕಾಲ. ಇದೇ ಚಂದ್ರ, ಇದು ಸಪ್ತಋಷಿ ಮಂಡಲ, ಇದು ನಕ್ಷತ್ರಗಳು ನೋಡಿ ಅಂತ. ಇವಾಗ ಎಲ್ಲಿ ತೋರಿಸ್ತಾರೆ? ಎಲ್ಲೂ ತೋರ್ಸಲ್ಲ. ಸ್ವಲ್ಪ ದಿನ ಆದ್ಮೇಲೆ ಚಂದ್ರನೇ ಮರಿತಾರೋ ಏನ್ ಕಥೆಯೋ ಗೊತ್ತಿಲ್ಲ ಅಲ್ವಾ. ಅದೆಲ್ಲ ತೋರಿಸ್ತಾ ಇದ್ರು ಮುಂಚೆ ಅಜ್ಜಿ ತಾತದ್ರು. நிலா வெளிச்சத்தை பாரு, எவ்வளவு நன்னா சீத்தலமா இருக்கு பாரு இந்த நிலா வெளிச்சம், அதோ அந்த ಚಂದಮಾಮ ಕೂಪಿಡ್ರ ಪಾರು ಅಂತ ಅಲ್ವಾ. ರಾಮಚರಿತ ಮಾನಸಲ್ಲಿ ಚಂದ್ರ ಬೇಕು ಅಂತ ಅಳ್ತಾನೆ ಬಾಲರಾಮ, ರಾಮಲಲ್ಲ ಅಲ್ವಾ. ಏನಾದ್ರೂ ಸಮಾಧಾನ ಮಾಡಕ್ಕಾಗಲ್ಲ ಅವನನ್ನ. ಚಂದ್ರನ್ வேணுமே, என் கையில பிடிக்கணுமே, நான் பார்க்கணுமே, நான் விளையாடணுமே, ನಾನು ಆಟ ಆಡ್ಬೇಕಲ್ಲ, ನಂಗೆ ಚಂದ್ರ ಬೇಕು. ಆಗ ಕೈಕೇಯಿ ಏನ್ ಮಾಡ್ತಾಳೆ, ಕನ್ನಡಿ ತಗೊಂಡ್ ಬಂದು ಚಂದ್ರನನ್ನ ತೋರಿಸಿ ಆ ಕನ್ನಡಿನ ಕೈಲಿ ಕೊಡ್ತಾಳೆ. ಚಂದ್ರ ಕೈಗೆ ಸಿಕ್ತಾ ಅಂತ ಚಪ್ಪಾಳೆ ಹೊಡಿತಾನೆ, ಮೊಸರನ್ನ ಆಮೇಲೆ ತಿಂದ್ಬಿಟ್ಟು ಅಸ್ವಸ್ಥವಾಗಿ ಹೋಗಿ ಮಲಗ್ತಾನೆ ರಾಮ. ದಿಸ್ ಇಸ್ ಅ ಡೆಪಿಕ್ಷನ್ ಫ್ರಮ್ ರಾಮಚರಿತ ಮಾನಸ್.
ಬ್ಯೂಟಿಫುಲ್. ರಾಮಚಂದ್ರನಿಗೆ ಆ ಚಂದ್ರನನ್ನ ಕೊಡ್ತಾಳೆ ಕೈಕೇಯಿ ಅಲ್ವಾ. ಆ ಚಂದ್ರ ಅನ್ನೋದು ಅಮೃತವನ್ನ ಕೊಡುವವನು ಅಂತ ಒಂದು ಅರ್ಥ. ಶೀತಲವಾದ ಬೆಳಕನ್ನ ಅವನು ಬೀರ್ತಾನೆ ಅನ್ನೋದು ಇನ್ನೊಂದು ಅರ್ಥ. ಮೇಲು ಚಂದ್ರನಿಗೆ ಇನ್ನೇನಿದೆ ಕ್ವಾಲಿಟಿ? ಇನ್ನೇನಿದೆ? ಚಲ್ಲದನ అంటే ಅರ್ಥಂ ಕಾಲೇದು. ತಂಪು ಸರ್. ತಂಪು. ಓ ಚಲ್ಲತನಮ. ಓಕೆ, ತಂಪು. ತಂಪನ್ನ ಸೂಸ್ತಾನೆ. ವೆರಿ ಗುಡ್. ತಂಪು. ಜಿಲಿ 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 ಅಂಟು ಇருக்கு. ಆಹಾ, ಕುಳರ್ಚಿಯಾ ಇರ್ಕಂದು ಚಂದ್ರನ ಪಾತಾಳೆ. ಪ್ರೇಯಸಿ ದೂರ ಇದ್ರೆ ಪ್ರಿಯತಮನಿಗೆ ಚಂದ್ರ ಏನಾಗ್ತಾನೆ? ಉರಿಯುವ ಚೆಂಡಾಗ್ತಾನೆ. ಅಬಡಿ ಸುಟ್ಟು ಪೊಷಂಗಿರುದು ಅಂತಾರೆ ಅಲ್ವಾ. ಪ್ರಿಯತಮ ಪಕ್ಕದಲ್ಲಿದ್ರೆ ಚಂದ್ರ ಪ್ರೇಯಸಿಗೆ ಏನಾಗ್ತಾನೆ? ಒಳ್ಳೆ ಚಂದ್ರಬಿಂಬ, శీతలవాಗ್ತದೆ. చల్లారేది. మీరు చెప్పిందదే, చల్లగా ఉంటాడు. ఇక్కడ మా ఆత్మానికి ప్రీతముడు ఎవరు? భగవంతుడు కదా. ఎప్పుడు ఎడబాటే లేదు. భగవంతుకు మాకు ఎడబాటు ఉందా? అప్పుడు ఆ చంద్ర నಮಗೆ ಉರಿಯುವ ಬೆಂಕಿಯ శీతలవా? శీతలవే అల్వా. ఎప్పుడు ఎడబాటే లేదే. పరమాత్ముడి తప్ప ఇంకేమీ మాకి లేదు. ಅವನೇ ನಾಯಕ, ನಾನೇ ನಾಯಿಕ ಅಲ್ವಾ. ನಾನು ನಾಯಕಿ ಆಗಿ ಅವನ ನಾಯಕ ಆದ್ರೆ ಎಲ್ಲಿ ಚಂದ್ರ ಯಾವಾಗ್ಲೂ ಶೀತಲವಾಗೇ ಇರ್ತಾನೆ. ಫುಲ್ ಮೂನ್ ಅಂತ. ಚಂದ್ರಾನನಂ ಚತುರ್ಬಾಹುಂ. ಚತುರ್ಬಾಹು ಅಗೇನ್ 4 ಬಾಹುಗಳನ್ನ ಉಳ್ಳುವವನು ಚತುರ್ಬಾಹುಂ. ನೆಕ್ಸ್ಟ್ ಏನೋ ಮರ್ತೇ ಹೋಯ್ತು. ಚಂದ್ರ ಅನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತ ವಕ್ಷಸಂ. ಅಗೇನ್ ಶ್ರೀವತ್ಸ ತನ್ನ ವಕ್ಷಸ್ಥಳದಲ್ಲಿ ಇಟ್ಕೊಂಡಿದ್ದಾನೆ. ಶ್ರೀವತ್ಸಾಂಕಿತ ವಕ್ಷಸಂ. ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ರುಕ್ಮಿಣಿ ಸತ್ಯಭಾಮೆಯರೊಂದಿಗೆ ನಾನು ಕೃಷ್ಣನ ಆಶ್ರಯಿಸ್ತೀನಿ. ಅದೇನಕ್ಕೆ ರುಕ್ಮಿಣಿ ಸತ್ಯಭಾಮೆಯರ ಒಟ್ಟಿಗೆ ನಾನು ಕೃಷ್ಣನ ಆಶ್ರಯಿಸ್ತೀನಿ ಅಂತ ಹೇಳಬೇಕು? ಡೈರೆಕ್ಟ್ ಆಗಿ ಐ ಆಮ್ ಗೋಯಿಂಗ್ ಟು ಬೋ ಡೌನ್ ಟು ಕೃಷ್ಣ, ನಾನು ಕೃಷ್ಣನನ್ನ ಆಶ್ರಯಿಸ್ತೀನಿ ಹೇಳ್ಬಿಡ್ಬೋದು. Why they have taken Rukmini and Satyabhama here? ಅವರನ್ನೇ ತೆಗಿಬೇಕು. ಇನ್ನೇನು ಪಕ್ಕದ ಮನೆ ಸರೋಜಮ್ಮ ನಿರ್ಮಲನ್ ತೆಗಿಯಕ್ಕಾಗತ್ತಾ ಅಂತೀರಾ? ಇಲ್ಲ, ಅವರನ್ನೇ ತೆಗಿಬೇಕು. ಆದ್ರೆ ಅದಕ್ಕೊಂದು ತತ್ವ ಇದೆ. ಯು ಮಸ್ಟ್ ಟೆಲ್ ಮಿ. ಯೋಚನೆ ಮಾಡಿ ಹೇಳಿ. ನಿರ್ಮಲಾ ಆಂಟಿ ಹೇಳಿ, ಕಸ್ತೂರಿ ಮಾಮಿ. ಇವತ್ತೆಲ್ಲರೂ ಯಾಕೋ ಡಲ್ ಆಗೋಗಿದ್ದೀರಾ? ಆನ್ಸರ್ಗಳು ಕೊಟ್ಟರು. ವೆರಿ ಕವಿತಾ ಆಂಟಿ ಬರೀ ಸ್ಮೈಲಲ್ಲೇ ಇದ್ದಾರೆ. ನನ್ನ ಸ್ಮೈಲೇ ನಿಮ್ಗೊಂದು ದೊಡ್ಡ ಆನ್ಸರು ಸರ್. ಅದನ್ನೇ ನೋಡಿ ಸಂತೋಷ ಪಡಿ ಅಂತ. ವಿದ್ಯಾ, ವಾಟ್ ಹ್ಯಾಪನ್ ಟು ಯು? ಸರ್, ನಾವು ಯಾವುದೇ ಸ್ವಾಮಿ ಹತ್ರ ಹೋಗೋದಿಕ್ಕೆ ಅಮ್ಮನ ಮೂಲಕ ಹೋಗ್ಬೇಕು. ವೆರಿ ಗುಡ್. ವಿ ಹ್ಯಾವ್ ಫಸ್ಟ್ ತಾಯಿಯನ್ನ ಆಶ್ರಯಿಸಿ ಆಮೇಲೆ she will ಅಮ್ಮವ್ರನ್ನ ಹಿಡಿದ್ರೆ ಕೆಲ್ಸ ಆಗುತ್ತೆ ಅಂತಾರಲ್ಲ, ಆತರ ಅಂದಾತ ಮಾಮಿನ ಬುಟ್ಟಿಗೆ ಹಾಕೊಂಡ್ರೆ ಮಾಮ ದಾರಿಗೆ ಬರ್ತಾರೆ ಅಂತ ಅಲ್ವಾ. ಮಾಮಿ ಮೊದಲು ಪೋಟಂಡ ಸರಿ, ಮಾಮ ತಾನಾ ವழங்குவார், ನೋ ಪ್ರಾಬ್ಲಮ್ ಅಲ್ವಾ. ವೆರಿ ಗುಡ್. ನೆಕ್ಸ್ಟ್ ಹೇಳಿ. ವೆರಿ ಕರೆಕ್ಟ್ ಆನ್ಸರ್. ದೋ ಇಟ್ ಇಸ್ ಜೋವಿಲ್, ಇಟ್ ಇಸ್ ಕರೆಕ್ಟ್. ತಾಯಾರ್ ಮುಖೇನ ಭಗವಂತ, ತಾಯಾರಿಲ್ಲ ಎನ್ನ ಪೆರುಮಾಳ್ ಕಡೆಯಾದು ಅಂತ ಹೇಳ್ತೀವಿ. ನಮ್ ಹಿಂದುತ್ವದಲ್ಲಿ ಪ್ರತಿಯೊಂದು ದೇವ್ರಿಗೂನು ಮೊದ್ಲು ದೇವಿ ಹೆಸರು ಹೇಳಿ ಆಮೇಲೆ ದೇವ್ರ ಹೆಸರು ಹೇಳ್ತಾರೆ. ವೆರಿ ಗುಡ್. ಮಾತೃ ಸ್ವರೂಪ ಭಾವ ಅಂತ ಅದಕ್ಕೆ ಹೇಳೋದು. ಸರ್, ಅವರು ಅರ್ಧ ಭಾಗ ಪರಮಾತ್ಮದಲ್ಲಿ, ಅರ್ಧಾಂಗಿನಿ ತರ. ಅರ್ಧನಾರೀಶ್ವರ ಅನ್ನೋದು. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಶಕ್ತಿ ಇಲ್ಲದ ಶಿವ ಏನೋ ಶವ, ಶಿವ ಅಲ್ಲ ಅಲ್ವಾ. ಅದಕ್ಕೆ ನೋಡಿ ಆ ದಾಕ್ಷಾಯಣಿ ಹೋಗಿ ದಕ್ಷಪುತ್ರಿ ಸತೀದೇವಿ ಇದರಲ್ಲಿ ದಕ್ಷಕುಂಡದಲ್ಲಿ ಬಿದ್ದಾಗ ವಾಟ್ ಹ್ಯಾಪನ್? ಶಿವ ಹ್ಯಾಸ್ ಲಾಸ್ಟ್ ಹಿಸ್ ಎಕ್ಸಿಸ್ಟೆನ್ಸ್. ಕಂಪ್ಲೀಟ್ ಆಗಿ ಅವನ ಎಕ್ಸಿಸ್ಟೆನ್ಸೇ ಕಳ್ಕೊಂಡ್ಬಿಟ್ಟ. ಸತಿ ಇಲ್ಲದೆ ಶಿವ ಇಲ್ವೇ ಇಲ್ಲ. ಎಲ್ಲಾದ್ರೂ ನೋಡಿದೀರಾ? ಲಿಂಗದಲ್ಲಿ ಆ ಪೀಠ ಇಲ್ಲದೆ ಲಿಂಗ ಇದೆಯಾ? ದಟ್ ಪೀಠ ಇಸ್ ಪಾರ್ವತಿ, ಆ ಲಿಂಗ ಇಸ್ ಶಿವ ಅಲ್ವಾ. ಅರ್ಧನಾರೀಶ್ವರ ಮೂರ್ತಿ ಅಂತ ಹೇಳ್ತೀವಿ ಅಲ್ವಾ. ಎಲ್ಲ ಹಂಗೇನೆ. ವಾಗ್ದೇವಿ ಸರಸ್ವತಿ ಬ್ರಹ್ಮನ ನಾಲಿಗೆಯ ತುದಿಯಲ್ಲಿ ಕೂತು ವೀಣಾ ತಂತುವಲನೆ ಅಂತ ಹೇಳ್ತೀವಲ್ವಾ. ವೀಣೆಯನ್ನ ನುಡಿಸ್ತಾ ಇದ್ದಾಳೆ. ಅದಕ್ಕೆ ಬ್ರಹ್ಮ ಕುಡ್ ಚಾಂಟ್ ದ ವೇದ.
ನಮ್ಮ ನಾಲಿಗೆ ತುದಿಲ್ ಸರಸ್ವತಿ ಇರ್ತಾಳಂತೆ ಯಾವಾಗ್ಲೂ ಅಲ್ವಾ. ಅದಕ್ಕೆ ಶುದ್ಧವಾಗಿರ್ಬೇಕು, ನಾಲಿಗೆ ಸ್ಪಷ್ಟ ಇರಬೇಕು, ಅಪಭ್ರಂಶವಾದ ಶಬ್ದಗಳನ್ನ ಬಾಯಲ್ಲಿ ಬರೋಗೆ ಮಾಡಬಾರ್ದು ಅಲ್ವಾ. ಈಗಿನ ಕಾಲದಲ್ಲಿ ಜೋಕ್ ಹೇಳ್ತೀನಿ ಅಂತ ಏನೇನೋ ಜೋಕ್ಗಳು ಹೇಳಿದ್ರೆ ಅದಕ್ಕೆಲ್ಲ ನಗಕ್ಕಾಗುತ್ತಾ? ಆ ಜೋಕ್ ಹೆಂಗಿರ್ಬೇಕು? ವಿನೋದವಾಗಿರ್ಬೇಕು, ವಿವೇಕವಾಗೂ ಇರಬೇಕು. ಈಗಿನ ಯಂಗ್ಸ್ಟರ್ಸ್ ಜೋಕ್ ಮಾಡ್ತೀನಿ ಅಂದ್ಬಿಟ್ಟು ಏನೇನೋ ಮಾಡ್ತಾರೆ, ತಮ್ಮ ದೇಹದ ಮೇಲೆ ಜೋಕ್ ಮಾಡ್ಕೋತಾರೆ. ಅದೆಲ್ಲ ಒಂದು ಜೋಕ? ಏನಿದೆ ಇದರಲ್ಲಿ ಜೋಕ್ ಮಾಡಕ್ಕೆ? ನನಗಿರೋ ಸ್ಪೇರ್ ಪಾರ್ಟ್ಸೇ ಇನ್ನೊಬ್ರಿಗೂ ಇರೋದು. ವಾಟ್ ಸ್ಪೆಷಲ್ ದಟ್ ಎವ್ರಿಬಡಿ ಹ್ಯಾಸ್? ನಥಿಂಗ್. ದಟ್ ಶುಡ್ಂಟ್ ಬಿ ಜೋಕ್. ವೆಲ್ಗ್ಯಾರಿಟಿಗೆ ಜೋಕ್ ಕರ್ಕೊಂಡು ಹೋಗ್ಬಾರ್ದು. ಕನ್ನಡ ಕಾಮಿಡಿ ಸೀನ್ಸ್ ಎಲ್ಲ ನೋಡಿ ನಗು ಬರುತ್ತಾ, ಅಳು ಬರುತ್ತಾ? ಟಿವಿಗೆ ಏನಾದ್ರೂ ತಗೊಂಡು ಹೊಡೆಯೋಣ ಅನ್ಸುತ್ತಾ ಇಲ್ವಾ? ಕೆಕ್ರನಾಗ ಏನೇನೋ ಜೋಕ್ ಮಾಡ್ತಾರೆ. ಜೋಕ್ ಯಾವತ್ತೂ ಇರಬೇಕು, ಬಟ್ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ನಗು ಬರೆಸ್ಬೇಕು, ಹಾಸ್ಯ ರಸವನ್ನ ತರಿಸ್ಬೇಕು, ಆದರೆ ಅದರಲ್ಲಿ ಅರಿವನ್ನ ಮೂಡಿಸ್ಬೇಕು. ಹಿಂದಿನವ್ರು ಮಾಡ್ತಾ ಇದ್ದಿದ್ದ ಜೋಕು ಘನವಾಗಿರ್ತಾ ಇತ್ತು ಅಲ್ವಾ. ಆ ರೀತಿ ಅದೆಲ್ಲ ಬರೋದು ಯಾವಾಗ? ಆ ಮಾತಿನ ಸ್ಪಷ್ಟತೆ, ಸರಸ್ವತಿ ಇಲ್ಲಿ ಕುಣಿಬೇಕು ನಾಲಿಗೆಯಲ್ಲಿ, ಅವಾಗಲೇ ಅದೆಲ್ಲ ಬರೋದು. ಸೊ ಬ್ರಹ್ಮನಿಗೆ ಸರಸ್ವತಿ ನಾಲಿಗೆಯಲ್ಲಿ, ಶಂಕರನಿಗೆ ತನ್ನ ಅರ್ಧ ದೇಹದಲ್ಲಿ ಪಾರ್ವತಿ, ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ, ವಿಷ್ಣುವಿಗೆ ಆ ರೀತಿ ಮಾತೃಭಾವ ಇದ್ರೇನೆ ಪರಮಾತ್ಮ ಒಲಿಯೋದು ಅನ್ನೋದೇ ರುಕ್ಮಿಣಿ ಸತ್ಯಭಾಮಾಭ್ಯಾಮ್. ಇದು ಬರೀ ಒಂದರ್ಥ. ಇನ್ನೊಂದರ್ಥ ಹೇಳಿ. ಶಕ್ತಿ ಸಂಪದ ಕೊಡೋರು. ಶಕ್ತಿ ಸಂಪದ, ಅದನ್ನ ಸ್ವಲ್ಪ ಇನ್ನೂ ಬಿಡಿಸ್ ಹೇಳಿ. ಯು ಆರ್ ರೈಟ್, ಬಟ್ ಯು ಹ್ಯಾವ್ ಟು ಬೈಫರ್ಕೇಟ್ ಇಟ್. ಎಲ್ರಿಗೂ ಅರ್ಥ ಆಗಲ್ಲ ಅದು, ನಿರ್ಮಲಾ ಆಂಟಿ. ಅನುರಾಧ ಆಂಟಿ ಚಪ್ಪಂಡ. ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಅವರಿಬ್ಬರನ್ನು ಇಟ್ಟುಕೊಂಡು ಕೃಷ್ಣ ನಾನ್ ನಿನ್ನಲ್ಲೇ ಆಶ್ರಯನಾಗ್ತೀನಿ. ಸುಮಾ ಆಂಟಿ. ಜಯ, ಕೋಮಲಾ ಆಂಟಿ ಅವರ ಸೊಸೆ. ಇವ್ರು ರಾಧಾ ಮಾಮಿನ ಸಂದೀಪ್ ಅಂತ ಹೆಸರಿದೆಯಲ್ಲ. ಏನ್ ಆನ್ಸರೇ ಇಲ್ಲ ಏನೋ? ನೀವೇ ಹೇಳ್ತಾ ಇದ್ದೀರಲ್ಲ ಸರ್, ಅದಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಅಂತ ಇದ್ದೀರಾ. పద్మా ఆంటీ, కొంతమంది అనుకొని ఉన్నారు క్వశ్చన్కు మాకు సంబంధమే లేదు అని. మీకే ఉండేది సంబంధము, నాకి కాదు. మీరే చెప్పాలా. ಹೇಳ ನಾನು. ರುಕ್ಮಿಣಿ ಇಸ್ ಅನ್ ಎಂಬಾಡಿಮೆಂಟ್ ಆಫ್ ಭಕ್ತಿ. ಸಂಪೂರ್ಣವಾಗಿ ನಮ್ಮಲ್ಲಿ ಯಾವ ಭಕ್ತಿ ಇದೆಯೋ, ಯಾವ ಆಸೆಯಿಂದ ನೀವು ಬಂದು ಇವಾಗ ಕ್ಲಾಸಲ್ಲಿ ಕೂತಿದ್ದೀರೋ, ಆ ಆಸೆನೇ ರುಕ್ಮಿಣಿ. ಗೊತ್ತಾಯ್ತಾ? ನಿಮ್ಮಲ್ಲೇ ಇದ್ದಾಳೆ ರುಕ್ಮಿಣಿ, ನೀವೇ ರುಕ್ಮಿಣಿ ಇರೋ. ಒಪ್ಕೋತೀರಾ? ವಿಲ್ ಯು ಅಗ್ರಿ ಆರ್ ಡಿಸ್ಅಗ್ರಿ? ಕಸ್ತೂರಿ ಮಾಮಿ ಚಪ್ಪಂಡ, ಪ್ರಭಾ ಆಂಟಿ, ಒಪ್ಕೋತೀರಾ? ಒಂದು ಭಗವಂತನ ಮೇಲೆ ಏರಾಳವಾದ ಅಪರಿಮಿತವಾದ ಆಸೆ, ದಟ್ ಇಸ್ ಕಾಲ್ಡ್ ರುಕ್ಮಿಣಿತನ. ಆಯ್ತಾ? ಭಕ್ತಿ. ಆಯ್ತಾ? ಇನ್ನೊಂದು ವರ್ಲ್ಡ್ಲಿ ಅಫೇರ್, ವ್ಯವಹಾರ ಜ್ಞಾನ, ಲೌಕಿಕ ಜ್ಞಾನ. ನೀವ್ ಏನೇ ಭಾಗವತಕ್ಕೆ ಬಂದ್ರು, ಏನೇ ವಿಷ್ಣು ಸಹಸ್ರನಾಮಕ್ಕೆ ಬಂದ್ರು, ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಯುವರ್ ಫ್ಯಾಮಿಲಿ ಅಲಾಂಗ್ ವಿತ್ ಯೋರ್ ಕ್ಲಾಸಸ್ ಅಲ್ವಾ ಚಂದ್ರಿಕಾ? ಆ ಬ್ಯಾಲೆನ್ಸ್ ಮಾಡೋದೇನು? ಅಲೌಕಿಕ ಲೌಕಿಕ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು. ಆಧ್ಯಾತ್ಮ ಅಂಡ್ ಆಲ್ಸೋ ಯುವರ್ ವೆರಿ ಲೈಫ್, ಅದು ಎರಡು ಬ್ಯಾಲೆನ್ಸ್ ಮಾಡೋದು సత్యభామ అల్వా. భామ అంటే అందరూ అనుకునేది ఏమి? దురహంకారము, చాలా సొబగా ఉండా అని, డబ్బులు ఉంది అని చాలా అహంకారము. లేదు, అదొకటే కాదు. లౌకికము అలౌకికము జೊತೆలో ಬ್ಯಾಲೆನ್ಸ್ చేసేది ಭಾಮ. ಭೂಮಿ ಸ್ವರೂಪಿಣಿ ಅವಳು, ಭೂಮಾದೇವಿ ಅಂತ ಕರಿತೀವಿ ಅಲ್ವಾ. ಸೊ ನನ್ನಲ್ಲಿರುವಂತಹ ಲೌಕಿಕತೆ, ಶರೀರ ಭಾವ, ನನ್ನಲ್ಲಿರುವಂತಹ ಚಿತ್ತ, ಹೃದಯ, ಮನಸ್ಸು, ಅಹಂಕಾರ ಹಾಗೂ ಮೂಲ ಪ್ರಕೃತಿ ತತ್ವವನ್ನ ಭಕ್ತಿಯ ಮೂಲಕ, ಹೇ ಭಗವನ್ ನಿನ್ನ ತಿರುವಡಿಗಳಲ್ಲಿ, ನಿನ್ನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತೀನಿ ಅಂತ ಹೇಳೋದನ್ನೇ ಈ ಲೈನಲ್ಲಿ ನೀವು ಡಿಕ್ಲೇರ್ ಮಾಡ್ತಾ ಇರೋದು. ಕೊನೆಯಲ್ಲಿ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ.
ಹೇ ಕೃಷ್ಣ, ನಿನ್ನನ್ನ ನಾನು ಯಾವ ರೀತಿ ಆಶ್ರಯಿಸ್ತೀನಿ ಅಂದ್ರೆ ನಿನ್ನನ್ನು ಒಬ್ಬನ್ನೇ ಆಶ್ರಯಿಸಲ್ಲ, ರುಕ್ಮಿಣಿ ಸತ್ಯಭಾಮ ಸಮೇತನಾದ ಕೃಷ್ಣನನ್ನ ನಾನು ಆಶ್ರಯಿಸ್ತೀನಿ ಅಂತ. ಇಲ್ಲಿ ರುಕ್ಮಿಣಿ ಸತ್ಯಭಾಮ ಭಾಮಾಭ್ಯಾಂ, ಭಾಮ ಅಂತ ನಿಲ್ಸಿಲ್ಲ, ಭಾಮಾಭ್ಯಾಂ ಭಾಮಾದಿಗಳು ಅಂತ ಹೇಳಿದ್ದಾರೆ. 8 ಜನ ಭಾರ್ಯರನ್ನ ಇಲ್ಲಿ ಹೇಳ್ತಾರೆ ಅಲ್ವಾ. ರುಕ್ಮಿಣಿ, ಸತ್ಯಭಾಮ, ಮಿತ್ರವೃಂದ, ಕಾಳಿಂದಿ, ನಂತರ ಪ್ರಿಯಂವದ, ಆಮೇಲೆ ಭದ್ರ, ಲಕ್ಷ್ಮಣ, 8 ಜನ ಅಲ್ವಾ. ಆ 8 ಜನನು ಯಾರನ್ನ ಸೂಚಿಸ್ತಾ ಇದ್ದಾರೆ? 8 ಜನ ನಮ್ಮನ್ನ. ವೆರಿ ಗುಡ್ ರತ್ನ ಆಂಟಿ, ನಮ್ಮನ್ನ. ಆ 8 ಏನು ಅದು? ವಾಟ್ ಇಸ್ ದಟ್ 8? ನಮ್ಮ ಕಾಮ ಕ್ರೋಧ ಮದ ಮಾಶ್ಚರ್ಯ ಅಲ್ಲ ಸರ್? ಅಲ್ಲ, ಅದು ಅರಿಷಡ್ ವರ್ಗಗಳು 6 ಅದು. ದಿಕ್ಕುಗಳು ಇಲ್ಲ, ಎಂಥದ್ದು ಇಲ್ಲ. 8 ಏನದು? ಭಗವಂತನ ಕಲ್ಯಾಣ ಗುಣಗಳು 8 ಆಯ್ತಾ. ಅಪಹತ ಪಾತ್ಮ, ವಿಜರಃ, ವಿಮೃತ್ಯು, ವಿಶೋಕಃ, ಅಪಿಪಾಸಃ, ಸತ್ಯಕಾಮಃ, ಸತ್ಯಸಂಕಲ್ಪಃ ಅನ್ನೋದು 8 ಕಲ್ಯಾಣ ಗುಣಗಳು. ನಾನು ಬರೆಸ್ತೀನಿ ಬಿಡಿ, ಡೋಂಟ್ ವೆರಿ. ಭಾಗವತದಲ್ಲೂ ಅದು ಬರುತ್ತೆ. ಈಗಾಗಲೇ ಬರ್ಸಿದೀನಿ ನಿಮಗೆ, ಅನುರಾಧ ಆಂಟಿ ಅವ್ರ ಬ್ಯಾಚ್ಗೆ ಬರ್ಸಿದೀನಿ. ಬಟ್ ದೇ ಆರ್ ಲಿಸ್ನಿಂಗ್ ಆಸ್ ಇಫ್ ದೇ ಆರ್ ಲಿಸ್ನಿಂಗ್ ಫಾರ್ ದ ಫಸ್ಟ್ ಟೈಮ್. ಚಂದ್ರಿಕಾ ಬ್ಯಾಚ್ಗೆ ಇನ್ನು ಮಾಡಿಲ್ಲ ನಾನು, ಆದ್ರೆ ನಿಮ್ ಬ್ಯಾಚಿಗೆ ಮಾಡಿದೀನಿ. ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ನೀವು ಕೇಳದ್ಮೇಲೆ ನೀವು ಹಿಂಗೆ ಮಿಕ ಅಂತ ನನ್ನ ನೋಡ್ತಾ ಇರ್ತೀರ. ಬರ್ಕೊಂಡ್ರೆ ಪ್ರಯೋಜನವಿಲ್ಲ, ಮನಸ್ಸಲ್ಲಿ ಬರ್ಕೋಬೇಕು ಆಯ್ತಾ. ಪರವಾಗಿಲ್ಲ ಬಿಡಿ, ನಾನು ಅವಾಗವಾಗ ಬ್ರಷ್ ಅಪ್ ಮಾಡ್ತೀನಿ, ಡೋಂಟ್ ವರಿ. ಅಪಹತ ಪಾತ್ಮ, ವಿಜರಃ, ವಿಮೃತ್ಯು, ವಿಶೋಕಃ, ಮತ್ತೆ ಸತ್ಯಕಾಮಃ, ಸತ್ಯ ಸಂಕಲ್ಪ ಅನ್ನೋ 8 ಕಲ್ಯಾಣ ಗುಣಗಳು. ಅದನ್ನ ಇನ್ನೊಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ, ಆಯ್ತಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ somebody has to remember me. Jaya, you are the young bud in this group. You must remember me. ಸರ್ 8 ಗುಣಗಳನ್ನ ಅದೇನೋ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆಲ್ಲ ಹೇಳ್ಬೇಕು ನೀವು ಅಂತ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ದ ಗ್ರೂಪ್, ಆಯ್ತಾ. ನಿಮ್ಮ ಅಸೈನ್ಮೆಂಟ್ ಅದು. ಸರ್ ನೀವೇ ನನಗೆ ಗ್ಯಾಪ್ಸಿ ಅನ್ಬೇಡಿ, ನೀವ್ ನನಗ್ ನೆನಪು ಮಾಡಿ, ಆಯ್ತಾ. ನಮ್ಮ ತಾಯಿಗೆ ಒಬ್ರು ಸ್ಟೂಡೆಂಟ್ ಬರೋರು, ಕುಸುಮ ಅಂತ, ಸಂಗೀತಕ್ಕೆ. ಅವಳ ಮನೆ ಅಲ್ಲೆಲ್ಲೋ ದೂರ ಇತ್ತು, ತುಂಬಾ ದೂರ. ನಡ್ಕೊಂಡ್ ಬರ್ತಾ ಇದ್ಲು ಪಾಪ. ಆ ರೋಡಲ್ಲಿ ಸ್ಟ್ರೀಟ್ ಲೈಟ್ಸು ಇಲ್ಲ, ಭಾರಿ ನಾಯಿಗಳು ಬೇರೆ ಕಾಟ. ಆಂಟಿ ನನಗ್ ಭಯ ಆಗುತ್ತೆ. ಒಂದಿನ ಲೇಟ್ ಆಗೋಯ್ತು ಪಾಪ, ಕತ್ಲೆ ಬೇರೆ. ಆಂಟಿ ಭಯ ಆಯ್ತು ನನಗೆ, ಹೋಗಕ್ಕೆ ಭಯ ಆಗ್ತಾ ಇದೆ, ಸ್ವಲ್ಪ ವಿವೇಕನ್ ಕಳಿಸ್ತೀರಾ, ತುಂಬಾ ಭಯ. ಅವಳ ಜೊತೆಲಿ ಇದ್ಲಲ್ವಾ, ಜೂರಾ ಸಿಪಾಯಿ ತರ, ನನ್ನ ಹೈಟ್ ಹೋಯ್ತದೆ. ಅಯ್ಯೋ ಬಾ ಕುಸುಮ, ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟೆ, ಆಯ್ತಾ. ಬರೋವಾಗ ನನಗ್ ಭಯ, ಅಯ್ಯೋ ಕುಸುಮ ಬಾ, ನನಗ್ ಅಲ್ಲಿಂದ ಭಯ ಬರಕ್ಕೆ. ಕೊನೆಗೆ ಅವಳು ಕರ್ಕೊಂಡ್ ಬಂದ್ ಬಿಟ್ಬಿಟ್ಟು, ಆಂಟಿ ನಿಮ್ದು ಏನು ಅವ್ರು ಕಳಿಸ್ಬೇಡಿ, ನಾನೇ ಹೋಗ್ಕೋತೀನಿ. ನಿಮ್ ಮಗ ಕಳಿಸಿದ್ರೆ 2 ಸಲ ಉಪದ್ರವ, ನಾನೇ ಹೋಗ್ತೀನಿ, ಪರವಾಗಿಲ್ಲ ಬಿಡಿ. ಆ ತರ ಜಯ ನನಗ್ ನೆನಪು ಮಾಡಿ ಇದ್ರೆ, ಸರ್ ನೀವ್ ಮಾಡಿ ನನಗೆ, ಆಮೇಲೆ ನಾನ್ ನಿಮಗ್ ನೆನಪು ಮಾಡ್ತೀನಿ ಅನ್ಬಾರ್ದು. ಓಕೆ, ನನ್ ಕಂಡೀಷನ್ ನಿಮಗ್ ಬರ್ಕೊಡುದು, ನೀವೇ ನೆನಪು ಮಾಡ್ಬೇಕು ನನಗೆ. ಈಗ್ಲೂ ನೆನಪಿದೆ. ಅದು ಜೊತೆಲಿ ಇದ್ಲಲ್ವಾ, ಧೈರ್ಯವಾಗಿ ಹೊರಟೋದೆ ಮಾತಾಡ್ಕೊಂಡು. ಬರಕ್ ಭಯ, ಅಯ್ಯೋ ಪ್ಲೀಸ್ ಬಾರೆ, ಬಿಟ್ಬಿಡು ನನ್ನನ್ನ. ಅವಳು ಸೀರಿಯಸ್ ಆಗಿ ಬಂದ್ಬಿಟ್ಟು, ಈ ಲಕ್ಷಣಕ್ಕೆ ಇವ್ನು ಯಾಕೆ ಬರ್ಬೇಕಿತ್ತು ಅಂತ. ಆಂಟಿ ನಿಮ್ ಮಗನ್ ನೀವು ಮನೇಲೆ ಇಟ್ಕೊಳ್ಳಿ, ಕಳಿಸ್ಬೇಡಿ, ನಾನೇ ಹೋಗ್ಕೋತೀನಿ ಅಂತ ಹೋದ್ಲು ವಾಪಸ್ಸು. ಸೊ ನನ್ ಧೈರ್ಯ ಇಷ್ಟು ಆಗಿನ ಕಾಲದಲ್ಲಿ. ಅವಾಗೆಲ್ಲ ತುಂಬಾ ಮುಗ್ಧವಾಗಿ ಬೆಳೆದ್ಬಿಟ್ವಿ ನಾವು. ಈಗಿನ ಮಕ್ಕಳನ್ನೆಲ್ಲ, ನಮ್ಮ ವಯಸ್ಸಲ್ಲಿ ಇರೋರ್ನೆಲ್ಲ ನೋಡಿದ್ರೆ ಹೆಂಗೆಲ್ಲ ಪೆದ್ದಾಗಿದ್ವಿ ನಾವು, ಇವ್ರೇನ್ ಇಷ್ಟು ಚುರುಕಾಗಿದ್ದಾರೆ ಅನ್ಸುತ್ತೆ. ಬಟ್ ದಟ್ ಇನ್ನೋಸೆಂಟ್, that those days had made us to focus on something. ಬಟ್ ಈಗ ಇನ್ನೋಸೆನ್ಸು ಇಲ್ಲ, ಎಷ್ಟು ಸ್ಕ್ಯಾಟರ್ ಆಗಿದೆ ಅಂದ್ರೆ. ತುಂಬಾ ಇಂಟೆಲಿಜೆನ್ಸ್ ಇದೆ ಮಕ್ಕಳಿಗೆ, ಬೆರಳು ತೋರ್ಸಿದ್ರೆ ಹಸ್ತವನ್ನೇ ನುಂಗ್ತಾರೆ, ಆದ್ರೆ ಫೋಕಸ್ಡ್ ಮೈಂಡ್ ಇಲ್ಲ. ಎಲ್ಲಾದ್ರಲ್ಲೂ ಹೋಗಿ ಕಾಲಿಡ್ತಾರೆ, ಆದ್ರೆ ಯಾವ್ದ್ರಲ್ಲಿ ಮುಂದೆ ಬರ್ತಾರೋ ಗೊತ್ತಿಲ್ಲ. ಆ ತರ ಆಗೋಗಿದೆ.
ಸೊ ಗುಡ್ ಟು ಹ್ಯಾವ್ ದಟ್ ಇಂಟೆಲೆಕ್ಚುಯಲ್ ಬ್ರೈನ್ ಇಸ್ ವೆರಿ ಗುಡ್, ಬಟ್ ಅದು ಚಾನಲ್ ಸರಿಯಾಗಿರ್ಬೇಕಷ್ಟೇನೆ ಅಲ್ವಾ. ಇಫ್ ಯು ಕೆನಾಟ್ ಮೇಕ್ ಅ ಚಾನಲ್ ಇಟ್ ಇಸ್ ವೆರಿ ಬ್ಯಾಡ್. ನಮಗೆಲ್ಲ ಚಾನಲ್ ಏನು ಹೇಳಿ, ರುಕ್ಮಿಣಿ ಸತ್ಯಭಾಮಾಭ್ಯಾಂ. ನನ್ನ ಬುದ್ಧಿಯನ್ನ, ನನ್ನ ಚಿತ್ತವನ್ನ, ನನ್ನ ಮನಸ್ಸನ್ನ, ನನ್ನ ಇಂದ್ರಿಯಗಳನ್ನ ನಾನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಭಕ್ತಿಯೇ ರೂಪವೆತ್ತವಾಗಿ ರುಕ್ಮಿಣಿಯನ್ನ ಮುಂದಿಟ್ಕೊಂಡು, ತಾಯಾರನ್ನ ಮುಂದಿಟ್ಕೊಂಡು ಕೃಷ್ಣಮಾಶ್ರಯೇ, ಕೃಷ್ಣ ನಿನ್ನಲ್ಲಿ ನಾನು ಆಶ್ರಯವನ್ನ ಹೊಂದುತ್ತೀನಿ. ಇಟ್ ಇಸ್ ನಾಟ್ ದಟ್ ಯು ಆರ್ ಆಸ್ಕಿಂಗ್ ಪರ್ಮಿಷನ್, ಯು ಆರ್ ಡಿಕ್ಲೇರಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ, ಕೃಷ್ಣ ನಾನು ನಿನ್ನಲ್ಲಿ ಆಶ್ರಯವನ್ನ ತಗೊಳ್ಳಪ್ಪ ಅಂತ ಕೇಳಲ್ಲ, ಆಶ್ರಯವನ್ನ ಪಡಿತೀನಿ ಅಂತ ಹೇಳ್ಬಿಡ್ತೀರ. ವೈ ಆರ್ ಯು ಡಿಕ್ಲೇರಿಂಗ್? ಯಾಕಂದ್ರೆ ನಿಮಗೇ ಆ ಶಕ್ತಿ ಇರೋದು. ಯಾರಲ್ಲಿ ಭಕ್ತಿ ಇದೆಯೋ ಅವರಲ್ಲಿ ಅಥಾರಿಟಿ ಇರುತ್ತೆ. ನೀನ್ ತಾನೇ ನನಗೆ ಆಶ್ರಯ ಕೊಡ್ಬೇಕು. ಯಾರ ಹತ್ರನೋ ಕೈ ನೀಟಕ್ಕೆ ಅವನೇನ್ ನನಗ್ ಪತಿನಾ? ನೀನು ಜಗದಾಂಪತಿ ಅಲ್ವಾ. ಯಾರ್ಯಾರೋ ಆಶ್ರಯ ನನಗ್ ಬೇಡ ಕೃಷ್ಣ, ನಿನ್ನ ಆಶ್ರಯದಲ್ಲಿ ಸುಭಿಕ್ಷವಾಗಿರ್ತೀನಿ. ಲಾಸ್ಟ್ ಕ್ಲಾಸ್ ಆಲ್ಸೋ ಐ ಬಿಲೀವ್ ಐ ಮೆನ್ಷನ್ಡ್, ಬೇರೆಯವ್ರು ನಮ್ಗೆ ರಕ್ಷಣೆ ಕೊಟ್ರು ಅದು ಶಿಕ್ಷೆ, ಭಗವಂತ ನಮ್ಗೆ ಶಿಕ್ಷಿಸಿದ್ರು ಅದು ರಕ್ಷೆ ಅಲ್ವಾ. ಒಳ್ಳೆ ದಿನಗಳು ಅಂದ್ರೆ ನಮ್ಮ ಪುಣ್ಯಗಳನ್ನೆಲ್ಲ ಕಳೀತಾನೆ, ಕೆಟ್ಟ ದಿನಗಳು ಅಂದ್ರೆ ನಮ್ಮ ಪಾಪಗಳನ್ನೆಲ್ಲ ಭಸ್ಮ ಮಾಡ್ತಾನೆ. ಯು ಹ್ಯಾವ್ ಟು ಥಿಂಕ್ ಲೈಕ್ ದಟ್. ಏನೋ ಅಳೋ ಅಂತಹ ದಿನಗಳು, ಅಥವಾ ಏನೋ ಒಂದು ರೋಗ, ಅಥವಾ ಯಾವುದೋ ಒಂದು ಕಷ್ಟ, ಏನೋ ಒಂದು ಪೇಯ್ನು ಅಂದ್ರೆ ಏನೋ ನಮ್ಮ ಪಾಪಗಳನ್ನೆಲ್ಲ ಸುಡ್ತಾ ಇದ್ದಾನೆ ಅವನು. ತುಂಬಾ ಸಂತೋಷವಾಗಿ ಚೆನ್ನಾಗಿದ್ದೀವಿ, ಏನೂ ಇಲ್ಲ, ನೆಮ್ಮದಿಯಾಗಿದ್ದೀವಿ ಅಂದ್ರೆ ನಮ್ಮ ಪುಣ್ಯಗಳನ್ನೆಲ್ಲ ಕಳೀತಾ ಇದ್ದಾನೆ. when you go to moksha you should not have even punya nor papa ಅಲ್ವಾ. ಸೊ ಬೇರೆಯವರು ರಕ್ಷಣೆ ಕೊಟ್ರೆ ನನಗದು ಶಿಕ್ಷೆ, ಜೈಲು, ಅದು ನನಗೆ ಬಂಗಾರದ ಪಂಜರ. ಆದ್ರೆ ನೀನ್ ನನಗೆ ಶಿಕ್ಷೆ ಕೊಟ್ರು ನನಗದು ರಕ್ಷೆ ಅಂತ ಹೇಳಿ ಭಗವಂತ ನಾನು ನಿನ್ನನ್ನ ಆಶ್ರಯಿಸ್ತೀನಿ ಅಂತ ಹೇಳಿ ದ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ವಿಷ್ಣು ಸಹಸ್ರನಾಮ ಈಸ್ ಕಂಪ್ಲೀಟೆಡ್ ಟುಡೇ. ಗೊತ್ತಾಯ್ತಾ? ಸೊ ವಿಶ್ವಂ ವಿಷ್ಣುರ್ವ ಷಟ್ಕಾರೋ, ಅಲ್ಲಿಂದ ಅಪರಿಮಿತವಾದ ಮೀನಿಂಗ್ ಇದೆ ಅದಕ್ಕೆಲ್ಲ. ಅದನ್ನ ನೆಕ್ಸ್ಟ್ ಕ್ಲಾಸಿಂದ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಅನದರ್ 10 ಶ್ಲೋಕಾಸ್ ಫರ್ದರ್, 10 or 20 ಶ್ಲೋಕಾಸ್. ನೋಡೋಣ ಟೈಮ್ ಹೆಂಗಿದ್ದಂಗೆ. ಎಷ್ಟು ಶ್ಲೋಕಾಸ್ ನಾವು ಕವರ್ ಮಾಡಿದ್ವಿ ಇಟ್ಸ್ ನಾಟ್ ಇಂಪಾರ್ಟೆಂಟ್, ಎಷ್ಟು ಶ್ಲೋಕಗಳಿಗೆ ಅರ್ಥ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದೀವಿ ಅನ್ನೋದು ತುಂಬ ಮುಖ್ಯ. ಸಕ್ಸಸ್ಫುಲಿ ವಿ ಫಿನಿಶ್ಡ್ ದ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ವಿಷ್ಣು ಸಹಸ್ರನಾಮ, ನಾಟ್ ಜಸ್ಟ್ ಫಿನಿಶ್ಡ್, ಅಲಾಂಗ್ ವಿತ್ ದ ಮೀನಿಂಗ್. Okay, along with the meaning you have completed the introduction. Next class in the Vishwam Vishnurva Shatkaro will continue. Okay, next class meaning beda, we'll go with the shlokas. One 20 shloka will go ahead so that you will cover meanwhile. ಓಕೆ. ಸೊ ವಿಷ್ಣು ಸಹಸ್ರನಾಮ ಎಷ್ಟು ಬರುತ್ತೋ ಪೂರ್ತಿ ಬಂದವರು ಪೂರ್ತಿ ಹಾಡಿ, ಎಷ್ಟು ಹೇಳ್ಕೊಟ್ಟಿದೀನೋ ಅಷ್ಟೇ ಸರ್ ನನಗೆ ಬರೋದು ಅನ್ನೋರು ದಿನಾ ಒಂದ್ಸಲ ಒಂದು 5 minutes ಅಥವಾ 10 minutes ಆದರೂ ದಯವಿಟ್ಟು ಹಾಡಿ. ಎಲ್ಲ ಪ್ರಾಬ್ಲಮ್ಸು ತಾನಾಗೆ ನಿವಾರಣೆ ಆಗ್ತಾ ಹೋಗುತ್ತೆ. ನಿಮಗೆ ಪ್ರಾಬ್ಲಮ್ ನಿವಾರಣೆ ಆಗಕ್ಕೆ ಹಾಡಬೇಡಿ, ಇಷ್ಟಪಟ್ಟು ಹಾಡಿ, ಅದು ಪ್ಯಾರಲಲ್ ಆಗಿ ನಡೆಯುತ್ತೆ ಅಲ್ವಾ. ಸಣ್ಣ ಆಗಕ್ಕೆ ಕೆಲವರು ಟ್ರೀಟ್ಮೆಂಟ್ ತಗೊಂಡ್ರೆ ಸಣ್ಣ ಜೊತೆ ಇನ್ನೇನೇನೋ ಡಿಸಾರ್ಡರ್ಸ್ ಆಗ್ಬಿಡುತ್ತೆ. ಸಣ್ಣ ಆಗಕ್ಕೆ ಟ್ರೀಟ್ಮೆಂಟ್ ತಗೋಬಾರ್ದು. ಮೈಯಲ್ಲಿರೋ ಟಾಕ್ಸಿನ್ಸ್ ಹೋಗಕ್ಕೆ ಏನೋ ಪಂಚಕರ್ಮನೋ ಯಾವುದೋ ಕರ್ಮ ಮಾಡಿಸ್ಕೊಳ್ಳಿ, ಅದು ಸಣ್ಣ ತಾನಾಗೆ ಆಗ್ತೀರಾ ಅಷ್ಟೇನೆ ಅಲ್ವಾ. ಕೇಳಿದ್ರೆ ಅಷ್ಟೇ ಬರುತ್ತೆ, ಕೇಳ್ತಾ ಇದ್ರೆ ಎಲ್ಲ ಬರುತ್ತೆ. ಕರೆಕ್ಟ್, ಯು ಆರ್ ರೈಟ್. ಕೇಳಿದ್ರೆ ಅಷ್ಟೇ ಬರುತ್ತೆ, ಕೇಳ್ತಾ ಇದ್ರೆ ಎಲ್ಲ ಬರುತ್ತೆ. ವೆರಿ ಗುಡ್, ದಟ್ ಕಾನ್ಸೆಪ್ಟ್ ಪ್ಲೀಸ್ ಇಂಪ್ಲಿಮೆಂಟ್. ಸೊ ಹಾಗಾಗಿ ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದೇ ಕ್ಲಾಸಾ ತಪ್ಪಿಸಿದ್ದು 2 ಕ್ಲಾಸಾ? ಒಂದೇ ಕ್ಲಾಸಾ? ಓಕೆ. ಸೊ ನಿಮ್ದು ಇದು ಸ್ಯಾಟರ್ಡೇ ಆಸ್ ಯೂಶುವಲ್ ನಿಮ್ 2 ಬ್ಯಾಚ್ಗೂ ಕ್ಲಾಸ್ ಇರುತ್ತೆ. ದೆನ್ ಐ ವಿಲ್ ಡಿಸ್ಕಸ್ ವಿತ್ ಯು ಪೀಪಲ್ ವೆನ್ ಐ ಕ್ಯಾನ್ ಟೇಕ್ ಕಾಂಪನ್ಸೇಷನ್ ಕ್ಲಾಸ್. ಸ್ಯಾಟರ್ಡೇ ಬ್ಯಾಚು ಒಂದೊಂದೇ ತಪ್ಪಿದೆಯಾ ಅಥವಾ 2 ತಪ್ಪಿದೆಯಾ? ಅದೇನಾ? ಓಕೆ. ಆಕ್ಚುಲಿ ಈ ವೀಕ್ ಎಲ್ರದ್ದು ತಪ್ಪಿದೆ. ಸೊ ಐ ಆಮ್ ಗಿವಿಂಗ್ ಕಾಂಪನ್ಸೇಷನ್ ಫಾರ್ ಆಲ್ ಮಂಡೇ ಟು ಸ್ಯಾಟರ್ಡೇ ಬ್ಯಾಚ್ ಎಲ್ರಿಗೂ ಕೊಡ್ತಾ ಇದ್ದೀನಿ. ಐ ಡೋಂಟ್ ಮಿಸ್ ಯೂಶಲಿ ಲೈಕ್ ದ್ಯಾಟ್. ಬಟ್ ನಂದು ವೀಸಾ ಅದು ನಮ್ಮ ತಾಯಿದು ನಂದು ಏರುಪೇರು ಆಗೋಯ್ತು ಡೇಟ್ಗಳು ಅವ್ರು ಕೊಟ್ಟಿದ್ದು. ಅವ್ರಿಗೆ 21st ಕೊಟ್ಟರು, ನನಗೆ 23rd 27th ಕೊಟ್ಟರು. ಟೂ ಮೆನಿ ಟು ಆ್ಯಂಡ್ ಫ್ರೋ ಟು ಚೆನ್ನೈ.
ಸೊ ಹಾಗಾಗಿ ಸ್ವಲ್ಪ ತಪ್ಪು ಬಿಡ್ತು ನನಗೆ, ಗಂಟ್ಲೆಲ್ಲ ಕೂತು ಬಿಡ್ತು. ಇಲ್ಲಿ ಎಕ್ಸ್ಟ್ರೀಮ್ ಕೋಲ್ಡು, ಅಲ್ಲಿ ಎಕ್ಸ್ಟ್ರೀಮ್ ಹಾಟು. ಅಲ್ಲಿ ಹೋಗಿ ಚೆನ್ನೈಯಲ್ಲಿ ಇಳಿದ್ರೆ ಒಳ್ಳೆ ಸುಡು ಬಿಸಿಲು, ಅಪ್ಪ ಹಂಡೆನಲ್ಲಿ ಬಿಸಿನೀರು ಮೈ ಮೇಲೆ ಹಾಕ್ಕೊಂಡೆ ಗಿತ್ತಲ್ಲಿ. ಇಲ್ಲಿ ನೋಡಿದ್ರೆ ಇಂಥ ಚಳಿ. ಇದೇನಿದು ಈ ಥರ ಪಕ್ಕ ಸಿಟಿನಲ್ಲೇ ಈ ಥರ ವ್ಯತ್ಯಾಸಗಳು. ಸೊ ಅದು ಏನಾಗೋಯ್ತು, ಇಟ್ ಎಫೆಕ್ಟೆಡ್ ಮೈ ಡೈರೆಕ್ಟ್ಲಿ ಟು ದ ಥ್ರೋಟ್. ಜ್ವರಗಿರ ಬರಲಿಲ್ಲ, ಮಾತಾಡೋಕ್ಕೆ ಆಗಲಿಲ್ಲ, ಹಂಗಾಗೋಯ್ತು. ಸೊ ಅದಕ್ಕೆ ಒಂದಷ್ಟು ಕ್ಲಾಸಸ್ ಕ್ಯಾನ್ಸಲ್ ಮಾಡಿಕೊಂಡೆ. ವೆರಿ ಸಾರಿ, ನೆಕ್ಸ್ಟ್ ದಿಸ್ ವಿಲ್ ನಾಟ್ ರಿಪೀಟ್. ಅವ್ರು ವೀಸಾ ಕೊಟ್ಟರು ಸರಿ, ಕೊಡದಿದ್ರು ಸರಿ, ಇನ್ನು ಮಾತ್ರ ಹೋಗಲ್ಲ ಸದ್ಯ, ಸಾಕಾಯ್ತು ಹೋಗಿ. ಹಾಗಾಗಿ ನಮ್ಮ ತಾಯಿಗೆ ಬಂತು, ನನಗಿನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಪೋಸ್ಟಲ್ ಬರೋವರೆಗೂ ಗ್ಯಾರಂಟಿ ಇಲ್ಲ, ಬಂದ್ಮೇಲೆ ಗ್ಯಾರಂಟಿ. ಐ ಮೈಟ್ ಹ್ಯಾವ್ ಟು ಗೋ ಟು US ಫಾರ್ ಅಬೌಟ್ 2 months. ಬಟ್ ಅಲ್ಲಿ ಹೋದ್ರು ನಿಮ್ದು ಯಾವ ಕ್ಲಾಸು ತಪ್ಪಲ್ಲ. ಎನಿವೇ ಆನ್ಲೈನ್ ಐ ವಿಲ್ ಬಿ ಟೇಕಿಂಗ್. ನಂಗೆ ರಾತ್ರಿ ನಿದ್ದೆಯೂ ಬರಲ್ಲ ನೆಟ್ಟಗಲ್ಲಿ. ಇನ್ನು ಕ್ಲಾಸ್ ಮಾಡೋದೇ ನನಗೆ ಭೋಗ್ಯವಾದ ವಿಚಾರ. ಅಲ್ಲಿ ಇನ್ನೇನು ಅಟ್ರಾಕ್ಷನ್ನು ಅಲ್ಲಿ ಏನೂ ಇಲ್ಲ. ಕೂತಿರೋ ಜಾಗದಲ್ಲೇ ಕೂತಿರೋದು, ಮಲಗಿರೋ ಜಾಗದಲ್ಲೇ ಮಲಗಿರೋದು, ಎಷ್ಟೊತ್ತು ಅಂತ ಮಾಡೋಕ್ಕಾಗತ್ತೆ. ಸೊ ಐ ವಿಲ್ ಬಿ ಆ್ಯಕ್ಟಿವ್ ಇನ್ ಡೂಯಿಂಗ್ ಆಲ್ ಯುವರ್ ಕ್ಲಾಸಸ್. ಐ ವೋಂಟ್ ಬಿ ಮಿಸ್ಸಿಂಗ್ ಎನಿ ಆಫ್ ಯುವರ್ ಕ್ಲಾಸಸ್. ಓಕೆ, ರೆಗ್ಯುಲರ್ ಆಗಿ ಇರುತ್ತೆ. ಹೋಗೋದಿದ್ರೆ ಮುಂಚಿತವಾಗಿ ಹೇಳ್ತೀನಿ. ಮೇ ಬಿ ಟ್ರಾವೆಲಿಂಗಲ್ಲಿ 1 or 2 days ಐ ಮೈಟ್ ಮಿಸ್ ದ ಕ್ಲಾಸ್ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ಲಾಸು ಎಲ್ಲರೂ ಬಂದ್ಬಿಡಿ ಟ್ಯೂಸ್ಡೇ. ಸ್ಯಾಟರ್ಡೆ ಬ್ಯಾಚ್ ಅವರು 2 ಬ್ಯಾಚ್ ಅವರು ಬನ್ನಿ. ಓಕೆ, ಮುಗ್ಸೋಣವಾ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಶ್ಲೋಕ ಹೇಳ್ಸಕ್ಕಾಗ್ಲಿಲ್ಲ, ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಟೆಲ್. ಓಕೆ, ಓಕೆ, ಬಾಯ್. ಥ್ಯಾಂಕ್ ಯು ಸರ್, ಬಾಯ್. Thank you, sir.